ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ, ರಾಜಮಾತೆ ಆದಂತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ನಾವು ನೀವೆಲ್ಲ ಸೇರಿ ಧ್ಯಾನ ಮತ್ತೆ ಜ್ಞಾನವನ್ನು ಪಡೆಯಲಿಕ್ಕೆ ಅತ್ಯುತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ರಂಗನಾಥ್ ಸರ್ಗೂ ಧನ್ಯವಾದಗಳು. ಹಾಗೆಯೇ ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ನಿಮ್ಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಇವತ್ತು ಪತ್ರಿಜಿಯೊಂದಿಗೆ ಹೇಗಿತ್ತು ಅವರ ಒಡನಾಟ, ಅವರ ಜೊತೆ ಪಯಣ ಹೇಗಿತ್ತು ಅಂತಂದೇಳಿ ಅದ್ಭುತವಾದ ಒಂದು ಟಾಪಿಕ್ ಜೊತೆ ನಮ್ಮ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮಾಸ್ಟರ್ಸ್. ಒಂದು ಪತ್ರಿಜಿಯ ವಾಣಿಯ ಮುಖಾಂತರ, ನನ್ನ ಮೂರನೇ ಕಣ್ಣು ತೆರೆದುಕೊಳ್ಳಬೇಕು, ನನ್ನ ಕುಂಡಲಿ ರೈಸ್ ಆಗಬೇಕು, ಇವು ಆಧ್ಯಾತ್ಮಿಕ ಲಾಭಗಳು, ಅದು ಕೂಡ ಅವಶ್ಯಕತೆ ಇಲ್ಲಿ ನಮಗೆ. ಧ್ಯಾನವು ಧ್ಯಾನಕ್ಕಾಗಿಯೇ ಎಂಬ ಅದ್ಭುತವಾದ ಪತ್ರಿಜಿಯ ವಾಣಿಯ ಮುಖಾಂತರ ನಮ್ಮ ಸುಧಾಕರ್ ಪೋರಣ್ಣ ಸರ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ ಸರ್. ಓವರ್ ಟು ಸರ್. ಥ್ಯಾಂಕ್ ಯು. ಆಡಿಯೋ ಕ್ಲಿಯರ್ ಇದೆಯಲ್ಲ? ಎಸ್ ಸರ್. ಎಲ್ರಿಗೂ ಶುಭ ಸಾಯಂಕಾಲ. ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು, ಧ್ಯಾನ ಗುರುಗಳು, ಜ್ಞಾನ ಗುರುಗಳು, ಮಹಾ ಚೈತನ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಸ್ವರ್ಣಮಲಮ್ಮನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮಹತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ, ಯೂಟ್ಯೂಬ್ ಮತ್ತೆ ಝೂಮ್ ಮೂಲಕ ವೀಕ್ಷಿಸುವಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಆಕ್ಚುಲಿ ನೀವೆಲ್ಲ ಫಸ್ಟ್ ಧ್ಯಾನ ಮಾಡ್ಬಿಟ್ಟು ಆಮೇಲೆ ಸತ್ಸಂಗ ಇರ್ತಿತ್ತು ಅಂತ ಕಾಣುತ್ತೆ. ಎಸ್ ಸರ್. ಇವತ್ತು ಓಕೆ. ಸೊ ಆದ್ರಿಂದ ಇವತ್ತು ಫಸ್ಟ್ ಪತ್ರಿಜಿ ಸರ್ ಒಂದು ಜ್ಞಾನನ ತಿಳಿಯೋಣ. ಸತ್ಸಂಗ ಆದ ನಂತರ ಮುಗಿದ ನಂತರ ನಾವು ಧ್ಯಾನದಲ್ಲಿ ಇಟ್ಕೊಳ್ಳೋಣ. ಧ್ಯಾನ ಆದ ನಂತರ ಮತ್ತೆ ಪ್ರಶ್ನೋತ್ತರ ಮಾಲಿಕೆ ಇರ್ತವೆ. ಇಲ್ಲಿ ನನ್ನ ಇವತ್ತು ತಗೊಂಡಿರ್ತಕ್ಕಂತ ಒಂದು ಕಾನ್ಸೆಪ್ಟ್ ಏನಂದ್ರೆ, ಪತ್ರಿಜಿಯೊಂದಿಗೆ ನನ್ನ ಪಯಣ. ಪತ್ರಿಜಿ ಗುರುಗಳ ಜೊತೆ ನನ್ನ ಒಡನಾಟ ಹೆಂಗಿತ್ತು, ಪತ್ರಿಜಿ ಯಾರು, ಪತ್ರಿಜಿ ನಮಗೆ ಈ ಜೀವನದಲ್ಲಿ ಹೇಗೆ ಸಿಕ್ಕರು, ಪತ್ರಿಜಿ ಏನಾದ್ರೂ ನಮಗೆ ಸಿಕ್ಕಿಲ್ಲ ಅಂದ್ರೆ ಏನಾಗ್ತಾ ಇದ್ದೀವಿ, ಆ ಒಂದು ನನ್ನ ಅನುಭವ. ನಾನು ಈ ಧ್ಯಾನಕ್ಕೆ ಬಂದ ನಂತರ, ಪತ್ರಿಜಿಗಳನ್ನ ಭೇಟಿ ಆದ ನಂತರ ನನ್ನ ಒಂದು ಪಯಣ ಹೆಂಗಿತ್ತು, ಪತ್ರಿಜಿ ಗುರುಗಳಿಂದ ಏನೆಲ್ಲ ನಾನು ಕಲ್ತಿದ್ದೀನಿ ಅಂತ ಇವತ್ತು ನನಗೆ ಜ್ಞಾಪಕ ಇದ್ದಷ್ಟು. ಯಾಕೆಂದ್ರೆ ಪತ್ರಿಜಿ ಗುರುಗಳ ಜೊತೆ ನಮ್ಮ ಒಡನಾಟ 15 ವರ್ಷಗಳಿದ್ರು ಕೂಡ 15 ವರ್ಷಗಳಿಂದನೂ ಕೂಡ ಎಲ್ಲ ಜ್ಞಾಪಕ ಇರಲ್ಲ. ಅದರಲ್ಲಿ ಎಷ್ಟು ಜ್ಞಾಪಕ ಇದೆಯೋ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮೈ ಡಿಯರ್ ಮಾಸ್ಟರ್ಸ್, ನಮ್ಮ ಜೀವನ ಹೆಂಗಿತ್ತಂದ್ರೆ ನೋಡಿ, ಇಲ್ಲಿವರೆಗೂ ನೀವು ನೋಡ್ಕೊಳ್ಳಿ, ಎಷ್ಟೋ ಜನ್ಮಗಳು ತಗೊಂಡಿದ್ದೀವಿ. ಎಷ್ಟು ಜನ್ಮಗಳು ತಗೊಂಡ್ರು ಕೂಡ ಪುನರಪಿ ಜನನಂ ಪುನರಪಿ ಮರಣಂ, ಅದೇ ಜ್ಞಾನ, ಅದೇ ನಾಲೆಡ್ಜ್ ಇಲ್ಲ, ಅಲ್ಲಲ್ಲಿಗೆ ಬಿಟ್ಟು ಹೋಗ್ತಾ ಇದ್ವಿ. ಯಾವಾಗ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಮ್ಗೆ ಸಿಗ್ತದೋ, ಪ್ರತಿಯೊಬ್ಬರಿಗೆ ಯಾರಿಗೇ ಆಗ್ಲಿ, ಅವಾಗ ನಿಜವಾದ ಒಂದು ಜೀವನ ನಡ್ಸಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಸೈಡ್ ಅಲ್ಲಿ ಕಾಣ್ತಿದ್ದೀರಿ ಸರ್. ನಾನು ಸೆಂಟರ್ ಬಂದ್ಬಿಟ್ರೆ ಪತ್ರಿಜಿ ಕಾಣಲ್ಲ. ಹೌದೌದು ಸರ್, ಖಂಡಿತ ನಾನು ಅರ್ಥ ಮಾಡ್ಕೊಂಡೆ. ಬಟ್ ಈಗ ಓಕೆನಾ? ಎಸ್ ಸರ್, ಖಂಡಿತ, ಶೋರ್. ಇರ್ಲಿ, ಓಕೆ. ಸೊ ಈ ಆಧ್ಯಾತ್ಮಿಕತೆ ಅಂದ್ರೆ ಪ್ರತಿಯೊಬ್ಬ ಮಾನವರಿಗೂ ಕೂಡ ಒಂದು ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ಶುರುವಾಗ್ತದೆ. ಪ್ರಾಪಂಚಿಕವಾಗಿ ಜೀವನ ಮಾಡಿ ಯಾವತ್ತೋ ಒಂದ್ ದಿನ ಪ್ರತಿಯೊಬ್ರು ಆಧ್ಯಾತ್ಮಿಕವಾಗಿ ಬರಲೇಬೇಕು. ಈ ಆಧ್ಯಾತ್ಮಿಕದಲ್ಲಿ ನಾನೇನ್ ಮಾಡಿದೆ, ನಾನು ಹುಟ್ಟುತ್ತಲಿಂದನೂ, ಚಿಕ್ಕ ಹುಡುಗ ಇದ್ದಾಗ್ಲಿಂದ, ನನಗೆ ಜ್ಞಾಪಕ ಇದ್ದಾಗ್ಲಿಂದನೂ ನಾನು ಯಾವತ್ತೂ ದೇವಸ್ಥಾನಗಳಿಗೆ ಹೋದವನಲ್ಲ. ದೇವ್ರಂದ್ರೆ ಅಲ್ಲಿದ್ದಾನೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಆದ್ರೆ ತಂದೆ ತಾಯಿಗಳು ಮತ್ತೆ ನಮ್ಮ ಸಂಬಂಧಿಕರೆಲ್ಲ ಹೋದಾಗ ಅವ್ರ ಜೊತೆ ಹೋಗ್ತಾ ಇದ್ದಷ್ಟೇ. ಹೋಗಿ ಅಂದ್ರೆ ಇದು ಎಲ್ಲ ಯಾಕೆ ನಾನು ಹಂಗ್ ಮಾಡ್ತಾ ಇದ್ದೆ ಅಂತಂದ್ರೆ, ನನ್ನ ಅಜ್ಞಾನದಿಂದಲ್ಲ. ಈ ಒಂದು ಜ್ಞಾನದ ಸಂಸ್ಕಾರ ಎಷ್ಟೋ ಗತ ಜನ್ಮಗಳಿಂದ ನಮಗೆ ಬಂದಾಗ ಅದ್ರ ಬಗ್ಗೆ ಗಮನ ಹೋಗಲ್ಲ ನಮಗೆ. ಅದೇ ರೀತಿ ಎಲ್ಲೇ ಹೋದ್ರು ಕೂಡ, ದೇವಸ್ಥಾನಗಳಿಗೆ ಎಲ್ಲೇ ಹೋದ್ರು ನನಗೆ ಏನೋ ಒಂಥರ ಇದಲ್ಲ, ದೇವ್ರಂದ್ರೆ
ಹೋಗಿ ದೇವಸ್ಥಾನದಲ್ಲಿ ಹುಡ್ಕೋದಲ್ಲ, ಬೇರೆ ಎಲ್ಲೋ ಇದೆ. ನಾನು ಇದನ್ನ ಹೆಂಗ್ ತಿಳ್ಕೊಬೇಕು, ನಾನು ಯಾರಂತ ನಾನು ಹೆಂಗ್ ತಿಳ್ಕೊಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೇ ನನಗೆ ಪ್ರಾರಂಭ ಆಯ್ತು. ಆ ಚಿಕ್ಕ ವಯಸ್ಸಿಂದನೇ ನಾನು ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಅಂತ 7ನೇ ಕ್ಲಾಸ್ 7th ಸ್ಟ್ಯಾಂಡರ್ಡ್ ಇದ್ದಾಗಲೇ ನಾನು ಓದ್ಬಿಟ್ಟಿದ್ದೀನಿ ಅದನ್ನ. ನಮ್ಮ ತಾತ ಇದ್ರು ಅವ್ರ ಜೊತೆ. ಇದೆಲ್ಲ ಆದ್ಮೇಲೆ ನಿಜವಾದ ಜೀವನ ಏನಂತ ನನಗೆ ಗೊತ್ತಾಗದೆ ನಾನು ಬೆಂಗಳೂರಿಗೆ ಬಂದ್ಮೇಲೆ, ನಮ್ದು ಊರು ವೆಂಕಟಾಪುರ ಅಂತ, ಬಳ್ಳಾರಿ ಹತ್ರ ಹಳ್ಳಿ. ಸೊ ಬೆಂಗಳೂರಿಗೆ ಜಾಬ್ಗೋಸ್ಕರ ಬಂದು ಇಲ್ಲಿ ಜಾಬ್ ಮಾಡ್ತಾ ಮಾಡ್ತಾ ಇದ್ದಾಗ ನನಗೆ ಈ ಒಂದು ಅಂಕುರಿಸ್ತು, ಆಧ್ಯಾತ್ಮಿಕತೆ ಅನ್ನೋದು ಅಂಕುರಿಸ್ತು. ಹೆಂಗೆ ಇದಾಯ್ತಂದ್ರೆ, ನಾನು ಫಸ್ಟ್ ಎಲ್ಲಿಂದ ನಾನು ಶುರು ಮಾಡ್ದಂದ್ರೆ, ಈ ಒಂದು T9 ವಾಹಿನಿ ಇದ್ರಲ್ಲಿ ಇದು ಬರ್ತಾ ಇತ್ತು, ಗತ ಜನ್ಮ ರಹಸ್ಯ ಅಂತ. ಅಂದ್ರೆ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ರಾಮಚಂದ್ರ ಗುರೂಜಿ ಅಂತ ನೀವು ನೋಡಿರ್ತೀರಲ್ಲ, ರಾಮಚಂದ್ರ ಗುರೂಜಿ ಈ ಒಂದು ಅಂದ್ರೆ ಇದೊಂದೇ ಜನ್ಮ ಅಲ್ಲ, ಎಷ್ಟೋ ಗತ ಜನ್ಮಗಳು ಕೂಡ ಅವ್ರನ್ನ ಆ ಟ್ರಾನ್ಸ್ ಕರ್ಕೊಂಡೋಗಿ ಆ ಅನುಭವಪೂರ್ವಕವಾಗಿ ನಾನು ಅನುಭವಿಸ್ತಾ ಇದ್ದೆ ಅದನ್ನ. ಯಾಕಂದ್ರೆ ಅವ್ರ ಗತ ಜನ್ಮದಲ್ಲಿ ಯಾವುದು ಪ್ರಾಣಿ ಆಗಿದ್ರು, ಪಕ್ಷಿ ಆಗಿದ್ರು, ಈಗಿನ ಸಮಸ್ಯೆಗೆ ಮೂಲ ಕಾರಣ ಏನು ಅಂತಕ್ಕಂಥದ್ದು ಅವರು ಆ ಟ್ರಾನ್ಸ್ ಕರ್ಕೊಂಡೋಗಿ ಗೊತ್ತಾಗ್ತಿತ್ತು. ಅವರು ಅಂದ್ರೆ ಗತ ಜನ್ಮದಲ್ಲಿ ಏನಾಗಿದ್ದೆ, ಇವತ್ತು ನನ್ಗೆ ಕ್ಯಾನ್ಸರ್ ಇದೆ, ಒಂದು ಕಾಲು ಕೈ ಇಲ್ಲ ಅಂದ್ರೆ ನಾನು ಏನ್ ಮಾಡಿದ್ದೆ ಯಾರಿಗೆ, ಅವೆಲ್ಲ ಕೂಡ ಆ ಪಾಸ್ಟ್ ಲೈಫ್ ಇದ್ರಲ್ಲಿ ಗೊತ್ತಾಗ್ತಿತ್ತು ಅವ್ರು. ಅಂತ ಕ್ಲಾಸಸ್ ಅವರು ಹೇಳ್ಬೇಕಾರೆ ನನಗೆ ಇಂಟ್ರೆಸ್ಟ್ ಆಗಿ ನಾನು ಜಾಯ್ನ್ ಆಗ್ತಾ ಇದ್ದೆ. ರೆಗ್ಯುಲರ್ ಆಗಿ ಆ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದೆ. ನಾನು ಡೈಲಿ ಕೇಳೋದು, ಅದ್ರ ಬಗ್ಗೆ ಎಲ್ಲ ಜ್ಞಾನ ತಿಳ್ಕೊಳ್ಳೋದು ಈ ರೀತಿ. ಆದ್ರೆ ಸರಿ, ಇವ್ರೆಲ್ಲರನ್ನು ಟ್ರಾನ್ಸ್ ಕರ್ಕೊಂಡು ಹೋಗ್ತಾರೆ, ನಾನ್ ಕಲ್ತ್ಕೋಬೇಕಲ್ಲ, ನಾನ್ ನೋಡ್ಕೋಬೇಕಲ್ಲ, ನನ್ ಜನ್ಮ ನಾನ್ ನೋಡ್ಕೋಬೇಕಲ್ಲ, ಇದಕ್ಕೆ ನಾನೇನ್ ಮಾಡ್ಲಿ ಅಂತಂತೇಳಿ ಅವ್ರು ರಾಮಚಂದ್ರ ಗುರೂಜಿ ಅನ್ನೋರ್ಗೆ ಕಾಲ್ ಮಾಡಿದೆ. ಮತ್ತೆ ಅವರು ವರ್ಕ್ಶಾಪ್ ಅಂತ, ಅಂದ್ರೆ ಫಸ್ಟ್ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ, ಮತ್ತೆ ವರ್ಕ್ಶಾಪ್ ಅಂತ ಅವರು ಅಲ್ಲಲ್ಲಿಟ್ಟಾಗಲೇ ಜಾಯ್ನ್ ಆಗ್ತಾ ಇದ್ದೆ. ಕೊನೆಗೆ ಒಂದು ವರ್ಕ್ಶಾಪ್ ಇತ್ತು, 3 days ವರ್ಕ್ಶಾಪ್ ಇತ್ತು. ಆ 3 days ವರ್ಕ್ಶಾಪು ಸರಿ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಹೋಗ್ಬೇಕಂತ ಅಂದ್ಕೊಂಡಾಗ ಈ ನೋಡಿ, ಈ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಹೆಂಗೆ ನಮ್ಗೆ ಕನೆಕ್ಟ್ ಆಗುತ್ತೆ ಅಂದ್ರೆ, ಒಂದ್ಸರಿ ಅಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ ನಿಮ್ಗೆ ಆರೋಹಳ್ಳಿ ಅಂತಿದೆ ಗೊತ್ತಲ್ಲ ಮುಂದೆ, ಅಂದ್ರೆ ಅದಕ್ಕೆ ಮೇಕೆದಾಟ್ ಅಂತಿದೆ. ಆ ಮೇಕೆದಾಟ್ಗೆ ನಾವೆಲ್ಲ ಫ್ರೆಂಡ್ಸ್ ಬೈಕಲ್ಲಿ ಹೋಗ್ಬೇಕಂತ ಅಂದ್ಕೊಂಡು ಹೋಗ್ತಾ ಇದ್ದಾಗ ಆ ಕೆಬ್ಬೆ ದೊಡ್ಡಿ ಹತ್ರ ಅಲ್ಲೇ ಹೋದ ತಕ್ಷಣ ಬೈಕ್ ಕೆಟ್ಟೋಗ್ಬಿಡ್ತು. ಬೈಕ್ ಕೆಟ್ಟು ಮುಂದಕ್ಕೆ ಹೋಗ್ತಾ ಹಿಂದಕ್ಕೆ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಅವ್ರು ಯಾರನ್ನ ಕೇಳಿದ್ರೆ, ಇಲ್ಲಿ ರಿಪೇರಿ ಏನ್ ಮಾಡೋದಿದೆ ಅಂದ್ರೆ, ಇಲ್ಲ ನೀವು ಕೆಬ್ಬೆ ದೊಡ್ಡಿ ಅಂತ ಒಳಗಡೆ ಇದೆ, ಅಲ್ಲಿ ಹೋಗಿ ಯಾರನ್ನ ಕೇಳಿ ನೋಡಿ ಅಂದ್ರು. ಸರಿ, ನಾವ್ ಅಲ್ಲಿ ಬಿಟ್ಬಿಟ್ಟು ಕೆಳಗೆ ಹುಡ್ಕೊಂಡು ಹೋದಾಗ ನಮಗೆ ಗೊತ್ತಿಲ್ಲದೆ ಪಿರಮಿಡ್ ವ್ಯಾಲಿಗೆ ಹೋಗಿದ್ವಿ. ನೋಡ್ರಿ, ಆ ಪಿರಮಿಡ್ ನೋಡೋ ಆ ಪಿರಮಿಡ್ ಆ ಪಿರಮಿಡ್ ವ್ಯಾಲಿ ಮ್ಯೂಟ್ ಮಾಡಿ. ಓಕೆ, ಒಂದ್ ನಿಮಿಷ. ಅಂದ್ರೆ ನಮ್ಮನ್ನ ಈ ಒಂದು ಆಧ್ಯಾತ್ಮಿಕತೆ ಕಡೆಗೆ ಹೆಂಗ್ ಹೇಳ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಕಾರಣ, ಆ ಬೈಕೆ ರಿಪೇರ್ ಆಗ್ಲೇ ಇಲ್ಲ ಅಂತಿದ್ರೆ ಆ ಪಿರಮಿಡ್ ವ್ಯಾಲಿ ನನಗೆ ಗೊತ್ತಿಲ್ಲ. ಪಿರಮಿಡ್ ವ್ಯಾಲಿ ಅಂದ್ರೆ ಹಂಗೆ ಇರುತ್ತಂತನೂ ಗೊತ್ತಿಲ್ಲ. ಹೋದಾಗ ನೋಡಿದಾಗ ಅಲ್ಲಿ ಇಲ್ಲ, ಇದು ಆಧ್ಯಾತ್ಮಿಕ ಕೇಂದ್ರ. ಆ ಪಿರಮಿಡ್ ಅದು ದೊಡ್ಡದು. ಪಿರಮಿಡ್ ನೋಡಿದ ತಕ್ಷಣ ಏನಿದು ಬಿಲ್ಡಿಂಗ್ ತರನೂ ಇಲ್ಲ, ಈ ಕಡೆ ಶೇಪು ಇಲ್ಲ, ಈ ತರ ಇದೆ ಅಂತ ಕೇಳಿದಾಗ, ಇಲ್ಲ ಅದು ಪಿರಮಿಡ್ ಅಂತ ಹೇಳಿದ್ರು. ಸರಿ, ಅವತ್ತು ಅಷ್ಟು ಮಾತ್ರ ನೋಡ್ಕೊಂಡು ಬಂದ್ಬಿಟ್ವಿ. ಬಂದಾದ್ಮೇಲೆ ವರ್ಕ್ಶಾಪ್ ಇತ್ತಲ್ಲ, ಇದು ರಾಮಚಂದ್ರ ಗುರೂಜಿ ಅವ್ರದ್ದು ಪಾಸ್ಟ್ ಲೈಫ್ ರೆಗ್ರೆಷನ್, ಸೆಲ್ಫ್ ಹಿಪ್ನಾಸಿಸ್, ಸೆಲ್ಫ್ ಹೀಲಿಂಗ್ ಅಂತ 3 ದಿನದ ಕೋರ್ಸ್ ಇತ್ತು. ಸರಿ, ಅದಕ್ಕೆ ಅಟೆಂಡ್ ಆಗೋಣ ಅಂತ ಹೋದ್ರೆ ಅದನ್ನ ಪಿರಮಿಡ್ ವ್ಯಾಲಿ ಒಳಗಡೆನೆ ಇಟ್ಟಿದ್ದಾರೆ ಆ ವರ್ಕ್ಶಾಪ್. ಮತ್ತೆ ಅಡ್ರೆಸ್ ಹುಡ್ಕೊಂಡು ಹೋದ್ರೆ, ಅರೆ ನಾನು ಆಲ್ರೆಡಿ ಬಂದಿದ್ದೇನೆ ಅಲ್ಲಿ ಅಂದ್ಕೊಂಡು, ಸರಿ ಆಯ್ತು ಅಂತ ಅಲ್ಲಿ ಹೋಗಿ ಆ 3 ದಿನ ಕಾರ್ಯಾಗಾರನ ಅಟೆಂಡ್ ಮಾಡಿ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ನನಗೇನಾಯ್ತು, ಅಲ್ಲಿ ಹೋಗಿ ನೋಡಿ, ಫಸ್ಟ್ ಡೇ ನಾನು ಅಲ್ಲಿ ಭೇಟಿಯಾಗಿರೋದು ನನಗೆ ಗೊತ್ತಿಲ್ಲದಂತೆ 2009ನೇ ಇಸ್ವಿ 11ನೇ ತಾರೀಕು 11ನೇ ತಿಂಗಳು, ಅಂದ್ರೆ ಪತ್ರಿಜಿ ಗುರುಗಳ ಹುಟ್ಟಿದ ದಿನ. ಅವತ್ತು ಗೊತ್ತಿಲ್ದೇನೆ ಪತ್ರಿಜಿ ಬರ್ಡೇ ದಿವಸ ನಾನು ಅಲ್ಲಿ ಹೋಗಿ ಆ ಪಿರಮಿಡ್ ವ್ಯಾಲಿಗೆ ಎಂಟರ್ ಆಗಿದ್ದೀನಿ. ಇದಕ್ಕೆ ಆಧ್ಯಾತ್ಮಿಕತೆ ಹೋದಾದ್ಮೇಲೆ ಇದೆಲ್ಲ 3 ದಿನ ಕೋರ್ಸು ಮುಗಿಯೋ ಟೈಮಲ್ಲಿ ಮಧ್ಯದಲ್ಲಿ
ಆ ಪಿರಮಿಡ್ ವ್ಯಾಲಿ ಎಲ್ಲ ಸುತ್ತಾಡ್ತಾ ಇದ್ವಿ. ಪಿರಮಿಡ್ ವ್ಯಾಲಿ ಸುತ್ತಾಡ್ಬಿಟ್ಟು ಆ ಪಿರಮಿಡ್ ಒಳಗಡೆ ಹೋಗಿ ಧ್ಯಾನ ಮಾಡ್ರಿ ಅಂದ್ರು. ಸರಿ ಕೇಳೋಣ ಅಂತ ಹೋದ್ವಿ. ಹೋದಾಗ ಅಲ್ಲಿ ಇರೋ ಒಂದು ಮಾಸ್ಟರ್ಸ್ ಇರ್ತಾರಲ್ಲ, ಎನ್ಕ್ವೈರಿ ಮಾಡ್ತಕ್ಕಂಥವ್ರು, ಅವರು ಏನ್ ಮಾಡಿದ್ರು, ಇಲ್ಲ ನೀವು ಧ್ಯಾನ ಮಾಡೋದು ಗೊತ್ತಾ ಅಂದ್ರೆ, ನಾವು ಏನಂದ್ರೆ ಮಂತ್ರಗಳು ಅದು ಅಂದ್ಕೊಂಡಿದ್ವಿ ಧ್ಯಾನ ಅಂದ್ರೆ. ಇಲ್ಲ, ಆನಾಪಾನಸತಿ ಧ್ಯಾನ ಅಂತಿದೆ, ನೀವು ಅದನ್ನ ಮಾಡಿ ಈ ರೀತಿ ಉಸಿರಿನ ಮೇಲೆ ಗಮನ ಕೊಡಿ, ಆನಾಪಾನಸತಿ ಧ್ಯಾನ ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳಿ ಅವರು ಒಳಗೆ ಕಳಿಸ್ತರು. ಆಮೇಲೆ ಒಳಗಡೆ ಹೋಗಿ ಧ್ಯಾನ ಕೂತ್ಕೊಂಡು ಪಿರಮಿಡ್ ಒಳಗೆ ಕುತ್ಕೊಂಡು 5 ನಿಮಿಷ ಆಗಿಲ್ಲ, ನಾನು ಡೀಪಾಗಿ ಹೋಗ್ತಿದ್ದೆ. ನನಗೆ ಗೊತ್ತಿಲ್ಲ, ನನ್ನನ್ನು ನಾನೇ ಮರ್ತಿದ್ದೀನಿ. ಅರ್ಧ ಗಂಟೆ ಧ್ಯಾನ ಮಾಡ್ಬಿಟ್ಟಿದ್ದೆ. ನನ್ನ ಲೈಫ್ ಜೀವನದಲ್ಲಿ ಅದೇ ಫಸ್ಟ್ ಟೈಮ್ ಧ್ಯಾನ ಅಂತ ಕಲ್ತ್ಕೊಂಡ್ರು. ಹಾಫ್ ಅನ್ ಅವರ್ ನನಗೆ ಗೊತ್ತಿಲ್ದಂಗೆ ಡೀಪಾಗಿ ಹೋಗಿ ಆಮೇಲೆ ಹೊರಗಡೆ ನಾನು ಎಚ್ಚರ ಆದಾಗ ನನಗೆ ಗೊತ್ತಾಗ್ತದೆ ಎಷ್ಟು ಬ್ರಹ್ಮಾನಂದ ಅಂದ್ರೆ ಬ್ಲಿಸ್ಫುಲ್ ಸ್ಟೇಟ್. ಇಂಥ ಒಂದು ಆನಂದ ನಾನು ಯಾವತ್ತೂ ಪಡೆದಿಲ್ಲ. ಆದ್ರೆ ನಾನು ಈ ಧ್ಯಾನಕ್ಕೆ ಬಂದಿದ್ದು ಕೂಡ ಯಾವುದೋ ಕಾರಣದಿಂದ ಅಲ್ಲ. ಅಂದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಮತ್ತೆ ಆರ್ಥಿಕ ಸಮಸ್ಯೆ, ಯಾವುದೋ ಸಮಸ್ಯೆಯಿಂದ ಬರ್ಲಿಲ್ಲ. ಆದ್ರೆ ಅದು ಗತ ಜನ್ಮದ ಸಂಸ್ಕಾರದಿಂದ ಇದ್ದಿದ್ದಕ್ಕೋಸ್ಕರ ಫಸ್ಟ್ ಟೈಮ್ ಧ್ಯಾನ ಕೂತ್ಕೊಂಡಾಗ ನನಗೆ ಅಷ್ಟು ಡೀಪಾಗಿ ಹೋಗಕ್ಕಾಯ್ತು. ಅದು ಆಗಿ ನಂತರ ನನಗೆ ಇನ್ನು ಆ ಆನಂದನ ನಾನು ಯಾರಿಗೂ ಹೇಳ್ಕೊಳಕ್ ಆಗ್ತಿಲ್ಲ. ಇದು ಬಿಡಬಾರ್ದು ಅಂತೇಳಿ ಏನ್ ಮಾಡಿದೆ, ಯಾವ ವರ್ಕ್ಶಾಪ್ ಇಲ್ಲ ಏನಿಲ್ಲ, ಎಲ್ಲ ಬಿಟ್ಕೊಟ್ಟು ಬಂದ್ಬಿಟ್ಟೆ ನಾನು. ಬಂದ್ಬಿಟ್ಟು ಅದನ್ನ ಬಿಟ್ಟು ಬೇರೆ ಇಡಬಾರ್ದು, ಯಾಕಂದ್ರೆ ಅಂತ ಆನಂದ ಸಿಕ್ಕಿದೆ ಅಂತೇಳಿ ಅವಾಗ್ಲಿಂದ ಶುರು ಮಾಡಿದೆ. ಆನಾಪಾನಸತಿ ಧ್ಯಾನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಲ್ತ್ಕೊಂಡಿರೋದನ್ನೇ ಮನೆಗೆ ಮಾಡ್ತಾ ಹೋದಾಗ ಸೊ ಅವಾಗ ಹತ್ತಿರದಲ್ಲೇ ನಮ್ಮ ಏರಿಯಾ, ನಾವು ವೈಟ್ ಫೀಲ್ಡ್ ಅಂತ ಬೆಂಗಳೂರಲ್ಲಿ, ಆ ವೈಟ್ ಫೀಲ್ಡ್ ಹತ್ತಿರದಲ್ಲೇ ಒಂದು ಸೆಂಟರ್, ಇವಾಗ ನಿಮಗೆ ಗೊತ್ತಲ್ಲ, ಇವತ್ತು ನಡೆಸ್ತಕ್ಕಂಥದ್ದು ಮಹಾತಾರ್ ಫೌಂಡೇಶನ್, ಇದಕ್ಕೆ ಮುಂಚೆ CMRS ಮೆಡಿಟೇಷನ್ ಸೆಂಟರ್ ಅಂತ ಈ ಒಂದು ಇದಕ್ಕೆ ಕನೆಕ್ಟ್ ಆದೆ ನಾನು. ಅಂದ್ರೆ ಯಾರು ಹೇಳಿದ್ರು CMRS ಸೆಂಟರ್ ಅಂತ ಹತ್ರ ಇದೆ, ಸೆಂಟರ್ಗೆ ಹೋಗಿ ಅಂತ. ಬಂದಾಗ ರಂಗಸ್ವಾಮಿ ಸರ್ ಇದ್ರು, ಮತ್ತೆ ಲಕ್ಷ್ಮಿ ಮೇಡಮ್, ಇವರೆಲ್ಲ ಇದ್ರು. ಫಸ್ಟ್ ಟೈಮ್ ಹೋಗಿ ಇವ್ರನ್ನ ಕೇಳಿದಾಗ ನೀವು ಬಂದು ಇಲ್ಲಿ ಧ್ಯಾನ ಮಾಡ್ಕೋಬಹುದು ಅಂತ. ಇನ್ನು ಸೆಂಟರ್ನ ಹತ್ರ ಹೋಗಿ ನಾನು, ಇನ್ನು ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದ ನಂತರ ನೋಡಿ ಒಂದಕ್ಕೊಂದು ಕನೆಕ್ಷನ್. ಇಲ್ಲಿ ಧ್ಯಾನ ಶುರು ಮಾಡಿದೆ, ಅಲ್ಲೆಲ್ಲ ವರ್ಕ್ಶಾಪ್ಸ್ ನಡೀತಾ ಇತ್ತು, ಎಷ್ಟೋ ಮಾಸ್ಟರ್ಗಳು ಕರೆಸ್ತಾ ಇದ್ರು ಅವರು. ಇಲ್ಲಿ ಶುರುವಾಯ್ತು. ಈ ಶುರುವಾದ ನಂತರ ಇದೆಲ್ಲ ಓಕೆ, ಇದೆಲ್ಲ ಆದ್ಮೇಲೆ ಧ್ಯಾನಂತೂ ಕಲಿತಾ ಇದ್ದೀನಿ. ಗುರುಗಳು ನೋಡ್ಬೇಕಲ್ಲ, ಪತ್ರಿಜಿ ಗುರುಗಳು ನೋಡ್ಬೇಕಲ್ಲ. ಪತ್ರಿಜಿ ಗುರುಗಳು ನೋಡ್ಬೇಕಂದ್ರೆ ಎಲ್ಲ ಫೋಟೋದಲ್ಲಿ ಅವ್ರು ಫ್ಲೂಟ್ ಬಾರಿಸ್ತಾ ಇರೋದ ಆ ಫೋಟೋ ಒಂದೇ ಕಾಣ್ತಾ ಇತ್ತು, ಎಲ್ಲ ಅಲ್ಲಲ್ಲಿ ಆಗ್ತಾ ಇದ್ರು. ಒಂದಿನ ಪತ್ರಿಜಿ ಸರ್ಗೆ ಭೇಟಿ ಮಾಡ್ಬೇಕಂತ ಕೇಳಿದಾಗ, ಪಿರಮಿಡ್ ವ್ಯಾಲಿಗೆ ಫೋನ್ ಮಾಡಿದಾಗ, ಆವಾಗ ಇಲ್ಲಪ್ಪ, ಇದು ಗ್ಲೋಬಲ್ ಕಾಂಗ್ರೆಸ್, ಸ್ಪಿರಿಚುವಲ್ ಕಾಂಗ್ರೆಸ್ ಅಂತ ಒಂದು ವರ್ಷ ನಡೀತಿತ್ತು, ಅಕ್ಟೋಬರ್ 2ನೇ ತಾರೀಕುವರೆಗೂ. ಅದು ಆ ಟೈಮಲ್ಲಿ ಅಂದ್ರೆ 2009ರಿಂದ 2010 ನಾನು ಧ್ಯಾನ ಸಾಧನೆ ಮಾಡ್ಕೊಂಡು ಪತ್ರಿಜಿ ಗುರುಗಳನ್ನ ಭೇಟಿಯಾಗಿದ್ದಿಲ್ಲ. 2010 ಇಸ್ವಿಗೆ ನಾನು ಹೋದಾಗ, ಅವಾಗ ಗ್ಲೋಬಲ್ ಕಾಂಗ್ರೆಸ್ ಅಂತ ನಡೀತಾ ಇತ್ತಲ್ಲಿ. ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ ನಂತರ ಎಂಟ್ರೆನ್ಸ್ ಆ ಗೇಟ್ ಇಂದ ಒಳಗೋದ ನಂತರ ಪತ್ರಿ ಸರ್ ಇದಾರಂದ್ರೆ, ಇದಾರೆ, ನೀವು ಒಳಗೆ ಇದಾರೆ ಹೋಗಿ ಅಂದ್ರು. ಹಂಗೆ ಹುಡ್ಕೊಂಡ್ ಬಂದ್ಮೇಲೆ ಅದು ಯಾವ್ದೊಂದು ಸ್ಟೇಜ್ ಮೇಲೆ ಕುತ್ಕೊಂಡಿದಾರೇನೋ ಅವರು, ಇಲ್ಲ ಏನಾದ್ರು ಕಾಷಾಯ ರುದ್ರಾಕ್ಷಿ ಏನಾದ್ರು ಹಾಕಿದಾರೇನೋ, ಅವ್ರು ಎಲ್ಲಿದಾರ ನೋಡಿದ್ರೆ ಆ ತರದವ್ರು ಯಾರು ಕಾಣ್ತಾ ಇಲ್ಲ ಅಲ್ಲಿ. ಎಲ್ಲ ಹುಡ್ಕೊಂಡು ಹೋದ್ರೆ ಅಲ್ಲಿ ಕುರ್ತಾ ಹಾಕೊಂಡು ಸಾಮಾನ್ಯ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಎಲ್ಲ ಒಂದು 20-25 ಜನ ಸುತ್ತ ನಿಂತ್ಕೊಂಡಿದ್ದಾರೆ. ನಾನಲ್ಲಿ ಹೋಗಿ, ಈ ಪತ್ರಿಜಿ ಸರ್ ಗುರುಗಳು ಎಲ್ಲಿದ್ದಾರೆ ಅಂತಂದ್ರೆ, ಅವರೇ ಅಲ್ಲ ಪತ್ರಿಜಿ ಗುರುಗಳು ಅಂತಂದ್ರು. ಅವ್ರು ನೋಡಿದ್ರೆ ಕುರ್ತಾ ಹಾಕೊಂಡು ಸಿಂಪಲ್ ಆಗಿ ಕುತ್ಕೊಂಡಿದ್ದಾರೆ. ನಾನು ಮನಸ್ಸಿನಾಗ ಅಂದ್ಕೊಂಡೆ, ಈ ಶಿವ್ರ್ಯಾ ಗುರುಗಳಪ್ಪ ಇವರು, ಕಾಷಾಯ ಇಲ್ಲ, ರುದ್ರಾಕ್ಷಿ ಇಲ್ಲ, ಏನ್ ಮಾಮೂಲು ಸಾಮಾನ್ಯರಂತ ನಮ್ ತರಾನೇ ಇದಾರೆ, ಇವ್ರೇನು ಗುರುಗಳು ಇವರು ಅಂತ ಮನಸ್ಸಿನಾಗ ಅಂದ್ಕೊಂಡ ತಕ್ಷಣ ಸರಿ ಹತ್ರ ಹೋಗ್ಬಿಟ್ಟು ನೋಡ್ಬೇಕಲ್ಲ. ಹೋದ ತಕ್ಷಣ ಸರ್ ಹತ್ರ ಹೋದ ತಕ್ಷಣ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವ್ರ ಕಣ್ಣಿಟ್ಟು ಐ ಕಾಂಟ್ಯಾಕ್ಟ್ ಆಗಿ ನೋಡಿದ ತಕ್ಷಣ ನನ್ಗೆ ಏನೋ ಬಂದು ಈ ಮಿಂಚು ಹೊಡಿತಲ್ಲ ಆ ತರ ಆಗ್ಬಿಟ್ಟು, ಫಸ್ಟ್ ಟೈಮ್ ಮಿಂಚು ಹೊಡೆದಂಗ ಆಯ್ತು. ಆಮೇಲೆ ನಾನು ಹೇಳಿದೆ, ಸರ್ ನಾನು ಧ್ಯಾನ ಕಲೀಲಿಕ್ಕೆ ಬಂದಿದ್ದೀನಿ ಅಂತಂದೆ. ಯಾರು ಹೇಳಿದ್ದು ಧ್ಯಾನ ಕಲಿಯಕ್ಕೆ ಬಂದಿದ್ದೀರಿ? ಇಲ್ಲ ಸರ್, ನಾನು ಇದೇ ಫಸ್ಟ್ ಟೈಮ್ ನಾನು ಧ್ಯಾನ ಕಲಿತೀನಿ. ನೀನ್ ಧ್ಯಾನ ಕಲೀಲಿಕ್ಕೆ ಬಂದಿಲ್ಲ, ಎಲ್ರಿಗೂ ಧ್ಯಾನ ಕಲಿಸ್ಲಿಕ್ಕೆ ಬಂದಿದ್ಯಾ ನೀನು ಅಂದ್ರೆ, ಅವ್ರ ಅರ್ಥ ಗತ ಜನ್ಮದಲ್ಲಿ ಇವೆಲ್ಲ ನೀನು ಅನುಭವಿಸಿದ್ಯಾ, ನೀನ್ ಬಂದಿರೋದು ಧ್ಯಾನ ಕಲೀಲಿಕ್ಕೆ ಅಲ್ಲ, ಎಲ್ರಿಗೂ ಧ್ಯಾನ ಕಲಿಸ್ಲಿಕ್ಕೆ ಅಂತ. ನನಗೆ ಆಶ್ಚರ್ಯ ಆಯ್ತು, ಇದೇನು ಬಂದಿರೋದೇ ನಾನು ಇವತ್ತು ಫಸ್ಟ್, ಇವರೇ ನಿಮ್ಗೆ ಮಾತಾಡ್ತಾರೆ ಧ್ಯಾನ ಕಲಿಸ್ಲಿಕ್ಕೆ ಅಂತ ಅನ್ಕೊಂಡು, ಸರಿ ಏನೋ ಗುರುಗಳು ಹೇಳಿದಾರೆ ಬಿಡು ಅಂತ ಇದ್ ಮಾಡ್ಕೊಂಡು ಅವತ್ತು ಫಸ್ಟ್ ಟೈಮ್
ಗುರುಗಳನ್ನ ಭೇಟಿ ಆಗಿದ್ದ ಒಂದು ಐ ಕಾಂಟ್ಯಾಕ್ಟ್ ಮೂಲಕ ನೋಡಿದಾಗ ಏನೋ ಒಂಥರ ಒಂದು ಎನರ್ಜಿ ಬಂದಂಗೆ ಆ ಒಂದು ಮಿಂಚ್ ಹೊಡೆದಂಗೆ ಆಗಿ ಅಲ್ಲಿಂದ ಅವತ್ತು ಇನ್ನು ಪಿರಮಿಡ್ ವ್ಯಾಲಿನಲ್ಲೇ ಗ್ಲೋಬಲ್ ಕಾಂಗ್ರೆಸ್ ಇದೆಲ್ಲ ನಡೀತಾ ಇತ್ತು. ಅಂದ್ರೆ ಗ್ಲೋಬಲ್ ಕಾಂಗ್ರೆಸ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಹೈಯರ್ ಮಾಸ್ಟರ್ಸ್, ಸ್ಪಿರಿಚುವಲ್ ಮಾಸ್ಟರ್ಸ್ನೆಲ್ಲ ಕರೆಸಿ ಅಲ್ಲಿ ಆ ಎಲ್ಲರನ್ನು ಕರೆಸಿ ಅವ್ರ ಜ್ಞಾನ ಹಂಚ್ತಾ ಇದ್ರಲ್ಲಿ. ನೋಡಿ, ಪತ್ರಿಜಿ ಗುರುಗಳು ಬರೀ ನಾನೇ ಆ ನಾನೇ ಲೀಡರ್ ಆಗ್ಬೇಕು, ನಾನೇ ಇಂಪಾರ್ಟೆಂಟ್ ಆಗ್ಬೇಕು ಅನ್ನೋದು ಆಗ್ಲಿಲ್ಲ ಅವ್ರಿಗೆ. ನಂತರು ಇಡೀ ಪ್ರಪಂಚದಲ್ಲಿ ಯಾರ್ಯಾರಿದಾರೋ ಎಲ್ಲರನ್ನ ಕರೆಸ್ಬಿಟ್ಟು ಅಲ್ಲಿ ಆ ಒಂದು ಅಕ್ಟೋಬರ್ 2ನೇ ಅಂದ್ರೆ ಒಂದು 3 ದಿವಸ 3 ಡೇಸ್ ನಡೀತಾ ಇತ್ತು ಅಲ್ಲಿ. ಅದು ಅಂದ್ರೆ ಪ್ರತಿಯೊಬ್ರು ಬಂದು ವರ್ಕ್ಶಾಪ್ಸ್, ಆ ನಾಲೆಡ್ಜ್ ಎಲ್ಲ ಶೇರ್ ಮಾಡೋದು. ಈ ರೀತಿ ಇದ್ದಾಗ ಅಲ್ಲಿ ಅವತ್ತು ಹೋದ ನಂತರ ನಾನು ಎಷ್ಟೋ ಮಾಸ್ಟರ್ಗಳನ್ನು ಭೇಟಿ ಮಾಡಿದೆ. ಕೃಷ್ಣಾನಂದ ಗುರುಜಿ ಅಂತ ನಿಮ್ಗೆ ಮಾನಸ ಫೌಂಡೇಶನ್ ಅಂತಿದೆ, ಅವರು ಒಳ್ಳೆ ಇವಾಗಿಲ್ಲ ಅವರು. ಸೊ ಅವ್ರನ್ನ ಭೇಟಿ ಆದೆ. ಎಂತೆಂತ ಮಾಸ್ಟರ್ಗಳಿಂದ ಎಂತೆಂತ ನಾಲೆಡ್ಜ್ ಇತ್ತಂದ್ರೆ ಅವತ್ತು. ಮತ್ತೆ ಇನ್ನೊಬ್ರು ಈ ಡಾಕ್ಟರ್ ನ್ಯೂಟನ್ ಲಕ್ಷ್ಮೀ ಮೇಡಮ್ ಅಂತ ಇದ್ದಾರೆ ನಿಮ್ಗೆ ಕ್ಯೂ ಅಲ್ಲಿ, ಅವರು ಭೇಟಿ ಆದ್ರು. ಆಮೇಲೆ ಫಾರಿನ್ ಜಾಸ್ಮುಹಿನ್ ಅಂತ ಒಬ್ರು ಆಸ್ಟ್ರೇಲಿಯನ್ ಮಹಿಳೆ, ಅವರು ಅವಾಗ ನಾನು ಹೋದಾಗ್ಲೇನೆ 14 ವರ್ಷ ಅವ್ರು ಊಟನೇ ಮಾಡಿಲ್ಲ. ಬರೀ ಶಿ ಇಸ್ ಲಿವಿಂಗ್ ವಿತ್ ಪ್ರಾಣ, ಬರೀ ಕಾಸ್ಮಿಕ್ ಎನರ್ಜಿಯಿಂದನೇ ಜೀವಿಸ್ತಾ ಇದ್ರು ಅವರು. ಅವ್ರನ್ನ ಭೇಟಿ ಮಾಡಿದ್ವಿ. ಮಾರ್ಗರೆಟ್ ಅಂತ ಅವರು ಏಂಜಲ್ಸ್ ತರ ಅವ್ರು ಎಲ್ಲ ಅಸ್ಟ್ರಲ್ ಟ್ರಾವೆಲ್ ಎಲ್ಲ ಹೋಗಿ ಹೀಲಿಂಗ್ ಅದೆಲ್ಲ, ಹಿಂಗೆ ಡಿಫ್ರೆಂಟ್ ನಾಲೆಜ್ ಇರ್ತಕ್ಕಂಥವ್ರನ್ನೆಲ್ಲ ಕೂಡ ನಾನು ಅಲ್ಲಿ ಭೇಟಿ ಮಾಡಿದೆ ಅವತ್ತು ಪತ್ರಿಜಿ ಗುರುಗಳ ಸಮ್ಮುಖದಲ್ಲಿ. ಅದೆಲ್ಲ ಮಾಡಿದೆ. ಅದು ಯಾಕೆಂದ್ರೆ ಯಾವುದು ನನಗೆ ಈ ಜನ್ಮ ತಗೊಂಡಿದ್ದೆ ನಾನು, ಪ್ರಾಪಂಚಿಕ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು ಇದಾರೆ, ಅವ್ರ ಮೂಲಕ ನಾನು ಈ ಭೂಮಿಗೆ ಬಂದಿದ್ದೇನೆ. ಆದ್ರೆ ನಿಜವಾದ ಮರುಜನ್ಮ ನಾನು ಪಡೆದಿದ್ದು ಆಧ್ಯಾತ್ಮಿಕ ತಂದೆ ಪತ್ರಿಜಿ ಗುರುಗಳಲ್ಲಿ. ಆ ಆಧ್ಯಾತ್ಮಿಕಕ್ಕೆ ಯಾವತ್ತು ಬಂದೆ ನನ್ನ ಮರುಜನ್ಮ ಆಯ್ತು. ಇದಕ್ ಮುಂಚೆ ಜನ್ಮ ಇತ್ತು, ಪ್ರಾಪಂಚಿಕ ತಂದೆ ತಾಯಿಗಳಿಂದ ಜನ್ಮ ತಗೊಂಡಿದ್ದೆ. ಆದ್ರೆ ನಾನು ಯಾವ ರೀತಿ ಬದುಕ್ತಾ ಇದ್ದೆ, ನನ್ನ ಜೀವನ ಹೆಂಗಿತ್ತು, ಆ ಜೀವನ ಎಲ್ಲ ಕೂಡ ಬದಲಾಗಿದ್ದು, ಮರುಜನ್ಮ ಆಗಿದ್ದು ಆಧ್ಯಾತ್ಮಿಕ ತಂದೆ ಪತ್ರಿಜಿ ಸಿಗ್ಮೇಲೆ. ಅಲ್ಲಿಂದ ಇನ್ನು ಇದಕ್ಕೆ ಆ ಬೈಕ್ ಕೆಟ್ಟೋಗಿರೋದಕ್ಕೆ ಬೈಕ್ ಥ್ಯಾಂಕ್ಸ್ ಹೇಳ್ಬೋದು ನಾನು. ಯಾಕಂದ್ರೆ ಅಲ್ಲಿ ಬಂದಿಲ್ಲ ಅಂದ್ರೆ ಅವತ್ತು ಗೊತ್ತಾಗ್ತಿದ್ದಿಲ್ಲ ಇವ್ರು ಯಾರು ಅಂತ. ಅಲ್ಲಿಂದ ಇನ್ನು ಶುರು ಆಯ್ತು ನಂದು. ಅಲ್ಲಿಂದ ಒಂದು ನೋಡಿ, ಈಗ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ ನಮ್ಗೆ. ಆ 1947 15ನೇ ತಾರೀಕು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ನಮ್ಮ ಭಾರತಕ್ಕೆ, 1947 ನವೆಂಬರ್ 11ನೇ ತಾರೀಕು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಸಿಕ್ತು. ಪತ್ರಿಜಿ ಹುಟ್ಟಿದಾಗ್ಲಿಂದ ನಮ್ಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಆತ್ಮ ಸ್ವಾತಂತ್ರ್ಯ ಸಿಕ್ತು. ಆತ್ಮ ಸ್ವಾತಂತ್ರ್ಯ ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಶುರುವಾಗಿದ್ದು ನನ್ನ ಆಂತರಿಕ ಆತ್ಮ ಸ್ವಾತಂತ್ರ್ಯ 2009ರಿಂದ ಶುರುವಾಯಿತು. ಈ ರೀತಿ ಒಂದೊಂದು ಕೂಡ ಅಲ್ಲಿಂದ ಇನ್ನು ನೆಕ್ಸ್ಟ್ ನಾನು ಕಲ್ತಿರೋದನ್ನ ಏನ್ ಮಾಡ್ಬೇಕು, ಕಲ್ತಿರೋದ್ರಲ್ಲ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕಂತ ಶುರುವಾಯ್ತು ನನಗೆ. ಪ್ರಚಾರ ಅವಾಗ್ಲಿಂದನೇ ಧ್ಯಾನ ಪ್ರಚಾರ ಶುರುವಾಯ್ತು. ಧ್ಯಾನ ಪ್ರಚಾರ ಎಲ್ಲ ಅಲ್ಲಿ ಇರ್ತಕ್ಕಂಥ ಹಳ್ಳಿಗೆ ಊರಿಗೆ ಹೋಗಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ಕಡೆ ಸುತ್ತಾ ಇದ್ವಿ. ಅವಾಗೆಲ್ಲ ಈ ತರ ಜೂಮ್ ಸೆಷನ್ ತರ ಇದ್ದಿಲ್ಲ. ಅವಾಗ ಪ್ರತಿಯೊಬ್ಬರು ನಾವು ಇಂಡಿವಿಜುವಲ್ ಹೋಗ್ಬೇಕಾಯ್ತು. ಹೋಗಿ ಎಲ್ಲ ಊರಿಗೆ ಪಾಂಪ್ಲೆಟ್ಸ್ ಹಂಚೋದು, ಇಲ್ಲ ಫಿಸಿಕಲಿ ನಾವು ಧ್ಯಾನ ಹೇಳ್ಕೊಡ್ಬೇಕಾಯ್ತು. ಈ ರೀತಿ ಶುರುವಾಯ್ತು. ಈ ರೀತಿ ಆದ ನಂತರ ಅದು ಎಲ್ಲಾ ಒಂದು ಧ್ಯಾನ ಪ್ರಚಾರ ಮಾಡ್ತಾ, ನಾವು ಧ್ಯಾನ ಮಾಡ್ತಾ, ಮತ್ತೆ ಎಲ್ಲಾ ಸೆಂಟರ್ಗಳಿಗೆ ತಿರುಗ್ತಾ, ಮತ್ತೆ ಅವಾಗ ಶಾಖಾಹಾರ ರ್ಯಾಲಿಗಳಂತ ಅವಾಗ ಶುರುವಾಯ್ತು. ಅಂದ್ರೆ ಶಾಖಾಹಾರ ರ್ಯಾಲಿಗಳು ಅಂದ್ರೆ ಪತ್ರಿ ಸರ್ಗೆ ನೋಡಿ, ಯಾವಾಗ ಪತ್ರಿ ಸರ್ ಗುರುಗಳು ಪರಿಚಯ ಆಯ್ತು, ನಾನು ಮಾಂಸಾಹಾರಿಂದ ಶಾಖಾಹಾರಿ ಆದೆ. ಧ್ಯಾನ ಕಲ್ತು ಇಡೀ ನಮ್ಮ ಕುಟುಂಬನೇ ಧ್ಯಾನ ಕುಟುಂಬ ಆಯ್ತು, ಶಾಖಾಹಾರಿಗಳು ಆಗಿ ಮಾರ್ಪಟ್ವಿ. ಇದೆಲ್ಲ ಆದ ನಂತರ ಈ ರ್ಯಾಲೀಸ್, ಶಾಖಾಹಾರ ರ್ಯಾಲೀಸ್ ಬಂದಾಗ ಎಲ್ಲ ಕೂಡ ಅವಾಗ ವರಹಾಮೂರ್ತಿ ಸರ್ ಅಂತಿದ್ರು, ಈಗಿಲ್ಲ ಅವ್ರು ಬಾಡಿ ವಿಕೆಟ್ ಮಾಡಿದ್ದಾರೆ. ಅವರು ಎಲ್ಲ ಈ ಒಂದು ಶಾಖಾಹಾರ ರ್ಯಾಲಿ ಇದ್ದಾಗ ನಾವೆಲ್ಲ ಹೋಗ್ತಾ ಇದ್ವಿ. ಎಲ್ಲೇ ಇದ್ರು ಕೂಡ ಬೆಂಗಳೂರಲ್ಲಿ ತಿಂಗಳ ಒಂದ್ ಕಡೆ ಇರ್ತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು ಆ ರ್ಯಾಲೀಸ್ ಅಲ್ಲಿ ಭಾಗವಹಿಸ್ತಾ ಹೋದ್ವಿ. ಪತ್ರಿಜಿ ಅವ್ರನ್ನ ಅವಾಗವಾಗ ನಾವು ಯಾವಾಗ ಬಂದ್ರೆ, ಯಾವಾಗ ಟೈಮ್ ಸಿಕ್ಕರೆ ಅವಾಗ ಭೇಟಿ ಆಗ್ತಾ ಇದ್ವಿ. ಬೆಂಗಳೂರಿಗೆ ಆಗ್ಲಿ, ಕರ್ನಾಟಕದಲ್ಲಿ ಎಲ್ಲಾದ್ರೂ ಆ ಫಂಕ್ಷನ್ಸ್ ನಡೀತಾ ಇದ್ರೆ, ಅವ್ರು ಬಂದಾರಂತ ಗೊತ್ತಾದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಗುರುಗಳನ್ನ ಭೇಟಿ ಆಗ್ತಾ ಇದ್ವಿ. ಅವರಿಂದ ನಾಲೆಡ್ಜ್ ಪಡಿತಾ ಇದ್ವಿ. ಇದೆಲ್ಲ
ಪತ್ರಿ ಸಾರು ಎಲ್ಲಾ ಕಡೆ ಹೋಗಿ ಬಂದ್ರು ಕೂಡ ನನಗೆ ಪಿರಮಿಡ್ ವ್ಯಾಲಿಗೆ ಪತ್ರಿ ಸಾರ್ ಬಂದಾರಂದ್ರೆ ನನಗೆ ಗೊತ್ತಾಗ್ತಿತ್ತು. ಹೆಂಗ್ ಗೊತ್ತಾಗ್ತಿತ್ತಂದ್ರೆ ನನ್ನ ಥರ್ಡ್ ಐ ಆ ಪುಲ್ಲಿಂಗ್ ಸೆಷನ್ ಆಗ್ತಾ ಇತ್ತು. ಆ ಎನರ್ಜಿ ಎಳಿತಾ ಇದ್ದಾಗ ನನಗೆ ಗೊತ್ತಾಗ್ತಿತ್ತು ಪತ್ರಿಜಿ ಗುರುಗಳು ಪಿರಮಿಡ್ ವ್ಯಾಲಿಗೆ ಬಂದಾರ ಅಂತ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇರ್ತಾ ಇದ್ರು, ಅವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಪತ್ರಿ ಸರ್ ಬಂದಿದ್ದಾರೆ, ನಿನ್ನೆ ಸಾಯಂಕಾಲ ಬಂದ್ರು ಅಂತ ಹೇಳ್ತು. ನೋಡಿ, ಅಂದ್ರೆ ಗುರುಗಳು ಬಂದಿರೋದು ನಮಗೆ ಗೊತ್ತಾಗ್ತಿತ್ತು. ಹೆಂಗ್ ಗೊತ್ತಾಗ್ತಿತ್ತು ಅಂದ್ರೆ ಅವ್ರದ್ದು ಆರ ನಮ್ಮ ಮನೆಯಿಂದ 60 ಕಿಲೋಮೀಟರ್ ಪಿರಮಿಡ್ ವ್ಯಾಲಿ. ಅವರು ಬಂದಿರ್ತಕ್ಕಂತ ಒಂದು ಎನರ್ಜಿ 60 ಕಿಲೋಮೀಟರ್ಲಿಂದ ನನಗೆ ಗೊತ್ತಾಗ್ತಿತ್ತು. ಅಂದ್ರೆ ನನಗೆ ಅಂತಲ್ಲ, ಎಲ್ಲ ಮಾಸ್ಟರ್ ಗೊತ್ತಾಗುತ್ತದು. ಆ ಆರ ಅಂತಕ್ಕಂಥದ್ದು ಅಷ್ಟು ಸ್ಟ್ರಾಂಗ್ ಇತ್ತು ಪತ್ರಿಜಿದು. 60 ಕಿಲೋಮೀಟರ್ ಬಂದು ನನಗೆ ಆ ರೀತಿ ಗೊತ್ತಾಗಿ ಅದ ನಂತರ ಅದು ಮತ್ತೆ ಸಾರನ್ನ ಭೇಟಿ ಆಗೋದು. ಮತ್ತೆ ನಿಮಗೆ ಗೊತ್ತಿದೆ, ಆ ಪಿರಮಿಡ್ ವ್ಯಾಲಿನಲ್ಲಿ ಕೂಡ ಪ್ರೋಗ್ರಾಮ್ ನಡೆದಾಗ ಬುದ್ಧ ಪೂರ್ಣಿಮಾ, ಮತ್ತೆ ಕಡ್ತಾಳ್ನಲ್ಲಿ ಧ್ಯಾನ ಮಹಾಚಕ್ರ ನಡೆದಾಗ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಪತ್ರಿಜಿ ಗುರುಗಳನ್ನ ಭೇಟಿ ಮಾಡಕ್ ಶುರು ಮಾಡಿ. ಆಮೇಲೆ ಅಲ್ಲಲ್ಲಿ ಪತ್ರಿಜಿ ಬಂದಾಗ ನಾವು ಹೋದಾಗ ನನಗೆ ಈ ಮಲ್ಲಿಗೆ ಹೂವ ಸ್ಮೆಲ್, ದುಂಡು ಮಲ್ಲಿಗೆ ಅಂತ ನೋಡ್ರಿ, ಆ ಮಲ್ಲಿಗೆ ಹೂವ ಸ್ಮೆಲ್ ಬರ್ತಾ ಇತ್ತು ನನಗೆ. ಆ ಧ್ಯಾನ ಕುತ್ಕೊಂಡಾಗ ನೋಡಿದ್ರೆ ಯಾರು ಹೂವನು ಮುಡ್ಕೊಂಬಂದಿಲ್ಲ, ಆದ್ರೂ ಕೂಡ ಮಲ್ಲಿಗೆ ಹೂವು ಸ್ಮೆಲ್ ಬರ್ತಾ ಇತ್ತು. ಯಾಕೆ ಹಿಂಗ್ ಬರುತ್ತೆ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡು, ಸರಿ ಬಿಡು ಏನೋ ನನ್ಗೆ ನಂದು ಭ್ರಮೆ ಅಂದ್ಕೊಂಡು ಸುಮ್ಮನೆ ಆಗ್ತಿತ್ತು. ಒಂದ್ ಕಡೆ ಅಂದ್ರೆ ಪತ್ರಿಜಿ ಗುರುಗಳನ್ನ ಯಾವ ಭೇಟಿ ಮಾಡ್ತಿದ್ದೋ ಅವಾಗೆಲ್ಲ ಬರ್ತಾ ಇತ್ತು, ನೋಡಿದ್ರೆ ಯಾರ ಮುಡ್ಕೊಂಡ್ ಬರ್ತಿದ್ದಿಲ್ಲ. ಅವಾಗ ಗೊತ್ತಾಯ್ತು, ನೋಡಿ ಮೈ ಡಿಯರ್ ಮಾಸ್ಟರ್ಸ್, ಯಾರಾದ್ರೂ ಹೈಯರ್ ಮಾಸ್ಟರ್ಸ್ ಬಂದಾಗ ಸ್ಮೆಲ್ ಬರುತ್ತೆ ನಮ್ಗೆ, ಸುಗಂಧ ದ್ರವ್ಯ ವಾಸನೆ ಬರುತ್ತೆ ನಮ್ಗೆ. ಕೆಲವ್ರಿಗೆ ಚಂದನ ಬರ್ಬೋದು, ಕೆಲವ್ರು ಮಲ್ಲಿಗೂ ಬರ್ಬೋದು, ಬೇರೆ ಬೇರೆ ಫ್ಲವರ್ಸ್. ಅದು ನೋಡಿ ಅವ್ರ ಕನೆಕ್ಷನ್ ಇದ್ದಾಗ ನಮ್ಗೆ ಬರ್ತಾ ಇರ್ತದೆ. ಇದೆಲ್ಲ ಧ್ಯಾನ ಕಲ್ತ ಮೇಲೆ ನಾವು ಏನ್ ಮಾಡ್ಬೇಕು, ಅವಾಗ ಎಲ್ಲರಿಗೂ ಧ್ಯಾನ ಹೇಳ್ಕೊಡಕ್ ಶುರು ಮಾಡಿ ಎಲ್ಲೇ ಊರೂರ್ಗೆ ಹೋಗ್ತಾ ಇದ್ವಿ. ಅದೇ ರೀತಿ ನಮ್ಮ ಊರು ಹೇಳಿದಲ್ಲ ಅವಾಗ್ಲೇ, ಬಳ್ಳಾರಿ ಹತ್ರ ಹಳ್ಳಿ ಅಂತ, ಅಲ್ಲಿ ನನ್ಗೆ ಏನಂದ್ರೆ ಈ ಯಾವಾಗ ಗೌತಮ್ ಬುದ್ಧ ಜ್ಞಾನೋದಯ ಆದ ತಕ್ಷಣ ಅವ್ರ ಫ್ರೆಂಡ್ಸ್ 4 ಜನಕ್ಕೆ ನಾನು ಧ್ಯಾನ ಕಲಿಸ್ಬೇಕಂತ ಹೆಂಗೆ ತಪನೆ ಬಂತು ನನಗೆ. ನಾನ್ ಧ್ಯಾನ ಕಲ್ತ ಮೇಲೆ ನಮ್ಮೂರಾಗೆ ಧ್ಯಾನ ಕಲಿಸ್ಬೇಕು, ನಮ್ಮೂರಾಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ನಾನು ಇಲ್ಲಿ ಇದ್ಕೊಂಡೆ ವೀಕೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಧ್ಯಾನ ಶುರು ಮಾಡಿ, ಧ್ಯಾನ ಹೇಳ್ಕೊಡಕ್ ಶುರು ಮಾಡಿ. ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತಾ ಅಂದ್ರೆ ಮತ್ತೆ ಫೋನ್ ಅಲ್ಲೇನೆ ಕಾನ್ಫರೆನ್ಸ್ ಕಾಲ್ ಅಲ್ಲಿನೇ ಅವ್ರಿಗೆಲ್ಲ ಸತ್ಸಂಗಗಳು ಮಾಡೋದು. ಈ ರೀತಿ ಮಾಡ್ತಾ ಮಾಡ್ತಾ ಊರಲ್ಲಿ ಹೋಗಿ ಮಂಡಲ ಧ್ಯಾನ ಶುರು ಮಾಡುದು. ಒಬ್ರ ಮನೆ 41 ದಿನ ಮಂಡಲ ಧ್ಯಾನ ಮಾಡ್ಬೋದು. ಮಂಡಲ ಧ್ಯಾನ ಮಾಡಿದಾಗ ಅದು ಮುಗಿಯೋಷ್ಟೊತ್ತಿಗೆ ಇನ್ನೊಬ್ರಿಗೆ ಹೇಳ್ತಾ ಇದ್ದೆ, ಓಕೆ ಇವತ್ತು ಗೀತಾರ್ ಮನೇಲಿ ಹೋಗೋದು, ಇನ್ನೊಂದು ಭಟ್ ಮನೆಯಲ್ಲಿ. ಈ ರೀತಿ ಅವ್ರಿಗೆ ಎಲ್ಲ ಪ್ರಚೋದನೆ ಮಾಡಿ ಮಾಡಿ ಯಾರು ಸುಮ್ಮನೆ ಕುತ್ಕೋಬಾರದಲ್ಲಿ, 41 ದಿನ ಮುಗಿಯೋದ್ರೊಳಗೆ ನಮ್ಮ ಮನೆಗಿರ್ಲಿ ಅನ್ನೋರು. ಈ ರೀತಿ ಮೈ ಡಿಯರ್ ಮಾಸ್ಟರ್ಸ್ 3 ವರ್ಷಗಳ ಕಾಲ ಕಂಟಿನ್ಯೂ ಮಂಡಲ ಧ್ಯಾನ ನಮ್ಮ ಹಳ್ಳಿನಲ್ಲಿ ನಡೆದಿದೆ. ಅದು ಧ್ಯಾನ ಕಸೂರಲ್ಲೂ ಬಂದಿತ್ತು. 3 ವರ್ಷ ಆ ಧ್ಯಾನ ಮಂಡಲ ಧ್ಯಾನ ಎಲ್ಲ ಇಡೀ ಲೆಕ್ಕಾಕಿದಾಗ ಇಡೀ ಊರೇ ಧ್ಯಾನ ಮಾಡಿದೆ. ಇಷ್ಟು ಧ್ಯಾನ ಬಂದಾಗ ಮಧ್ಯದಲ್ಲಿ ಎಷ್ಟೋ ಮಾಸ್ಟರ್ಗಳನ್ನ, ಸೀನಿಯರ್ ಮಾಸ್ಟರ್ಗಳು ಕರೆಸ್ತಾ ಇದ್ವಿ. ರಾಮಮೂರ್ತಿ ಸಾರು, ಪ್ರೇಮನಾಥ್ ಸಾರು, ತಟವರ್ತಿ ಸಾರು, ಇಂಥವ್ರನ್ನೆಲ್ಲ ಕರೆಸಿ ಪ್ರತಿ ವಾರ ಒಬ್ಬರನ್ನ ಸೀನಿಯರ್ ಮಾಸ್ಟರ್ ಕರೆಸಿ ಕ್ಲಾಸಸ್ ಸೇರಿಸಿ, ಅಂದ್ರೆ ನಾನೆಲ್ಲ ಇರಕ್ ಆಗ್ತಿದ್ದಿಲ್ಲ, ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೆ, ಇಲ್ಲಿಂದನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಈ ರೀತಿ ಮಾಡ್ಕೊಂಡಾದ್ಮೇಲೆ ಕೊನೆಗೆ 3 ವರ್ಷ ಆದ ನಂತರ ಒಬ್ರು ಸೈಟ್ ಕೊಟ್ರು. ಅಲ್ಲಿ ಸೀತಾರಾಮಾಚಾರ್ಯ ಅಂತ ಸೈಟ್ ಕೊಟ್ಮೇಲೆ ಅಲ್ಲಿ ಪಿರಮಿಡ್ ಕಟ್ಟಕ್ ಶುರು ಮಾಡಿ ಪಿರಮಿಡ್ ಕಟ್ಟಿದ್ವಿ. ಪಿರಮಿಡ್ ಕಟ್ಟಿಸಿ ಆದ್ಮೇಲೆ ಲಾಸ್ಟ್ಗೆ ಪತ್ರಿ ಸರ್ಗೆ ಪಿರಮಿಡ್ ವ್ಯಾಲಿಗೆ ಹೋಗಿ ಕೇಳಿದೆ, ಸರ್ ಹಿಂಗೆ ಓಪನಿಂಗ್ ಬರ್ಬೇಕು ಸರ್ ಅಂತ ಕೇಳಿದಾಗ ಅವರು ಏನ್ ಹೇಳ್ಬೇಕು, ಏನು ಹೇಳಿಲ್ಲ. ನನಗ್ ಗೊತ್ತಿದೆ, ನಾಕ್ ತಿಳಿಸ್ಲೇ ವೈ ನೀನ್ ಹೊಸ್ತಾನು ಅಂತಂದ್ರು. ಅಂದ್ರೆ ನನಗ್ ಗೊತ್ತಿದೆ ನಾನು ಬರ್ತೀನಿ ಅಂದ್ರು. ನೋಡಿ ಅವ್ರಿಗೆ ಹೆಂಗ್ ಗೊತ್ತಿದೆ ಏನು ನಮ್ಗೇನು ಅದು, ಅವ್ರ ಒಂದೇ ಮಾತಿಗೆ ನನಗ್ ಗೊತ್ತಿದೆ ಬರ್ತೀನಿ ಅಂತ. ಸೊ ನಾನೇನ್ ಹೇಳ್ಬಿಟ್ಟಿದೀನಿ ಬರ್ತೀನಿ ಅಂತ. ಓಕೆ, ಅವ್ರು ರೆಡಿ ಇದಾರೆ. 2017ನೇ ತಾರೀಕು 2017ನೇ ತಾರೀಕು ಜನವರಿ ಓಪನಿಂಗ್ ಅಂತ ಇಟ್ಕೊಂಡ್ಬಿಟ್ಟು ಬಂದ್ ನೋಡ್ತಾ ಇದೀವಿ. ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಅದು ಪಿರಮಿಡೇ ರೆಡಿ ಆಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ಪೇಂಟಿಂಗ್ ಅದು ಇದೆ. ನನಗೆ ಭಯ ಶುರು ಹಚ್ಕೊಂತ ಹೇಳ್ಬಿಟ್ಟಿದ್ವಿ, ಪತ್ರಿಜಿ ಬರ್ತಾರೆ, ಇನ್ನ 3 ದಿನ ಇದೆ ಟೈಮ್. ಏನ್ ಮಾಡೋದು ಗೊತ್ತಿಲ್ಲ. ಧ್ಯಾನದಲ್ಲಿ ನೈಟ್ ಎಲ್ಲ ನಾನು ನಿದ್ದೆನೆ ಮಾಡಿಲ್ಲ, ಧ್ಯಾನದಲ್ಲಿ ಕುತ್ಕೊಂಡು ಏನಾದ್ರೂ ಮಾಡಿ ಗುರುಗಳೇ ನೀವೇ ಮಾಡ್ಬೇಕು ಅನ್ನೋ. ಅದು ನೆಕ್ಸ್ಟ್ ಡೇನೆ ಒಬ್ರು ಎಲ್ಲ ಬಂದು ಇದಕ್ಕೆಲ್ಲ ಅನ್ನದಾನ ನಾನ್ ಮಾಡ್ತೀನಿ, ಇದಕ್ಕೆಲ್ಲ ಪೇಂಟಿಂಗ್ ನಾನ್ ಕೊಡಿಸ್ತೀನಿ,
ಎಲ್ಲ ಆಟೋಮೆಟಿಕ್ ಆಗಿ ಏನೇನ್ ಪೆಂಡಿಂಗ್ ಇತ್ತು ಅವರೆಲ್ಲ ಕೂಡ ಏನು ಅಸ್ಟ್ರಲ್ ಮಾಸ್ಟರ್ಸ್ ತರ ಬಂದ್ರು ಗೊತ್ತಿಲ್ಲ, ಅವ್ರು ಬಂದು ಒಪ್ಕೊಂಡು ನಾವು ಮಾಡ್ತೀವಿ ಅಂತ ಎಲ್ಲ ರೆಡಿ ಆಯ್ತು. 2017 ಜನವರಿ 17ರಂದು ಪತ್ರಿಜಿಗಳು ಬಂದ್ರು, ಇನಾಗ್ರೇಷನ್ ಮಾಡಿ ನಮ್ಮೂರಲ್ಲಿ ಪಿರಮಿಡ್ ಓಪನಿಂಗ್ ಮಾಡಿದ್ರು. ಅದನ್ನ ಸ್ವಾಮಿ ವಿವೇಕಾನಂದ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಮಾಡಿದ್ವಿ. ಸೊ ಅದು ಬಂದು ತುಂಬಾ ಖುಷಿ ಆಯ್ತು. ಅವ್ರು ಬಂದು ಪತ್ರಿಜಿಗಳು ಬಂದ ತಕ್ಷಣ ಅವ್ರನ್ನ ಕೈ ಹಿಡ್ಕೊಂಡು ಮೇಲೆ ಒಳಗಡೆ ಪಿರಮಿಡ್ ಒಳಗೆ ಕರ್ಕೊಂಡು ಹೋದ ತಕ್ಷಣ ಅವ್ರು ಏನು ಮಾತಾಡಿಲ್ಲ. ಅಂದ್ರೆ ಅವ್ರ ಸಾರ್ದು ನಾನು ಈ ತರ ಆಶೀರ್ವಾದ ಮಾಡೋ ತರ ಒಂದು ಫೋಟೋನ ನಾನು ಮಾಡಿಸಿದ್ದೆ ದೊಡ್ಡದಾಗಿ ಅಲ್ಲಿ. ಅದನ್ನ ನೋಡಿದ ತಕ್ಷಣ ಅದ್ರ ಹತ್ರ ಕುತ್ಕೊಂಡ್ಬಿಟ್ರು ಧ್ಯಾನಕ್ಕೆ ಕುತ್ಕೊಂಡ ತಕ್ಷಣ ಅವ್ರ ಪಕ್ಕದಲ್ಲಿ ನಾವೆಲ್ಲ ಎಲ್ಲ ಮಾಸ್ಟರ್ಸ್ ಎಲ್ಲ ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಧ್ಯಾನ ಮಾಡಿದ ನಂತರ ಹೊರಗಡೆ ಸತ್ಸಂಗ, ಇದು ಸ್ವಾಮಿ ವಿವೇಕಾನಂದ ಅಂದ್ರೆ ಏನು ಅಂತಕ್ಕಂಥದ್ದು, ಅಂದ್ರೆ ವಿವೇಕ ಆನಂದ, ವಿವೇಕ ಯಾವಾಗ ಆಗ್ತದೋ ನಮ್ಗೆ ಆನಂದ ಸಿಗ್ತದೆ ಅಂತಕ್ಕಂಥದ್ದನ್ನ ಅವರು ವಿವರಣೆ ಕೊಡ್ತಾ ಹೋದ್ರು. ಅದು ಕೊಟ್ಟ ನಂತರ ಎಲ್ಲರಿಗೂ ಅದಾದ ನಂತರ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿತ್ತು, ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಹೋಯ್ತು. ಅದು ಫಸ್ಟ್ ನಾವು ಅಲ್ಲಿ ಹೋದ ತಕ್ಷಣ ಸ್ಟೇಜ್ ಮೇಲೆ ಕೂರಿಸ್ತೀವಲ್ಲ ಸರ್ನ, ನನ್ನ ಕರೆದು ಅಲ್ಲಿ ತೆಲುಗಲ್ಲಿ ಈ ಕಡೆ ఎవరయ్యా పెద్ద ಇಲ್ಲಿ ನೋಡ್ಕೊಳ್ತಕ್ಕಂಥವ್ರು ಯಾರು, ಅಂದ್ರೆ ಇಲ್ಲಿ ಈ ಊರಿಗೆ ಅಂದ್ರೆ ಈ ಪಿರಮಿಡ್ ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರು. ಹಂಗಂದಾಗ ನಾನೇ ಸರ್ ಅಂತ ಹೇಳಕ್ಕಾಗತ್ತಲ್ಲ. ಸೊ ಹಂಗಂದಾಗ ಅಲ್ಲಿ ಅಂದ್ರೆ ಯಾರು ನನಗಿನ ಸೀನಿಯರ್ ಇದ್ರು, ವಯಸ್ಸಿನ ದೊಡ್ಡವರಿದ್ರು, ಅವ್ರಿಬ್ಬರನ್ನ ಹೇಳಿದೆ ಸರ್ ಇವ್ರು ಸರ್ ಅಂತ. ಅವ್ರನ್ನ ಕರೆಸಿ ಪಕ್ಕದಲ್ಲಿ ಕುಂದಿರ್ಸ್ಕೊಂಡ್ರು ಆ ಕಡೆ ಈ ಕಡೆ ಕೂರ್ಸ್ಕೊಂಡ್ಬಿಟ್ಟು ಎಲ್ಲ ಆಯ್ತು. ನಾನ್ ಮಾತ್ರ ಹೋಗಿ ಕೆಳಗಡೆ ಕುಂತಿದ್ದೆ. ನಾನೆಲ್ಲ ಬಂದು ಸಾರ್ನಲ್ಲಿ ಕೂರಿಸ್ಬಿಟ್ಟು ಇದ್ ಮಾಡಿದ್ರು ಕೂಡ ಆ ಕೆಳಗಡೆ ನಾವು ಫ್ರೆಂಡ್ಸ್ ಎಲ್ಲ ನಾವು ಕೆಳಗೆ ಕುಂತಿದ್ವಿ. ಇದೆಲ್ಲ ಆಯ್ತು. ಇನ್ನೇನು ಶಾಲು ಓದಿಸ್ಬೇಕಲ್ಲ, ಶಾಲು ಓದಿಸ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಶಾಲು ಓದಿಸ್ತಾ ಇರ್ಬೇಕಾದ್ರೆ ಫಸ್ಟ್ ಸುಧಾಕರ್ ರಾವ ಈ ಕಡ ಅಂತಂದ್ರು. ನಾನು ಕೆಳಗ್ ಕುತ್ಕೊಂಡಿದ್ದೀನಿ. ಅಂದ್ರೆ ಕೆಳಗ್ ಕುತ್ಕೊಂಡ್ರೆ ಸುಧಾಕರ್ ನಿನ್ ಮೇಲೆ ಬಾರಾಯ ಅಂದ್ರು. ನಾನು ಏನಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತೇಳಿ ಬಂದೆ. ಬಂದ ತಕ್ಷಣ ಆಮೇಲೆ ಎಲ್ಲರಿಗೂ ಬಿಟ್ಟು ನನಗೆ ಶಾಲು ಓದಿಸಿದ್ರು. ಅಂದ್ರೆ ನೋಡಿ, ನಾವ್ ಹೇಳ್ಬೇಕಂತಲ್ಲ, ಪತ್ರಿಜಿ ಗುರುಗಳಿಗೆ ಎಲ್ಲನೂ ಗೊತ್ತಿದೆ. ನಾನು ಯಾವಾಗ ಅಲ್ಲಿ ಫಸ್ಟ್ ಟೈಮ್ ಭೇಟಿ ಆದಾಗ ಇವ್ರೇನ್ ಗುರುಗಳಪ್ಪ ಅಂದಾಗ ನನಗ್ ಭಯ ಆಗಿತ್ತು. ಯಾಕೆಂದ್ರೆ ಎಲ್ಲಿ ಹೊಡೆದ್ ಬಿಡ್ತಾರ ನನಗೆ ಎಲ್ಲ ಗೊತ್ತಾಗತ್ತೆ ಅವ್ರಿಗೆ, ಮೈಂಡ್ ರೀಡಿಂಗ್ ಗೊತ್ತಾಗುತ್ತೆ ಅವ್ರಿಗೆ, ನಾವು ಏನ್ ಅಂದ್ಕೊಂಡಿದ್ದೆಲ್ಲ ಗೊತ್ತಾಗುತ್ತೆ. ಸೊ ಅದು ನೋಡಿ ಇಲ್ಲಿ ಆ ರೀತಿ ಅಂದ್ರೆ ಅವ್ರಿಗೆ ಎಲ್ಲ ಮೈಂಡ್ ರೀಡಿಂಗ್ ಎಲ್ಲ ಗೊತ್ತಾಗುತ್ತೆ. ಅವ್ರ ಹತ್ರ ನಾವು ಹೋಗಿ ಸುಳ್ಳು ಹೇಳಕ್ ಆಗ್ತಿದ್ದಿಲ್ಲ, ಅವ್ರ ಹತ್ರ ಹೋಗಿ ನಾವ್ ಏನ್ ಮಾತಾಡಕ್ ಆಗ್ತಿದ್ದಿಲ್ಲ ಅಂತ ಒಂದು ಎನರ್ಜಿ ನಮ್ಮ ಗುರುಗಳ ಹತ್ರ ಇತ್ತು. ಅದಾದ ನಂತರ ನಮ್ಮೂರಲ್ಲಿ ಪಿರಮಿಡ್ ಆಗ್ಲಿಕ್ಕೆ ಎಲ್ರೂ ತುಂಬಾ ಜನ ಕಾರಣ ಇದ್ದಾರೆ. ಬಳ್ಳಾರಿಯಿಂದ ಎಷ್ಟೋ ಮಾಸ್ಟರ್ಸ್ಗಳು ಬಂದು ಅವರು ಹೆಲ್ಪ್ ಮಾಡಿದ್ರು. ಅದಾದ ನಂತರ ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಈವೆಂಟ್ ನಡೀತು. ವೈಟ್ ಫೀಲ್ಡ್ ಅಲ್ಲೇ ಈ ರಂಗನಾಥ್ ಸರ್ ಜೊತೆ ಧ್ಯಾನ ಸಂದೇಶ ಅಂತ ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ ದೊಡ್ಡ ಸುಮಾರು ಒಂದು 1000 ಮಾಸ್ಟರ್ಸ್ ಬಂದಿದ್ರು ಅವತ್ತು. ಅದಕ್ಕೆ ಮುಂಚೆನೆ ಸುಮಾರು ಒಂದು ತಿಂಗಳ ಮುಂಚಿಂದನೇ ನಾವೆಲ್ಲ ಪ್ರಚಾರ ಎಲ್ಲ ಕಡೆ ಪ್ರಚಾರ ಮಾಡಿ ಪಾಂಪ್ಲೆಟ್ಸ್ ಹಂಚ್ತಾ, ಈ ತರ ಪತ್ರಿಜಿ ಗುರುಗಳು ಬರ್ತಾರೆ, ಧ್ಯಾನ ಸಂದೇಶ ಅಂತ ಒಂದು ಪ್ರೋಗ್ರಾಮ್ ಇದೆ, ನೀವೆಲ್ಲ ಬರ್ಬೇಕು ಅಂತ. ಆ ವೀರೇಶ್ ಪಾಟೀಲ್ ಅಂತಿದ್ರು, ಮತ್ತೆ ಸಾದಿಕ್ ಅಂತ ಇದ್ರು. ಸೊ ಮತ್ತೆ ಇವರು ಒಂದು ಇದ್ರ ಲೀಡರ್ಶಿಪ್ ಅಲ್ಲಿ ರಂಗಸ್ವಾಮಿ ಲೀಡರ್ಶಿಪ್ ಅಲ್ಲಿ ನಾವೆಲ್ಲ ಪ್ರಚಾರ ಎಲ್ಲ ಮಾಡಿದ್ವಿ. ಮತ್ತೆ ಅದ್ಭುತವಾಗಿ 1000 ಜನ ಬಂದು ಅಟೆಂಡ್ ಆಗಿ ತುಂಬಾ ವೈಟ್ ಫೀಲ್ಡ್ ಅಲ್ಲೇ ತುಂಬಾ ಗ್ರೇಟ್ ಆಗಿ ಇದಾಯ್ತು. ಅದಕ್ಕೆ ಇಲ್ಲಿ ಟೈಮ್ ಆಗ್ಬಿಟ್ಟಿದೆ. ಪತ್ರಿ ಸಾರು ಇನ್ನು ಅಲ್ಲೆಲ್ಲೇ ಹೊಸಕೋಟೆ ಅಂತ ಅಲ್ಲಿ ಬರ್ತಾ ಇದಾರೆ. ಅವಾಗ ಲೇಟ್ ಆಯ್ತಂತ ನಾವು ಫೋನ್ ಮಾಡಿ, ಈ ತರ ಪತ್ರಿ ಸರ್ ಇಲ್ಲ ಇನ್ನ ಬರ್ತಾ ಇಲ್ಲ, ಎಲ್ಲಿದಾರ ಕೇಳ್ರಿ ಅಂತಂದ್ರೆ ಅವ್ರ ಡ್ರೈವರ್ಗೆ ಫೋನ್ ಮಾಡಿ ಎಷ್ಟೊತ್ತಾಗತ್ತೆ ಇನ್ನು ಬರಕ್ಕೆ ಅಂತ ಕೇಳಿದ್ರೆ, ಪತ್ರಿ ಸರ್ ಕೇಳಿಸ್ಕೊಂಡು ಎಷ್ಟೊತ್ತಿಗೆ ಬರ್ತೀನಿ ಅಂತ ನಾನು ಹೆಂಗೆ ಹೇಳಿ, ನಾನು ಅಲ್ಲಿಗೆ ಬಂದ್ಮೇಲೆ ನಾನು ಬಂದಿದ್ದೇನೆ ಅಂತ ಗೊತ್ತಾಗುತ್ತೆ ಅಂದ್ರು. ಅಂದ್ರೆ ಏನು ಮಾತಾಡಂಗಿಲ್ಲ ಅವ್ರ ಹತ್ರ. ಸರ್ ಯಾವಾಗ ಬರ್ತೀರಿ ಅಂದ್ರೆ ಕೇಳ್ಬಾರ್ದಂಗೆ, ಯಾವಾಗ ಬರ್ತೀನಿ ಅಂದ್ರೆ ನಾನ್ ಯಾವಾಗ ಬರ್ತೀನಿ ಅವಾಗ್ಲೇ ನೀವು ಬಂದಿನ ತಿಳ್ಕೊಬೇಕು. ಅಂದ್ರೆ ಯಾವಾಗ್ಲೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋರು. ಯಾವ ಮಾತು ಸುಮ್ಮನೆ ಬಡ ಮಾತಾಡ್ಬಾರ್ದು ನಾವು. ಏನ್ ಮಾತಾಡ್ಬೇಕಂದ್ರೆ ಹುಷಾರಾಗಿ ಮಾತಾಡ್ಬೇಕು. ಅವಾಗ ಆ ತರ ಇವೆಂಟ್ ಎಲ್ಲ ಮುಗಿತು. ತುಂಬಾ ಖುಷಿ ಆಯ್ತಲ್ಲ. ಯಾಕೆಂದ್ರೆ ಇಲ್ಲಿ ಪತ್ರಿಜಿ ಸರ್ ಇರ್ಬೇಕಾದ್ರೆ ನನ್ನ ಮಕ್ಕಳು ಚಿಕ್ಕ ಮಕ್ಕಳನ್ನು ಕೂಡ ಮನೆಗೆ ಜಗಳ ಮಾಡಿದ್ರೆ ಕರ್ಕೊಂಡು ಹೋಗ್ತಿದ್ದೆ. ಮನೆಗೆ ನೋಡಿದ್ರೆ ಚಿಕ್ಕ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತೀವಿ ಅವ್ರ ಹತ್ರ ಅಲ್ಲಿ ಅಂತ. ನನಗೆ ಗುರುಗಳು ಭೇಟಿ ಆಗ್ಲಿ ಅಂತ ಮಕ್ಕಳನ್ನ ಬಿಡ್ದಂಗೆ ಎಲ್ಲ ಕರ್ಕೊಂಡೋಗಿ, ಮತ್ತೆ ರ್ಯಾಲೀಸ್ಗೆ ಈ ತರ ಆದಾಗ ಏನಾಯ್ತು,
ಒಂದ್ಸರಿ ಅಲ್ಲಿ ಕಬೀರ್ ಭವನ್ ಅಂತ ಇದೆ ಗೊತ್ತಲ್ಲ, ಕಬೀರ್ ಭವನದಲ್ಲಿ ನಾವು ಪತ್ರಿ ಸರ್ ಬಂದಾಗ ಹೋಗಿದ್ದೆ. ಆ ಕಬೀರ್ ಭವನದಿಂದ ಅಲ್ಲಿ ಪಿರಮಿಡ್ ವ್ಯಾಲಿಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಆ ಎಲ್ಲರ ಪೇಪರ್ಗಳು ಅಲ್ಲಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಅಂದ್ರೆ ಅಂದ್ರೆ ಕ್ಲೀನಿಂಗ್ ಮಾಡಿಲ್ಲ ಅಲ್ಲಿ. ಆಮೇಲೆ ಈಗ ಹೋಗ್ತಾ ಇರ್ಬೇಕಾರೆ ಪತ್ರಿಜಿ ಎಲ್ಲ ಹೋಗ್ತಾ ಇದ್ವಿ. ಪತ್ರಿಜಿ ಗುರುಗಳು ಆ ಪೇಪರ್ಗಳು ನೋಡಿ, ಬಾ ಎಂತ ಇವತ್ತು ನನ್ಗೆ ಸೌಭಾಗ್ಯಪ್ಪ ನಾನು ಕ್ಲೀನಿಂಗ್ ಮಾಡೋದಕ್ಕೆ ಅಂತೇಳಿ ಆ ಪೇಪರ್ಗಳೆಲ್ಲ ಆರ್ಸಕ್ ಶುರು ಮಾಡ್ಬಿಟ್ರು. ಆ ಬಿದ್ದಿರೋ ಪೇಪರ್ಗಳಲ್ಲಿ ಒಂದೊಂದೊಂದೊಂದು ಕೈಯಲ್ಲಿ ಆ ಯಾವಾಗ ಅವ್ರು ಆರ್ಸಕ್ ಶುರು ಮಾಡಿದ್ರು, ಈಗ ಅಲ್ಲಿರೋ ಸುಮ್ನೆ ಇರ್ತಾರ, ಎಲ್ರು ಕೈಯಾಗೆ ಟಕ 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 ಅದು ಪೇಪರ್ಗಳು ಎತ್ತಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ರು. ಸ್ವಚ್ಛ ಭಾರತ್ ಆಗ್ಬಿಡ್ತು. ಅಂದ್ರೆ ಯಾವತ್ತೂ ಕೂಡ ನಾನು ಗ್ರೇಟು, ನಾನು ಇದಕ್ಕೆಲ್ಲ ಫೌಂಡರ್ ಅನ್ನೋ ಒಂದು ಯಾವತ್ತೂ ಕೂಡ ಇದ್ದಿಲ್ಲ. ನೋಡಿ ಎಷ್ಟೋ ಕ್ಲಾಸಸ್ ಅಲ್ಲಿ ಅವರು ಜ್ಞಾನ ಎಲ್ಲ ಕೊಡ್ತಿರ್ತಾರೆ. ಅದ್ ಮುಗಿದ ನಂತರ ಅವ್ರು ಹೋಗಿ ಎಲ್ಲೋ ಕೂತ್ಕೊಳ್ಳಲ್ಲ, ಅವ್ರು ಡೈರೆಕ್ಟ್ ಹೋಗ್ಬಿಟ್ಟು ಊಟ ಬಡಿಸ್ಲಿಕ್ಕೆ, ಅನ್ನದಾನ ಮಾಡ್ಲಿಕ್ಕೆ ನಿಂತ್ಕೊಳ್ತಾ ಇದ್ರು. ಎಲ್ಲರಿಗೂ ಊಟ ಬಡಿಸ್ತಾ ಇದ್ರು. ಅವ್ರು ಕೊಡ್ತಕ್ಕಂತ ಆಹಾರ ಎಷ್ಟು ಚೆನ್ನಾಗಿರ್ತೈತಂದ್ರೆ, ಅಂದ್ರೆ ಅವರು ನನ್ನ ಲಾಸ್ಟ್ ಹೋದ್ ತಿಂಗಳಲ್ಲಿ ಹೇಳಿದೀನಿ ನಾನು, ಪತ್ರಿ ಸಾರ್ ಬಗ್ಗೆ ಎಲ್ಲ ಹೇಳಿದೀನಿ. ಒಂದು ಕ್ಷಣ ಅವರು ಟೈಮ್ ವೇಸ್ಟ್ ಮಾಡೋರು, ಅವ್ರು ಇರೋವರೆಗೂ ಒಂದು ಕ್ಷಣ ಟೈಮ್ ವೇಸ್ಟ್ ಮಾಡ್ದಂಗೆ ಅವರು ಜೀವನ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವಾಗ ಪತ್ರಿ ಸರ್ ನೆನ್ಸ್ಕೊಂಡ್ರೆ ನೀವು ತಿಳ್ಕೋಬೇಕು, 2012ರಲ್ಲಿ ಇಂದು ಪ್ರಳಯ ಅಂತ ಏನ್ ಹೇಳ್ತಾ ಇದ್ರಲ್ಲ, ಅದೆಲ್ಲ ಆಗೋದನ್ನೆಲ್ಲ ತಪ್ಪಿಸಿದರೆ ಪತ್ರಿಜಿಗಳು. 2012ನೇ ಡಿಸೆಂಬರ್ 21 ಫೋಟೋನ್ ಬ್ಯಾಂಡ್ ಭೂಮಿ ಎಂಟರ್ ಆಯ್ತು. ಆ ಟೈಮಲ್ಲಿ ಬ್ಲಾಸ್ಟ್ ಆಗಿ ಏನೇನೋ ಆಗ್ಬೇಕಾಯ್ತು. ಅವಾಗ ಪತ್ರಿಜಿ ಗುರುಗಳು, ಮಹಾತಾರ್ ಬಾಬಾಜಿ, ಎಷ್ಟೋ ಮಾಸ್ಟರ್ಸ್. ಸೊ ಈ ರೀತಿ ನಮ್ಗೆ ಯಾವಾಗ್ಲೂ ಕೂಡ ಅವರು ನಮ್ಗೆ ಒಂದು ನಮ್ಗೆ ಪ್ರೊಟೆಕ್ಷನ್, ರಕ್ಷಣಾ ಕವಚ ತರ ಆಗಿ ಅವರು ನಮ್ಮ ಹತ್ರ ಅನಿಸ್ತಾರೆ. ಅವರಲ್ಲಿ ಏನ್ ಇಷ್ಟ ಆಯ್ತು ನನಗೆ ಅಂದ್ರೆ, ಅವ್ರನ್ನ ಕಂಡ್ರೆ ಒಂದು ಲೀಡರ್ಶಿಪ್ ಆಗಿರ್ಬೋದು, ಒಂದು ಮೈತ್ರೇಯ ಅಂದ್ರೆ ಫ್ರೆಂಡ್ಶಿಪ್, ಮತ್ತೆ ಕರುಣೆ ಅಂತ ಕರುಣಾಮಯ ಅವರು. ಮತ್ತೆ ಇಂಪಾರ್ಟೆಂಟ್ ಆಗಿ ಸಿಂಪ್ಲಿಸಿಟಿ, ಅವ್ರು ಯಾವತ್ತು ಸಿಂಪಲ್ ಆಗಿ ಇರ್ತಾ ಇದ್ರು. ಮತ್ತೆ ಅವರಲ್ಲಿ ಇರ್ತಕ್ಕಂತ ಎಲ್ರಿಗೂ ಎನ್ಕರೇಜ್ ಮಾಡ್ತಾ ಇದ್ರು. ಎಕ್ಸ್ಪೀರಿಯನ್ಸಸ್ ಹೇಳ್ರಿ ಅಂತ ಹೇಳಿ ಯಾರನ್ನು ಡಿಗ್ರೇಡ್ ಮಾಡ್ತಾ ಇದ್ದಿಲ್ಲ. ಯಾರೇನೇ ಅನುಭವ ಹೇಳಿದ್ರು ಕೂಡ ವೆರಿ ಗುಡ್, ಕ್ಲಾಪ್ಸ್ ಹೊಡಿರಲ್ಲ ಅಂತ ಹೇಳ್ತಾರೆ. ಎಲ್ಲಾ ಒಂದು ಸಂಘ ಸಂಸ್ಥೆಗಳಿಗೂ ಅವರು, ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ಅವರು ಈ ಒಂದು ಜ್ಞಾನ ಪಡಿತಾ ಇದ್ರು. ಅದು ಜ್ಞಾನ ಭಂಡಾರ. ಅವರು 1,00,000 ಪುಸ್ತಕಗಳನ್ನ ಓದಿದ್ರು. ನಾವು ಅವ್ರ ತರ 1,00,000 ಪುಸ್ತಕಗಳು ಓದ್ಬೇಕಂದ್ರೆ ಎಷ್ಟು ಜನ್ಮ ಎತ್ತಬೇಕೋ ಗೊತ್ತಿಲ್ಲ. ಆದ್ರೆ ಅಂತ ಲಕ್ಷಗಟ್ಲೆ ಮಾಡಿ ಓದಿರ್ತಕ್ಕಂಥ ಪುಸ್ತಕಗಳನ್ನ, ಜ್ಞಾನನ ನಮಗೆ ಜೇನಿನ ರೂಪದಲ್ಲಿ ನಮ್ಗೆ ಕೊಟ್ಟಿದ್ರು. ಈ ಹೂವಿನ ಮಕರಂದಗಳೆಲ್ಲ ಜೇನುಗಳು ಹೆಂಗೆ ತಗೊಂಬಂದು ಹನಿ ತಯಾರು ಮಾಡುತ್ತೋ ಆ ರೀತಿ ಎಲ್ಲ ಜ್ಞಾನನ ನಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಜ್ಞಾನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಆ ಜ್ಞಾನನ ಪಡೆದು ನಾವು ತಿಳ್ಕೊಂಡು ಬೇರೆ ಎಲ್ಲರಿಗೂ ಆ ಜ್ಞಾನನ ತಿಳಿಸ್ಬೇಕು. ಅದಕ್ಕೋಸ್ಕರ ಅವಾಗ ಏನಾಯ್ತು, ಅವಾಗ ಈ ಝೂಮ್ ಸೆಷನ್ ಕೋವಿಡ್-19 ಇದ್ರಾಯ್ತಲ್ಲ, ಆ ಕೋವಿಡ್ ಟೈಮಲ್ಲಿ ಈ ಝೂಮ್ ಸೆಷನ್ಗಳು ಶುರುವಾಯ್ತು. ಅದಕ್ಕೆ ಮುಂಚೆ ಯಾವಾಗ ಪತ್ರಿಜಿ ಗುರುಗಳು ಪರಿಚಯ ಆಯ್ತು, ಅವಾಗ ನಾನೇನ್ ಮಾಡ್ತಿದ್ದೆ, ಎಲ್ಲಾ ಜ್ಞಾನನ ಅವ್ರ ಆಡಿಯೋಸ್, ಈ ತೆಲುಗು ಆಡಿಯೋಸ್, ಸುಮಾರು ಆಡಿಯೋಸ್ ಎಲ್ಲ ಕೇಳ್ತಾ ಇದ್ದೆ. ಅವ್ರ ವಿಡಿಯೋಸ್, ಆಡಿಯೋಸ್ ಈ ತರ ಕೇಳ್ತಾ ಇದ್ದೆ. ಅವ್ರ ಪುಸ್ತಕಗಳು, ಚಿಕ್ಕ ಚಿಕ್ಕ ಪುಸ್ತಕಗಳು ಬರಿತಾ ಇದ್ರು ಪತ್ರಿಜಿ ಗುರುಗಳು. ಆ ಪುಸ್ತಕಗಳೆಲ್ಲ ಓದ್ತಾ ಇದ್ದೆ. ಇದೆಲ್ಲ ಓದಿ ಇದಾದ್ಮೇಲೆ ನೆಕ್ಸ್ಟ್ ಝೂಮ್ ಸೆಷನ್ಗಳು ಸ್ಟಾರ್ಟ್ ಆಯ್ತು. ಝೂಮ್ ಸ್ಟಾರ್ಟ್ ಆದಾಗ ನಾನು ಆಕ್ಚುಲಿ ಕನ್ನಡದವನು, ನನಗೆ ಬೇರೆ ಭಾಷೆಗಳು ಅಷ್ಟು ನನಗೆ ಗೊತ್ತಿದ್ದಿಲ್ಲ. ನಾನೇನ್ ಮಾಡಿದೆ, ನನಗೆ ಒಂದು ಆಸೆ ಇತ್ತು, ಪತ್ರಿಜಿ ಗುರುಗಳು ತೆಲುಗು ಅವರು, ತೆಲುಗು ಎಲ್ಲ ಆಡಿಯೋಸ್ ಇದೆ, ನಾನು ತೆಲುಗಲ್ಲಿ ಹೇಳ್ಬೇಕು. ತೆಲುಗಲ್ಲಿ ಹೇಳಿದಾಗ ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಯಾಕಂದ್ರೆ ನಮ್ಮ ತೆಲುಗು ನಾನು ಕಲ್ತ್ಕೊಂಡು ಕನ್ನಡದಲ್ಲಿ ಹೇಳೋಣ, ಕನ್ನಡದವ್ರಿಗೆಲ್ಲ ಗೊತ್ತಾಗ್ಲಿ. ಈ ರೀತಿ ನಾನೇನ್ ಮಾಡಿದೆ, ತೆಲುಗು ಕಲೀಲಿಕ್ಕೆ ಶುರು ಅಂದ್ರೆ ಪತ್ರಿಜಿ ಗುರುಗಳು ಕೇಳ್ಕೊಂಡೆ, ನನಗೆ ತೆಲುಗು ಬರ್ಬೇಕು, ನನಗೆ ತೆಲುಗು ಕಲಿಬೇಕು. ಪತ್ರಿಜಿ ಸರ್ ಹೇಳ್ತಾ ಇದ್ರು ಒಂದೊಂದ್ಸರಿ, ಈ ವಿಜ್ಞಾನಮಯ ಕೋಶ ಅಂತ ಇದೆ ನಮ್ಮಲ್ಲಿ, ಆ ವಿಜ್ಞಾನಮಯ ಕೋಶದಲ್ಲಿ ಲೈಬ್ರರಿ ಇರುತ್ತೆ, ಜ್ಞಾನ ಭಂಡಾರ ಇರ್ತದೆ, ನಿಮ್ಗೆ ಏನ್ ಬೇಕಂದ್ರೆ ಧ್ಯಾನದಲ್ಲಿ ಆ ವಿಜ್ಞಾನಮಯ ಕೋಶಕ್ಕೆ ಹೋಗಿ ತಗೊಳ್ಳಿ ಅಂತ. ನನಗೆ ಅದೊಂದು ಜ್ಞಾಪಕ ಬಂದು ಎಲ್ಲ ಧ್ಯಾನದ ಮೂಲಕ
ಅದು ತಿಳ್ಕೊಂಡಾಗ ಅವಾಗ ನನಗೆ ನಾನೇನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆ ಒಂದು ಈ ವಿಜಯವಾಡ ಆಂಧ್ರ ಗುಂಟೂರು ವಿಜಯವಾಡ ಅಂತಾರಲ್ಲ, ಆ ವಿಜಯವಾಡ ಗುಂಟೂರು ಕಂಪನಿಯಲ್ಲಿ ಕೆಲಸ ಸಿಕ್ತು ನನಗೆ. ಅಂದ್ರೆ ಇಲ್ಲಿಂದ ಶಿಫ್ಟ್ ಆದೆ. ಹೋದ್ರೆ ಬರೇ ತೆಲುಗು ಮಾತಾಡೋರು ಅಲ್ಲಿ. ಕನ್ನಡ ಮಾತಾಡೋರು ಯಾರಿಲ್ಲ, ಎಲ್ಲ ತೆಲುಗೆ. ಅವಾಗ ಬೇರೆ ವಿಧಿ ಇಲ್ಲದೆ ತೆಲುಗು ಕಲೀಲೇಬೇಕಾಯ್ತು. ಯಾಕಂದ್ರೆ ನಾನು ತೆಲುಗು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋದು. ಈ ರೀತಿ ಆಗ್ತಾ ಆಗ್ತಾ ತೆಲುಗು ಬಂತು ನನಗೆ. ತೆಲುಗು ಬಂದ್ಮೇಲೆ ಇನ್ನು ಈಸಿ ಆಗ್ಬಿಡ್ತು. ಕೇಳೋದು, ಮಾತಾಡೋದು, ಹೇಳೋದು. ಆಮೇಲೆ ನಂತರ ಕೆಲವು ಕಂಪನಿ, ಇನ್ನೊಂದು ಕಂಪನಿಗೆ ಹೋದೆ, ಬರೀ ಹಿಂದಿ ಮಾತಾಡೋರು, ನಾರ್ತ್ ಇಂಡಿಯನ್ಸ್. ಅವಾಗ ಹಿಂದಿ ಬಂತು. ಇನ್ನೊಂದು ಕಂಪನಿಗೆ ಹೋದೆ, ಬರೇ ತಮಿಳ್ ಮಾತಾಡೋರು, ತಮಿಳ್ ಕಲ್ತ್ಕೊಂಡೆ. ಹಂಗೆ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್, ತಮಿಳ್, ಅಂದ್ರೆ 5 ಭಾಷೆ ಕೂಡ ಹೆಂಗ್ ಕಲ್ತೆ? ಬಿಕಾಸ್ ಆಫ್ ಮೆಡಿಟೇಷನ್, ಬಿಕಾಸ್ ಆಫ್ ಜ್ಞಾನ. ನಾವು ಒಂದು ತಪನೆ ಇಟ್ಕೊಂಡಾಗ, ಈ ಧ್ಯಾನ ಸಾಧನೆ ಮಾಡಿದಾಗ, ನನ್ಗೆಲ್ಲ ಕೂಡ ಇವತ್ತು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಾನು ಬರೀ ಕನ್ನಡ ಕಲ್ತ್ಕೊಂಡವನು. ಈ ಧ್ಯಾನದ ಮೂಲಕ, ಧ್ಯಾನ ಶಕ್ತಿಯಿಂದ ನಾನು ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ 4 ಭಾಷೆನಲ್ಲಿ ನಾನು ಆಫ್ಲೈನ್, ಆನ್ಲೈನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿದೆ. ಇದೆಲ್ಲ ಹೆಂಗ್ ಸಾಧ್ಯ? ಇದೆಲ್ಲ ಕೂಡ ಬಿಕಾಸ್ ಆಫ್ ಮೆಡಿಟೇಷನ್ ಪವರ್. ಈ ರೀತಿ ನಾವು ಎಲ್ಲ ಜ್ಞಾನನ ನಾವು ಹಂಚಬೇಕು ಅಂತ ಅಂದ್ಕೊಂಡಾಗ, ಅದು ತನ್ನಷ್ಟಾನೆ ಎಲ್ಲಿಂದಾದ್ರೂ ನಮ್ಗೆ ಆ ಒಂದು ಅವಕಾಶಗಳು ನಮ್ಗೆ ಸಿಗ್ತವೆ. ಯಾಕೆಂದ್ರೆ ಆ ಒಂದು ಎಷ್ಟೋ ನಾನು ಕಲ್ತಿದ್ದೀನಿ ಆ ಪತ್ರಿಜಿ ಗುರುಗಳ ಹತ್ರ. ನಾನು ಪ್ರತಿ ಸಾರಿ ಹೋದಾಗ್ಲೂ ಏನೋ ಒಂದು ಕಲಿತಾ ಇದ್ದೆ. ಆ ಒಂದು ಆ ಜ್ಞಾನ ನಾನು ಧ್ಯಾನ ಕಲ್ತ ಮೇಲೆ ಇವತ್ತು ಹೇಳಿದಲ್ಲ CMR ಸೆಂಟರ್ ಅಂತ, ಇವಾಗ ಮಾವತಾರ್ ಫೌಂಡೇಶನ್ ಏನಿದೆ ಅದು ಮುಂಚೆ. ಇದರಲ್ಲಿ ಸುಮಾರು ಎಷ್ಟೋ ಹಿಮಾಲಯನ್ ಮಾಸ್ಟರ್ಸ್ ಕರೆಸ್ತಾ ಇದ್ರು, ವರ್ಕ್ಶಾಪ್ ಮಾಡ್ತಾ ಇದ್ರು. ಅದೆಲ್ಲ ಕಲ್ತ್ಕೊಂಡು ಮತ್ತೆ ಶ್ರೀರಾಮಧಾಮ್ ಅಂತ ನಿಮಗೆ ಗೊತ್ತಿದೆ, ಅಲ್ಲಿನೂ ಅವಾಗವಾಗ ಪ್ರೋಗ್ರಾಮ್ ನಡೀತಿತ್ತು. ಅಲ್ಲಿ ಪತ್ರಿ ಸರ್ ಅಲ್ಲಿಗೂ ಬಂದ್ರು, ಒಂದ್ ದಿನ ದೊಡ್ಡ ಪ್ರೋಗ್ರಾಮ್ ಇತ್ತು ಅಲ್ಲಿನೂ. ಈ ರೀತಿ ಎಲ್ಲೆಲ್ಲಿ ಪ್ರೋಗ್ರಾಮ್ ಆಗ್ತತ್ತೋ ಪತ್ರಿಸಿ ಬರ್ತಾರಂದ್ರೆ ನಮ್ಗೆ ಸುಮ್ಮನೆ ಏನು ಮಾಡೋದು ಬೇಡ. ನಾವು ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಲ್ಲ, ಅವ್ರ ಪ್ರೆಸೆನ್ಸ್ ಇದ್ರೆ ಸಾಕಾಯ್ತು ನಮ್ಗೆ. ಯಾಕೆಂದ್ರೆ ಅವರು ಇದ್ರನೇ ಸಾಕು, ಬೇರೆ ಏನ್ ಬೇಕಾಗಿಲ್ಲ ನಮ್ಗೆ. ಆ ರೀತಿ ಎಲ್ಲ ಮಾಡ್ತಾ ಇದ್ದಾಗ ನನಗೆ ಈ ಒಂದು ಯಾಕೆ ತುಂಬಾ ಪತ್ರಿಜಿ ನಮ್ಗೆ ತುಂಬಾ ಇಷ್ಟ ಆದ್ರು ಅಂತಂದ್ರೆ, ನನ್ಗೆ ಏನೇನ್ ಬೇಕು ಅದೆಲ್ಲ ಸಿಗಕ್ಕೆ ಶುರುವಾಯ್ತು. ಇಂಥದ್ದು ಬೇಕಾದ್ರೆ ಅದು ಸಿಗ್ತಾ ಇತ್ತು. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿದೆ, ಅವಾಗ ನಮ್ಮ ತಂದೆ ತಾಯಿಗಳೆಲ್ಲ ಆಮ್, ಆ ಮಠದ ಸ್ವಾಮಿಗಳು ಅವ್ರಲ್ಲಿ ಹೋಗಿ ಅವ್ರಿಗೆ ಕಾಲಿ ಮುಗಿ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ನನಗೆ ಮನಸ್ಸು ನಮಸ್ಕಾರ ಮಾಡಂಗ್ ಆಗ್ತಿದ್ದಿಲ್ಲ. ಯಾಕೆ ಮಾಡ್ಬೇಕು, ಇವ್ರೇನ್ ದೇವ್ರ, ಯಾಕೆ ಮಾಡ್ಬೇಕು ನಮಸ್ಕಾರ ಅನ್ನಂಗ್ ಆಗ್ತಿತ್ತು. ಅದು ನನಗೆ ಪತ್ರಿಜಿ ಏನ್ ಹೇಳಿದ್ರು, ಫಸ್ಟ್ ಯಾರು ದೇವ್ರು ಎಲ್ಲೂ ಇಲ್ಲ, ನೀನೇ ದೇವ್ರು, ನಿನ್ನನ್ನೇ ನೀನು ನೋಡ್ಕೊಂಡಾಗ ನೀನೇ ದೇವ್ರು ಅಂದ ತಕ್ಷಣ ನನಗೆ ಬಹಳ ಖುಷಿ ಆಗ್ಬಿಡ್ತು. ಆಮೇಲೆ ಯಾರಿಗ್ ಕಾಲಿ ಮುಗಿಬಾರ್ದು, ಯಾರಿಗ್ ಕಾಲು ಬೀಳಬಾರ್ದು ಅಂದ್ರೆ, ಓ ನನಗೂ ಅದೇ ಬೇಕಾಗಿತ್ತಪ್ಪ ಅಂದ್ರೆ. ಅಂದ್ರೆ ಯಾವಾಗ ನನಗೆ ಏನ್ ಬೇಕೋ ಅದು ಸಿಕ್ತಲ್ಲ. ನಾನು ಯಾರಿಗೂ ಕಾಲಿ ಮುಗಿಬಾರ್ದಿತ್ತು, ಅವ್ರು ಹೇಳ್ಬಿಟ್ರು ಯಾರು ಕಾಲಿ ಮುಗಿಬೇಡ, ಪಾದಗಳು ಹಿಡಿಬೇಡ, ಪದಗಳು ಹಿಡಿ ಅಂತ ಹೇಳಿ. ಯಾವ ದೇವ್ರು ಎಲ್ಲೂ ಇಲ್ಲ, ಆ ದೇವ್ರು ನೀನೇ. ಆ ದೇವ್ರೇ ಶ್ವಾಸ, ಆ ಶ್ವಾಸವೇ ಗುರು. ಆ ಶ್ವಾಸನ್ ಬಿಟ್ಟು ನೀನೇನು ಹುಡುಕೋ ಅವಶ್ಯಕತೆ ಇಲ್ಲ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಯಾವಾಗ ಇದು ಈ ಶ್ವಾಸದ ಮೇಲೆ ಗಮನ ಅಂತ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಾಗ, ಎಲ್ಲ ಕೂಡ ಬೇರೆ ನಾವು ಯಾವ್ದಾವ್ದೋ ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಂದ್ರೆ ನಾನು ಇವಾಗ ಆ ಮೆಥಡ್ಸ್, ಬೇರೆ ಬೇರೆ ಮೆಥಡ್ಸ್ ಹೇಳ್ಕೊಡ್ತಾರೆ, ಏನಿಲ್ಲ ಪತ್ರಿಜಿ ಸರ್ ಹೇಳಿರೋದು ಆನಾಪಾನ ಸತಿ, ಶ್ವಾಸದ ಮೇಲೆ ಗಮನ, ಚಿತ್ತ ವೃತ್ತಿ ನಿರೋಧ. ಆನಾಪಾನ ಸತಿ ಧ್ಯಾನ ಮಾಡಿದ್ರೆ ಮನಸ್ಸು ಶೂನ್ಯ ಆಗ್ತದೆ. ಚಿತ್ತವೃತ್ತಿ ನಿರೋಧ, ಆ ಮನಸ್ಸನ್ನ ಶೂನ್ಯತೆಗೆ ಹೋಗ್ತೀವಿ. ಆವಾಗ ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ನಾವು ಪಡಿತಾ ಹೋಗ್ತೀವಿ. ಅದು ಬಿಟ್ಟು ಬೇರೆ ನಾನು ಪತ್ರಿಜಿ ಪರಿಚಯ ಆದಾಗ್ಲಿಂದ ಹಿಡಿದು ಪತ್ರಿಜಿ ಒಂದು ಲಕ್ಷ್ಮಣ ರೇಖೆ ಬಿಟ್ಟು ಎಲ್ಲೂ ದಾಟಿಲ್ಲ, ನಾವು ದಾಟೋದು ಇಲ್ಲ. ಏನ್ ಗುರುಗಳು ಹೇಳಿದ್ದಾರೆ ಆ ಒಂದು ಮಾರ್ಗನ ನಾವು ಇದ್ ಮಾಡ್ಬೇಕು. ಆ ಮಾರ್ಗ ಬಿಟ್ಟು ಬೇರೆ ಎಲ್ಲರೂ ಪ್ರೀತಿಸ್ಬೇಕು, ಎಲ್ಲಾ ಕಡೆ ನಾವು ಜ್ಞಾನ ಪಡಿಬೇಕು. ಆದ್ರೆ ನಾವು ನಮ್ಮ ಒಂದು PSSI ಮೂವ್ಮೆಂಟ್ ನ ಬಿಟ್ಟು ಎಲ್ಲಿ ಹೋಗ್ಬಾರ್ದು, ಪತ್ರಿಜಿ ಕಾನ್ಸೆಪ್ಟ್ ಬಿಟ್ಟು ಎಲ್ಲಿ ಹೋಗ್ಬಾರ್ದು.
ಒಂದ್ಸರಿ ಪತ್ರಿ ಸರ್ ಅಲ್ಲಿ ಪಗೋಡ ಅಂತಿದೆಯಲ್ಲ ಅಲ್ಲಿ, ಅಂದ್ರೆ ಪಿರಮಿಡ್ ಅಲ್ಲಿ ಬಂದ್ರೆ ಅಲ್ಲಿ ಇರ್ತಾ ಇದ್ರು ಪತ್ರಿ ಸರ್. ಪತ್ರಿ ಸರ್ ಹತ್ರ ಅವತ್ತು ಅಂದ್ರೆ ಒಂದು 3 days ಅಲ್ಲೇ ಇದ್ಬಿಡನು ಪಿರಮಿಡ್ ಅಲ್ಲಿ ಅಂತ ಹೋದೆ. ಹೋಗಿ ಬೆಳಗ್ಗೆನೆ ಒಂದು 7 o'clock ಹಂಗೆ ಹೋದೆ. ನ್ಯೂಸ್ ಪೇಪರ್ ಓದ್ತಾ ಇದ್ರು, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ತಾ ಇದ್ರು. ಹೋದ ತಕ್ಷಣ ಅಲ್ಲಿಗೆ ಸುಮಾರು ಜನ ಓದಿವಿ ಅವ್ರನ್ನ ಭೇಟಿ ಮಾಡಕ್ಕೆ. ನೋಡಿದ ತಕ್ಷಣ ನನಗೆ ಅವಾಗ ಟೈಮ್ ಸಿಕ್ತು, ಫ್ರೀ ಟೈಮ್ ಸಿಕ್ತು. ಅವ್ರು 2 ಪಾದಗಳನ್ನೆಲ್ಲ ನನ್ನ ಎದೆ ಮೇಲೆ ಇಟ್ಕೊಂಡ್ಬಿಟ್ಟು ಆ ಪಾದಗಳಿಗೆ ಇಟ್ಕೊಂಡು ಮತ್ತೆ ಕಾಲೆಲ್ಲ ಪ್ರೆಸ್ ಮಾಡ್ತಾ ಹೋದೆ, ಕಾಲು ಒತ್ತುತ್ತಾ ಹೋದೆ, ಕಾಲು ತೊಡೆ ಎಲ್ಲ ಅವ್ರಿಗೆ ಸೇವೆ ಮಾಡ್ತಾ ಹೋದೆ. ಆ ಸೇವೆ ಮಾಡ್ತಾ ಹೋದ್ರೆ ಅದು ನೋಡಿ ನನಗೇನೋ ಸ್ವಲ್ಪ ಹೊತ್ತು ಅವಕಾಶ ಸಿಗುತ್ತಂದ್ರೆ 3 hours 3 ಗಂಟೆಗಳ ಕಾಲ ನಿರಂತರವಾಗಿ ಅವ್ರ 2 ಪಾದಗಳನ್ನ ನನ್ನ ಎದೆ ಮೇಲೆ, ಈ ಲೆಫ್ಟ್ ರೈಟ್ ಎದೆಗಳ ಮೇಲೆ ಹಂಗ್ ಒತ್ತಿಟ್ಕೊಂಡು ಅಲ್ಲಿಂದನೇ ಮೈ ಡಿಯರ್ ಮಾಸ್ಟರ್ಸ್ ಏನಾಯ್ತು ಗೊತ್ತಿಲ್ಲ. ಆ ಒಂದು ಆ 3 hours ಅವ್ರ ಹತ್ರ ಇಟ್ಕೊಂಡಾಗ ಅದು ನನ್ನಲ್ಲಿ ಎಷ್ಟೋ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡ್ತು. ನನಗೆ ಗೊತ್ತಿಲ್ಲದೆ ಏನೋ ಒಂದು ಶಕ್ತಿ ನನ್ನಲ್ಲಿ ಸೇರ್ಕೊಂಡಂಗೆ, ನನ್ನಲ್ಲಿ ಇನ್ನೂ ಅತಿಯಾದ ನನಗೆ ನಾಲೆಡ್ಜು, ನಾನು ಇನ್ನೂ ಸ್ಟ್ರಾಂಗ್ ಆಗ್ಲಿಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡಿ, ಅಲ್ಲಿಂದ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್. ಸೊ ಆ ರೀತಿ ನನಗೆ ಶುರುವಾಯ್ತು. ಈ ರೀತಿ ಆದ ನಂತರ ಮತ್ತೆ ನಾನು ಅಲ್ಲಿಗೆ ಸುಮ್ಮನೆ ಆಗ್ಲಿ, ಯಾವತ್ತು ನಾವು ಅದರಲ್ಲಿ ಆ ಮಾಯೆಯಲ್ಲಿ ಬೀಳಬಾರ್ದು. ನಾವು ಯಾವತ್ತೂ ಕೂಡ ನಾವು ಏನೇ ಅನುಭವ ಪಟ್ಟರು ಕೂಡ ಅದನ್ನ ಓಕೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು, ಅಲ್ಲೇ ಸ್ಟಕ್ಅಪ್ ಆಗ್ಬಾರ್ದು. ಅದಕ್ಕೆ ಎಷ್ಟೋ ಮಾಸ್ಟರ್ಸ್ ಒಂದೊಂದು ಕಡೆ ಚಕ್ರಾಸ್ ಆಕ್ಟಿವೇಶನ್ ಅಂತ ನಡೀತದೆ, ಮತ್ತೆ ಎಲ್ಲಾ ಮಾಸ್ಟರ್ಸ್ ನ ಇನ್ವೈಟ್ ಮಾಡ್ತಿರ್ತಾರೆ, ಬಾಬಾಜಿ ಬರ್ಲಿ, ಪತ್ರಿಜಿ ಬರ್ಲಿ ಅಂತ. ಆಮೇಲೆ ಸಂಕಲ್ಪ ಧ್ಯಾನ ಅಂತ ಮಾಡ್ತಾರೆ. ಆಮೇಲೆ ಬಹಳ ಜನ ಬರೀ ಪ್ರಶ್ನೆಗಳೇ ಕೇಳ್ಕೊಂಡಿರ್ತಾರೆ, ಕ್ವಶನ್ಸ್. ಆ ಕ್ವಶನ್ಸ್ ಏನಿಲ್ಲ, ನಿಮ್ಮನ್ನೇ ನೀವೇ, ಯಾರನ್ನ ಕೇಳ್ಬೇಡಿ, ನಿಮ್ಮನ್ನ ನೀವೇ ಧ್ಯಾನ ಮಾಡ್ತಾ ಹೋದಾಗ ಅದು ಹೊಸ್ದಾಗಿ ಬಂದಿರೋರ್ಗೆ ಅನುಭವ ಬರಲ್ಲ. ಬರ್ತಾ 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 ಅದೆಲ್ಲ ತನ್ನಷ್ಟು ತಾನೇ ಬದಲಾಗ್ತಾ ಹೋಗ್ತದೆ, ನಿಮಗೆ ಗೊತ್ತಾಗುತ್ತೆ, ಆ ಪ್ರಶ್ನೆಗಳೇ ಬರಲ್ಲ. ಅದಕ್ಕೆ ಯಾರಾದ್ರು ನನಗೆ ಫೋನ್ ಮಾಡಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ 11 days ಧ್ಯಾನ ಮಾಡು, ಇಲ್ಲ 21 days ಧ್ಯಾನ ಮಾಡು, ಇಲ್ಲ 41 ದಿವಸ ಧ್ಯಾನ ಮಾಡ್ಬಿಟ್ಟು ನೀವ್ ಏನೇ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಹೇಳ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಯಾರು ಫೋನೇ ಮಾಡಲ್ಲ, ಯಾಕಂದ್ರೆ ಎಲ್ಲ ಆನ್ಸರ್ ಅವ್ರಿಗೆ ಸಿಕ್ಬಿಟ್ಟಿರುತ್ತೆ. ಈ ರೀತಿ ನಾವು ನಮ್ಮೊಳಗಡೆ ಹೋದಾಗ ಅದು ನಮಗೆ ಸಿಗ್ತದೆ ಹೊರತು, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತಿದೆ. ನನ್ನ ಸೃಷ್ಟಿಗೆ ನಾನೇ ಕಾರಣ, ನನ್ನ ಸ್ಥಿತಿಗೆ ನಾನೇ ಕಾರಣ. ಇಲ್ಲಿ ಬೇರೆ ಯಾರೋ ಇಂದ ನಾನು ಕೆಟ್ಟಿಲ್ಲ, ಬೇರೆ ಯಾರೋ ನನ್ನ ಹಾಳು ಮಾಡಿಲ್ಲ, ನನ್ನ ಸ್ಥಿತಿಗೆ ನಾನೇ ಕಾರಣ. ಹಾಗಾಗಿ ಅದನ್ನ ಯಾವಾಗ ತಿಳ್ಕೊಂತೀವೋ ಯಾವತ್ತು ಸಮಸ್ಯೆ ಅಂತ ಅನ್ಸಲ್ಲ ಅವ್ರಿಗೆ, ಆ ಕಾರಣ ನಾನೇ. ಸೊ ಈ ರೀತಿ ನಮಗೆ ಗೊತ್ತಿರ್ತಕ್ಕಂಥ ನಾಲೆಡ್ಜ್ನ ಸೃಷ್ಟಿಕರ್ತರು ಅಂತಾರೆ. ನನಗೆ ಪತ್ರಿಜಿ ಗುರುಗಳು ಇನ್ನೊಂದು ಹೇಳಿದ್ದೇನೆಂದ್ರೆ, ನನಗೆ ಧ್ಯಾನದಲ್ಲಿ ನಿಂತರ ಸಾವಿರಾರು ಜನನ ಸೃಷ್ಟಿಕರ್ತನ ತಯಾರು ಮಾಡು ಅಂದ್ರೆ, ಈಗ ನಾನು ಮಾಸ್ಟರ್ ಆಗಿದ್ದೀನಿ, ಕ್ಲಾಸಸ್ ಹೇಳ್ತಾ ಇದ್ದೀನಿ, ನನ್ನಂತ ಮಾಸ್ಟರ್ಗಳನ್ನ ತಯಾರು ಮಾಡುವ. ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ, ಒಂದು 500+ ಇನ್ನ ಆಗ್ತಾ ಇದೆ. ಎಲ್ಲರನ್ನೂ ಒಬ್ಬ ಮಾಸ್ಟರ್ ಆಗಿ ತಯಾರು ಮಾಡ್ತಾ ಇದ್ದೀನಿ. ನಾನೊಂದೇ ಹೇಳೋದ್ರಲ್ಲಿ, ನಾನೇ ಹೇಳಲ್ಲ, ಆಗಿರ್ತಕ್ಕಂಥ ಮಾಸ್ಟರ್ಗಳಿಗೆ ಅವರು ಮಾಸ್ಟರ್ಗಳಾಗ್ಲಿ, ಅವ್ರಿಗೆ ಬೇಕಂತ ನಾಲೆಡ್ಜ್, ನನಗೆ ಗೊತ್ತಿರೋ ನಾಲೆಡ್ಜ್ ಅವ್ರಿಗೆ ತಲುಪಿಸ್ತಾ ಎಲ್ಲರನ್ನೂ ಕ್ರಿಯೇಟರ್ಸ್, ಮಾಸ್ಟರ್ಗಳಾಗಿ ತಯಾರಾಗ್ತಾ ಇದ್ದಾರೆ. ಈ ರೀತಿ ಆಗ್ತಾ ಆಮೇಲೆ ನಿಮಗೆ ಗೊತ್ತಿದೆ, ಎಷ್ಟೋ ಪತ್ರಿ ಸರ್ ಪರಿಚಯ ಆದಾಗಳಿಂದ ಧ್ಯಾನ ಮಹಾಚಕ್ರಗಳು, ಮತ್ತೆ ಎಲ್ಲಾ ಕಡೆ ಅವ್ರು ಎಲ್ಲಿ ಸಮಯ ಸಿಗುತ್ತೋ ಅಲ್ಲಿ ಪತ್ರಿಜಿ ಗುರುಗಳನ್ನ ಭೇಟಿ ಮಾಡ್ತಾ, ಆಮೇಲೆ ಕೊನೆಗೆ ನಿಮ್ಗೆ ಗೊತ್ತಿದೆ ಪತ್ರಿ ಸರ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯ್ತು. ಅವಾಗ್ಲೂ ಕೂಡ ಪಿರಮಿಡ್ ವ್ಯಾಲಿಯಲ್ಲಿ ಭೇಟಿಯಾಗಿದ್ವಿ. ಆ ನಂತರ ಒಂದ್ಸರಿ ನಮ್ಗೆ ಫೋನ್ ಬಂತು. ಯಾಕೆಂದ್ರೆ ಪತ್ರಿ ಸರ್ ಎಷ್ಟು ಸಿಂಪಲ್ ಆಗಂದ್ರೆ, ಯಾರಿಗೂ ಏನ್ ತೊಂದರೆ ಅಂದ್ರೆ, ಎಂತ ಕಷ್ಟ ಇದ್ರು ಕೂಡ ಒಂದೊಂದ್ಸರಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಯಾವ್ದನ್ನ ಅವ್ರು ಸಾರ್ ಬಂದಾಗ ನಾನು ಭೇಟಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ, ನಾನು ಮತ್ತೆ ನೆಕ್ಸ್ಟ್ ಹೋದಾಗ ಹೇಳ್ತಾ ಇದ್ದೆ, ಸರ್ ಸಾರಿ ಸರ್ ನಾನು ಬರಕ್ಕಾಗ್ಲಿಲ್ಲ ಸರ್, ನನಗೆ ಆಫೀಸ್ ಇತ್ತು ಅಂತಂದ್ರೆ, ಅಂದ್ರೆ ತೆಲುಗಲ್ಲಿ ಪಿಚ್ಚೋಡ ಅಂತಾರ, ಹುಚ್ಚ ನೀನು ಬಾ ಅಂತ ಯಾರು ಹೇಳಿದ್ರು, ಕೆಲಸ ಬಿಟ್ಟು ಬಾ ಅಂತ ಯಾರು ಹೇಳಿದ್ರು? ಅಲ್ಲಿ ಕಾಯಕವೇ ಕೈಲಾಸ, ನಿನ್ ಡ್ಯೂಟಿ ಇಂಪಾರ್ಟೆಂಟ್, ನಿನ್ ಡ್ಯೂಟಿ ಫಸ್ಟ್ ಮಾಡು, ಆಮೇಲೆ ನಿನ್ ಟೈಮ್ ಇದ್ದಾಗ ಬಾ ಅಂತೇಳಿ. ಇಲ್ಲ ಸರ್ ನನಗೆ, ಯಾಕಂದ್ರೆ ನಿಮ್ಮ ಹತ್ರ ಇದ್ರೆ ನನಗೆ ಎನರ್ಜಿ, ನಾನು ಈ ತರ ಅಂತಂದಾಗ ಅವ್ರು ಒಂದ್ ಮಾತು ಹೇಳಿದ್ರು,
ಈಗ ಗದ್ದೆಗಳಿರುತ್ತೆ, ಹೊಲದಲ್ಲಿ ಗದ್ದೆಗಳು. ಆ ಗದ್ದೆಗಳಿಗೆ ಒಂದೊಂದು ಗದ್ದೆಗೆ ಪೈಪ್ ಹಿಡ್ಕೊಂಡು ಹೋಗಿ ನೀರು ಹಾಕ್ಬೇಕಾ ಗದ್ದೆಗಳಿಗೆ? ಇಲ್ಲ ಮೋಟರ್ ಆನ್ ಮಾಡಿದ್ರೆ ಸಾಕು, ಆ ನೀರ್ ತನ್ನಷ್ಟಾನೆ ಎಲ್ಲ ಗದ್ದೆಗಳಿಗೆ ಹೋಗುತ್ತಾ? ಅಂದಾಗ ಅವ್ರ ಅರ್ಥ ಏನಂದ್ರೆ, ನೀನು ಇರೋ ಜಾಗದಲ್ಲೇನೆ ಸೇವೆ, ಇರೋ ಜಾಗದಲ್ಲೇನೆ ನಿನ್ ಧ್ಯಾನ ಪ್ರಚಾರ, ಇರೋ ಜಾಗದಲ್ಲೇನೆ ಎಲ್ಲರಿಗೂ ನೀನು ಧ್ಯಾನ ಜ್ಞಾನ ತಿಳಿಸ್ತಾ ಇದ್ರೆ ಅದು ಕಡೆ ಬರ್ತದೆ. ನನ್ನ ಹತ್ರ ಬಂದ್ರೇನೆ ಅಂತಲ್ಲ. ಅದಕ್ಕೆ ಪತ್ರಿಸಿ ಗುರುಗಳು ಹೇಳ್ತಾ ಇದ್ರು, ಎಲ್ಲರೂ ಬಂದು ನನ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕಿಂತಲೂ ಎಲ್ಲೋ ದೂರ ಇರೋರು ನನ್ನ ಪದಗಳನ್ನ ಹಿಡಿದು ಪತ್ರಿಸಿ ಹಿಂಗ್ ಹೇಳಿರೋದ್ ನಾನು ಫಾಲೋ ಮಾಡ್ತಂತ ಎಲ್ಲೋ ಇದ್ಕೊಂಡ್ ಮಾಡ್ತಾರಲ್ಲ ಅವ್ರು ಗ್ರೇಟ್ ಅಂತ ಹೇಳ್ತಾ ಇದ್ರು ಪತ್ರಿಸಿ. ಹುಟ್ಟುತ್ತಲೇ ಶಾಕಾಹಾರಿಗಳಾಗಿ ಹುಟ್ಬಿಟ್ಟು ಇಷ್ಟೆಲ್ಲ ಮಾಡೋದಕ್ಕಿಂತಲೂ ಮಾಂಸಾಹಾರಿಗಳಾಗಿ ಶಾಕಾಹಾರಿಗಳಾಗಿ ಬದಲಾಗಿ ಇದಾಗಿರೋ ಅವ್ರು ಗ್ರೇಟ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾವ್ದನ್ನು ಅವರು ಯಾವ್ದು ಬಿಡಬಾರ್ದು, ಮಧ್ಯ ಮಾರ್ಗ. ಯಾರು ಫ್ಯಾಮಿಲಿ ಬಿಟ್ಬಿಟ್ಟು ನೀನ್ ಬಂದು ಧ್ಯಾನ ಮಾಡು, ಹೆಂಡತಿ ಮಕ್ಳು ಬಿಟ್ಟು ಬಾ, ಅದೆಲ್ಲ ಯಾವತ್ತೂ ಹೇಳಿಲ್ಲ. ಮಧ್ಯ ಮಾರ್ಗ, ಸಂಸಾರವೇ ನಿರ್ವಾಣ. ಈ ರೀತಿ ಪ್ರತಿಯೊಂದು ಒಂದು ಅವ್ರಿದ್ದಾಗ ಸುಮ್ಮನೆ ಕೇಳ್ತಾ ಇರ್ಬೇಕು. ಅವ್ರು ಒಂದೊಂದು ವರ್ಡ್ಸ್ ಹೇಳ್ತಾ ಇದ್ರೆ ಆ ರೀತಿ ಲಾಸ್ಟ್ಗೆ ನಾ ಅವಾಗ್ಲೇ ಹೇಳಿದಂತೆ ಪತ್ರಿ ಸರ್ಗೆ ನಾನು ಒಂದೇ ದಿವಸ ಒಂದು ಕಾಲ್ ಬಂತು. ಸರ್ ಅಲ್ಲಿ ಅವಾಗ ಕಡ್ತಾಳಲ್ಲಿ ಇದ್ರು. ಕಡ್ತಾಳ್ಗೆ ಹೋದಾಗ ಅಲ್ಲಿ ಈ ತರ ಹುಷಾರ ತುಂಬಾ ಸೀರಿಯಸ್ ಆಗ್ಬಿಡುತ್ತೆ, ಯಾವಾಗಾದ್ರೂ ಬಾಡಿ ವಿಕೆಟ್ ಮಾಡ್ಬೋದು ಅಂತ ಫೋನ್ ಬಂದ ತಕ್ಷಣ ಅವತ್ತು ಆಕ್ಚುಲಿ ನಾವು ಧ್ಯಾನಿಗಳು ಅಳಬಾರ್ದು. ಅವತ್ತು ನೈಟು ನಮ್ಮ ಇಡೀ ಫ್ಯಾಮಿಲಿ ಅವತ್ತೆಲ್ಲ ಅಳಕ್ ಶುರುವಾಯ್ತು. ನಮ್ಗೆ ಏನಾಯ್ತು ಭಯ ಶುರುವಾಯ್ತು. ಇಲ್ಲೇವರೆಗೂ ಈ ಮನೆಯೆಲ್ಲ ನಮ್ಮಪ್ಪ ನೋಡ್ಕೊಂತಾನ್ ಬಿಡು, ನಮ್ ತಂದೆ ನೋಡ್ಕೊಂತ ನಾನು ಆರಾಮಾಗಿದ್ದೀನಿ ಅಂತ ಇರೋ ಟೈಮಲ್ಲಿ ಒಂದೇ ಸಾರಿ ತಂದೆ ಇಲ್ಲ ಅಂದ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ? ನಾಳೆಯಿಂದ ನಾವ್ ಹೆಂಗ್ ಬದುಕೋದು? ನಾಳೆಯಿಂದ ನಾವ್ ಹೆಂಗಿರೋದು? ಯಾಕಂದ್ರೆ ಇಡೀ ಜೀವನದಲ್ಲಿ ಇಷ್ಟು ನಾಲೆಡ್ಜ್ ಕೊಟ್ಟಿದ್ದಾರೆ, ಇಷ್ಟೆಲ್ಲ ನಮ್ ಶಕ್ತಿ ಕೊಟ್ಟಿದ್ದಾರೆ, ಇನ್ನು ಮುಂದೆ ಹೆಂಗಿರ್ಬೇಕು ಅಂತ ಅವತ್ತೆಲ್ಲ ತುಂಬಾ ಹತ್ಕೊಂಡು ಮತ್ತೆ ನೆಕ್ಸ್ಟ್ ಅವತ್ತನೇ ಮತ್ತೆ ಒಂದು ಕಾರ್ ಮಾಡ್ಕೊಂಡು ಹೋದ್ವಿ. ಹೋದ ನಂತರ ಹೋಗ್ತಾ ಇದ್ದಾಗ ಇಲ್ಲಿ ಬೆಂಗಳೂರಿಂದ ನಾವು ಮುತ್ತುರಾಜ್ ಸಾರು, ಆರತಿ ಮೇಡಮ್ ಮತ್ತೆ ಉಮೇಶ್ ಇವರೆಲ್ಲ ನಾವು ಹೋದ್ವಿ. ಹೋಗ್ತಾ ಇದೀವಿ, ಅಲ್ಲಿ ಮಧ್ಯದಲ್ಲಿ ಅಲ್ಲೆಲ್ಲೋ ಬಸ್ ಇದು ದಾರಿ ಮಿಸ್ ಆಗ್ಬಿಡುದು, ಅಂದ್ರೆ ಹೋಗೋದು ಅಷ್ಟೊತ್ತಲ್ಲಿ ಕತ್ಲಲ್ಲಿ ರಾತ್ರಿ ಹೆಂಗ್ ನಮಗೆ ದಾರಿ ಗೊತ್ತಾಗುತ್ತೆ? ಅಲ್ಲಿ ಇವಾಗಿನ ತರ ಅವಾಗ ಗೂಗಲ್ ಮ್ಯಾಪ್ ಇಲ್ಲ, ಏನಿಲ್ಲ. ಹೋಗಿ ಏನ್ ಮಾಡಿದ್ರು ಗೊತ್ತಿಲ್ಲ. ಸೊ ನೋಡಿ ಆ ಮಾಸ್ಟರ್ಸ್ ಪತ್ರಿಸ್ ಗುರುಗಳು ಯಾವ ರೂಪದಲ್ಲಾದ್ರೂ ಬರ್ತಾರ ಅನ್ನೋ ಕಾರಣ. ಅವತ್ತು ಹೋಗ್ತಾ ಇದ್ವಿ, ಮಧ್ಯರಾತ್ರಿ 2 ಗಂಟೆ ಆಗಿದೆ. ಯಾರೋ ಇಬ್ರು ಬೈಕ್ ಹಾಕೊಂಡ್ಬಂದು ಸೊ ಎಲ್ಲಿಗೆ ಹೋಗ್ತಾ ಇದ್ರಂದ್ರೆ, ಇಲ್ಲ ಕಡ್ತಾಳಿಗೆ ಹೋಗ್ಬೇಕಂದ್ರೆ, ಕಡ್ತಾಳಿ ಹಿಂಗೆ ಯಾಕೆ ಹೋಗ್ತಾರೆ, ಹಂಗ ಬಲ್ಗಡೆ ಹಂಗಿಂದ ಹೋಗಿ ಅಂತ ಹೇಳ್ಬಿಟ್ಟು ಹೋದ್ರು. ಆಮೇಲೆ ಇಷ್ಟು ಮಧ್ಯರಾತ್ರಿ ಯಾರಪ್ಪ ಬಂದ್ರು ಇವ್ರು ಅಂತ ನೋಡಿದ್ರೆ ಅವ್ರು ಯಾರು ಕಾಣ್ತಾ ಇಲ್ಲ ನಮ್ಗೆ. ಅಂದ್ರೆ ಅಷ್ಟರಲ್ಲಿ ಬಂದು ಯಾರೋ ಮಾಸ್ಟರ್ಸ್ ಹೇಳಿ ಹೋದಂಗೆ. ಆ ರೀತಿ ಹೋಗಿ ಮತ್ತೆ ಹೋದ್ಮೇಲೆ ನಮ್ಮ ಅದೃಷ್ಟ ಅವತ್ತು ಯಾರನ್ನೂ ಬಿಡ್ತಾ ಇಲ್ಲ, ಪತ್ರಿ ಸಾರ್ನ ಒಳಗಡೆನ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವಾಗ ನನಗೆ ಈ ನಾರ್ತ್ ಇಂಡಿಯಾದಿಂದ ದೊಡ್ಡ ಸೀನಿಯರ್ ಮಾಸ್ಟರ್ಸ್ ಅಲ್ಲಿ ಬಂದಿದ್ರು. ಅವ್ರದ್ದು ಜೊತೆ ನಾನು ಇದ್ದೆ. ಎಲ್ಲರೂ ಒಳಗ್ ಬಿಟ್ರು, ನಾನು ಒಳಗ್ ಹೋಗ್ಬಿಟ್ಟೆ. ಹೋದಾಗ ನನಗೇನೋ ನನ್ನ ಅದೃಷ್ಟ ಗೊತ್ತಿಲ್ಲ, ಪತ್ರಿ ಸಾರ್ 2 ಪಾದಗಳನ್ನ ಕೂಡ ಅವತ್ತು ಲಾಸ್ಟ್ ಅವ್ರನ್ನ ನೋಡ್ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಬಂದೆ. ಅವ್ರು ಆ ಟೈಮಲ್ಲಿ ಕೂಡ ಒಂದು ಚೂರು ಭಯ ಇಲ್ಲ ಅವ್ರಿಗೆ, ಎಷ್ಟು ನಗನಗ್ತಾ ಇದ್ದಾರೆ. ಅವತ್ತು ಅಂತ ಸ್ಥಿತಿ ಇದ್ದಾಗ ಕೂಡ ಬುಕ್ ಓದಿದಾರಂತ ಅವ್ರು ಎಲ್ಲ. ಅಷ್ಟು ಅಂದ್ರೆ ಅವ್ರಿಗೆ ಅದು ಇದೇ ಇಲ್ಲ. ಸೊ ಅದೆಲ್ಲ ಆದ ನಂತರ ಅದು ಆಯ್ತು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಯಾಟರ್ಡೆ ಹೋಗಿದ್ ನಾವು. ಸಂಡೇ 5 o'clock ಹಂಗೆ ಅವರು ಬಾಡಿ ವಿಕೆಟ್ ಮಾಡಿದ್ರು. ಮಾಡಾದ್ಮೇಲೆ ಅದಾದ್ಮೇಲೆ ಮತ್ತೆ ಅವ್ರಿಗೆ ಅಲ್ಲಿ ಸಮಾಧಿ ಇದ್ ಮಾಡ್ಬೇಕಲ್ಲ, ಅಲ್ಲಿಗೆ ಹೋದಾಗ ಎತ್ಕೊಂಡು ಹೋಗ್ತಾ ಇದ್ರೆ ಅದು ನೆಕ್ಸ್ಟ್ ಡೇ ಫುಲ್ ಬಿಸಿಲು. ಎಷ್ಟು ಬಿಸಿಲು ಅಂದ್ರೆ ಆ ಬಿಸಿಲಲ್ಲಿ ಹೆಂಗೆ ಇರ್ತಾರೋ ಗೊತ್ತಿಲ್ಲ ಅನ್ನಂಗೆ. ಆದ್ರೆ ಪತ್ರಿಸಿ ಗುರುಗಳನ್ನ ತಗೊಂಡು ಸಮಾಧಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬಿಸಿಲೆಲ್ಲ ಆಫ್ ಆಗ್ಬಿಟ್ಟು ಆ ಮೋಡ ಮುಚ್ಕೊಂಡ್ಬಿಡ್ತು. ಮೋಡ ಮುಚ್ಕೊಂಡು AC ಆನ್ ಆದಾಗ ಹೆಂಗಿರುತ್ತೋ ಆ ತರ ಗಾಳಿ ಬರಕ್ ಶುರು ಆಯ್ತು. ಟೋಟಲ್ ಯಾರಿಗೂ ಅಲ್ಲಿ ಸೆಕೆ ಇಲ್ಲ, ಏನಿಲ್ಲ. ಆ AC ಇದ್ದಂಗೆ, ಏರ್ ಕಂಡೀಷನ್ ಇದ್ದಂಗೆ ನೋಡಿ. ಅಂದ್ರೆ ಅವ್ರಿಗೆ ಅವ್ರು ಅಂದ್ಕೊಂಡ್ರೆ ಇಡೀ ಪ್ರಕೃತಿನೇ ಅವ್ರು ಏನ್ ಬೇಕಾದ್ರೆ ಮಾಡ್ತಾ ಇದ್ರು. ಅವರು ಆರ್ಡರ್ ಮಾಡಿದ್ರೆ ಸಾಕು ಪ್ರಕೃತಿ. ಎಷ್ಟೋ ಸರಿ ಪಿರಮಿಡ್ ವ್ಯಾಲಿ ಮತ್ತೆ ಇಲ್ಲಿ ಮಳೆ ಬರೋದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ, ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇವೆಲ್ಲ ಅವ್ರಿಗೆ ಎಷ್ಟೋ ಹಿಡನ್ ಪವರ್ಸ್, ಅವರಲ್ಲಿ ಎಷ್ಟೋ ಶಕ್ತಿಗಳಿದ್ವು, ಅದು ಯಾರಿಗೆ ತೋರಿಸ್ತಾ ಇದ್ದಿಲ್ಲ ಅಷ್ಟೇ. ಸೊ ಈ ರೀತಿ ಮತ್ತೆ
ಅವರು ಹೇಳಿದ್ಮೇಲೆ ಅದು ಮತ್ತೆ ಮಹಾಪರಿನಿರ್ವಾಣ ಆದ ನಂತರ ಅವರು ಹೇಳ್ತಾ ಇದ್ರು, ನಿಮ್ಗೆ ಏನೇ ಬೇಕಂದ್ರೂ ಕೂಡ ಈ ಸಮಾಧಿಯಿಂದನೇ ನಾನು ಸಮಾಧಾನ ಕೊಡ್ತೀನಿ ಅಂತ ಹೇಳಿ. ಮತ್ತೆ ಹೋದಾಗೆಲ್ಲ ಕೂಡ ನಾವು ಎಲ್ಲೂ ಹೋಗಲ್ಲ, ಅವ್ರ ಸಮಾಧಿ ಹತ್ರ ಕುತ್ಕೊಂಡೆ ಧ್ಯಾನ ಮಾಡಿದಾಗ ಅಷ್ಟು ಎನರ್ಜಿ ಬರುತ್ತೆ. ಸೊ ಈ ರೀತಿ ಮೈ ಡಿಯರ್ ಮಾಸ್ಟರ್ಸ್, ತುಂಬಾ ಗುರುಗಳ ಬಗ್ಗೆ ತುಂಬಾ ಇದೆ. ಗೊತ್ತಿರೋ ಕೆಲವು ವಿಷಯಗಳನ್ನ ಮಾತ್ರ ನಾವು ಇವತ್ತು ತಿಳ್ಕೊಂಡಂಗಾಯ್ತು. ಅಂತ ಮಹಾನ್ ಭಾವ, ಮಹಾ ಚೈತನ್ಯ ನಮ್ಗೆ ಈ ಟೈಮಲ್ಲಿ ಸಿಕ್ಕಿರೋದಕ್ಕೋಸ್ಕರ ಇನ್ನು ಯಾವಾಗ ಇಲ್ಲ, ಇನ್ನು ಯಾವಾಗ್ಲೂ ನಮಗೆ ಅದು ಎಷ್ಟೋ ಯುಗ ಯುಗಗಳಲ್ಲಿ ಕಾಯ್ಕೊಂಡ್ ಬಂದಿದ್ವಿ ಇವ್ರಿಗೋಸ್ಕರ. ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ಪತ್ರಿ ಸರ್ ಇವಾಗೆ ಅಲ್ಲ, ನನಗೆ ಒಂದು ಧ್ಯಾನದಲ್ಲಿ ಜ್ಞಾಪಕ ಬಂದಾಗ ಅವರು 200 ವರ್ಷಗಳ ಕಾಲ ಆನಾಪಾನ ಸತಿ ಧ್ಯಾನ ಮಾಡಿದ್ದಾರೆ. ಕಂಟಿನ್ಯೂ ಸಿಂಗಲ್ ಸಿಟ್ಟಿಂಗ್ ಅಲ್ಲೇ 200 ಇಯರ್ಸ್ ಆನಾಪಾನ ಸತಿ ಮಾಡಿದ್ದಾರೆ. ಅಂತ ಟೈಮಲ್ಲಿ ಕೂಡ ಅವ್ರ ಜೊತೆ ನಾವಿದ್ದೀವಿ. 2500 ವರ್ಷಗಳ ಹಿಂದೆ ಬುದ್ಧನ ಜೊತೆ ಇದ್ದಾಗ, ಇವರು ಆನಂದ ಆಗಿದ್ದಾಗ ನಾವೆಲ್ಲರೂ ಕೂಡ ಅವಾಗ್ಲೂ ಇದ್ವಿ, ಇವಾಗ್ಲೂ ಇದ್ದೀವಿ. ನಾವೆಲ್ಲ ಅದಕ್ಕೆ ಮೈತ್ರಿ ಬುದ್ಧ ಅಂತ ಹೇಳ್ತಿದ್ರು. ನಾವ್ ಇವತ್ತಿನವರಲ್ಲ ನಾವು. ಹಾಗಾಗಿ ಪತ್ರಿಜಿ ಸರ್ ಜೊತೆ ಅವಾಗ್ಲೂ ಇದ್ವಿ, ಇವಾಗ್ಲೂ ಇದ್ವಿ. ಅವ್ರ ಬುದ್ಧನೇ, ಕೊನೆ ಕ್ಷಣವರೆಗೂ ಅವ್ರ ಬುದ್ಧ, ಆ ಬುದ್ಧನ ಜೊತೆ ನಾವಿದ್ದಿದ್ದು ಇಷ್ಟ ದಿವಸ. ಸೊ ಹಾಗಾಗಿ ಅವ್ರು ಕೊಟ್ಟಂತ ಜ್ಞಾನ, ಅವರು ಆಸೆ ಏನಿದೆ, ಗುರಿ ಏನಿದೆ, ಧ್ಯಾನ ಜಗತ್, ಶಾಖಾರ ಜಗತ್, ಪಿರಮಿಡ್ ಜಗತ್, ಮತ್ತೆ ಧ್ಯಾನ ಪ್ರಚಾರ ಸೇವೆ, ಈ ರೀತಿ ಮಾಡಿದ್ರೆ ಸಾಕು ಅವ್ರಿಗೆ ನಾವು ತೋರಿಸ್ತಕ್ಕಂತ ಗೌರವ. ಅದು ಅವ್ರಲ್ಲೇ ಯಾಕೆ ಬಿಟ್ಟು ಹೋದ್ರು ನಮ್ಮೇಲೆ ಅಂದ್ರೆ, ಇವ್ರು ಮಾಡ್ಕೊಳ್ತಾರೆ, ಇವ್ರು ಮಾಡ್ಲಿ ಅಂತ ನಮಗೆ ಚಾನ್ಸ್ ಕೊಟ್ಟೋಗಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ಇದನ್ನ ಫಾಲೋ ಮಾಡ್ತಾ, ಪತ್ರಿ ಸರ್ ಉದ್ದೇಶ ಏನಿದೆ, ಗುರಿ ಏನಿದೆ, ಅದನ್ನ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪತ್ರಿ ಸರ್ ಜೊತೆ ನಮ್ ಜೊತೆ ಇಲ್ಲ ಅಂತ ಯಾವತ್ತೂ ಅನ್ಕಂಡೇ ಇಲ್ಲ ನಾವು. ಏಕೆಂದ್ರೆ ಎಂತಿಂತ ಉನ್ನತ ಚೈತನ್ಯಗಳು ನಮ್ಗೆಲ್ಲ ಬಂದು ಶೇರ್ ಮಾಡ್ತಾ ಇರೋದಕ್ಕೆ ನಮ್ಗೆ ಯಾವತ್ತು ಸರ್ ನಮ್ ಜೊತೆ ಇಲ್ಲ ಅಂತ ಯಾವತ್ತೂ ನಮ್ಗೆ ಅನ್ಸೇ ಇಲ್ಲ. ಸರ್ ಪ್ರಶ್ನೋತ್ತರ ಮತ್ತೆ ಅನಿಸಿಕೆ ಆಮೇಲೆ ತಗೊಳ್ಳೋಣ ಸರ್. ಧ್ಯಾನಕ್ಕೆ ಕೂರ್ಸೋಣ ಸರ್. ಧ್ಯಾನ ಕೂರ್ಸೋಣ. ಎಷ್ಟೊತ್ತವರೆಗೂ ಧ್ಯಾನ ಸರ್? ಎಷ್ಟೊತ್ತಂದ್ರೆ ಡ್ಯೂರೇಷನ್ ಎಷ್ಟೊತ್ತವರೆಗೂ? ಹಾಫ್ ಅನ್ ಅವರಾ ಇಲ್ಲ ಧ್ಯಾನ? ಎಷ್ಟೊತ್ತವರೆಗೂ ತಗೊಳ್ಳಿ ಸರ್ ನೀವೇ. ಒಂದು ಹಾಫ್ ಅನ್ ಅವರ್ ಸರ್. ಆಯ್ತು, ಹಾಫ್ ಅನ್ ಅವರ್ ಧ್ಯಾನ ಮಾಡೋಣ. ಓಕೆ ಸರ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಈಗ ಧ್ಯಾನದಲ್ಲಿ ಕುತ್ಕೊಳ್ಳೋಣ. ಇಷ್ಟೊತ್ತು ನಾವು ಪತ್ರಿಜಿ ಗುರುಗಳ ಒಂದು ಜ್ಞಾನನ ಪಡೆದಿದ್ದೀವಿ. ಇವಾಗ ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಆ ಪತ್ರಿಜಿ ಸರ್ ಚೈತನ್ಯ, ಆ ಚೈತನ್ಯ ಜೊತೆ ನಾವು ಒಡಗೂಡಿ ನಾವೆಲ್ಲ ಕೂಡ ಧ್ಯಾನ ಮಾಡ್ತಾ ಹೋಗೋಣ. ನಾವು ಯಾರನ್ನು ಇನ್ವೈಟ್ ಮಾಡೋದ್ ಬೇಡ. ಅವ್ರಿಗೆ ಗೊತ್ತು ನಾವು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಏನ್ ಕೊಡ್ಬೇಕು ಅಂತಕ್ಕಂಥದ್ದು ಮಾಸ್ಟರ್ಸ್ ಗೊತ್ತು. ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ಬೆರಳು ಜೋಡಿಸ್ಕೊಂಡು, ಕಾಲನ್ನು ಕ್ರಾಸ್ ಮಾಡಿಕೊಂಡು, ಹಗುರವಾಗಿ ಕಣ್ಣನ್ನು ಮುಚ್ಚಿ ಸ್ಥಿರವಾಗಿ ಹಾಗೆ ಕುಳಿತುಕೊಳ್ಳಿ. ಯಾವುದೇ ಒತ್ತಡ ಬೇಡ, ಬಿಗಿತ ಬೇಡ. ರಿಲ್ಯಾಕ್ಸ್ ಯುವರ್ ಬಾಡಿ. ಶರೀರವನ್ನ ವಿಶ್ರಾಂತ ಸ್ಥಿತಿಯಲ್ಲಿ ಇಟ್ಟು ರಿಲ್ಯಾಕ್ಸ್ ಯುವರ್ ಈಚ್ ಅಂಡ್ ಎವ್ರಿ ಬಾಡಿ ಸೆಲ್ಸ್. ಶರೀರದ ಕಣಗಳಲ್ಲಿ ಕೂಡ ವಿಶ್ರಾಂತಿ. ನೀವು ಕುತ್ಕೊಂಡಿರ್ತಕ್ಕಂಥ ಭಾರನೆಲ್ಲ ನೆಲದ ಮೇಲೆ ಇಲ್ಲ ಚೇರ್ ಮೇಲೆ ಕುಂತ್ರೆ ಚೇರ್ ಮೇಲೆ ಬಿಟ್ಬಿಡಿ. ನೀವು ಹಾಯಾಗಿ ಕುತ್ಕೊಳ್ಳಿ. ಸ್ಥಿರ ಸುಖ ಆಸನ. ತಲೆಯ ಮೇಲ್ಭಾಗದಿಂದ ಪಾದಗಳವರೆಗೆ ರಿಲ್ಯಾಕ್ಸ್. ಎರಡು ಭುಜಗಳಿಂದ ಬೆರಳುಗಳವರೆಗೆ ರಿಲ್ಯಾಕ್ಸ್. ಈಗ ನಮ್ಮಲ್ಲಿ ಸಹಜವಾಗಿ ಸುಲಭವಾಗಿ ನಡೆಯುವಂತಹ ಉಚ್ಛ್ವಾಸ ನಿಶ್ವಾಸದ ಮೇಲೆ ಬನ್ನಿ, ಉಸಿರಾಟದ ಮೇಲೆ ಬನ್ನಿ. ಒಳ ಬರುವ ಶ್ವಾಸ, ಹೊರಗೆ ಹೋಗ್ತಕ್ಕಂಥ ಶ್ವಾಸದ ಮೇಲೆ ಮಾತ್ರ ಬನ್ನಿ.
ಪ್ರತಿ ಶ್ವಾಸನ ಗಮನಿಸ್ತಾ ಹೋಗಿ. ಒಳಗಡೆ ಬರುವ ಹೊರಗಡೆ ಇರ್ತಕ್ಕಂಥ ಶ್ವಾಸ ಮೇಲೆ be with your natural soft tender breath. Be with your breath. Breath is our guru. ನಾವು ನಮ್ಮ ಗುರುಗಳ ಹತ್ರ ಇರ್ಬೇಕಂದ್ರೆ ಶ್ವಾಸದ ಜೊತೆ ಇರ್ಬೇಕು. ಉಚ್ಛ್ವಾಸ ನಿಶ್ವಾಸ. Inhale and exhale. ಯಾವಾಗ ನಾವು ಶ್ವಾಸ ಗಮನಿಸ್ತಾ ಹೋದಾಗ ಆಲೋಚನೆಗಳು ಕಡಿಮೆ ಆಗ್ತಾ, ಮನಸ್ಸು ಪ್ರಶಾಂತ ಸ್ಥಿತಿಯನ್ನು ತಲುಪ್ತದೆ. ಮಂಡ್ಯ ಮಾಸ್ಟರ್ಸ್, ಯಾವಾಗ ಆಲೋಚನೆಗಳು ಕಡಿಮೆ ಆಗ್ತಾ ವಿಶ್ವಮಯ ಪ್ರಾಣಿಶಕ್ತಿ ಬ್ರಹ್ಮರಂಧ್ರದ ಮೂಲಕ ಹರಿಯೋದನ್ನು ಗಮನಿಸ್ತಾ ಎಲ್ಲ ವಿಶ್ವಶಕ್ತಿಯನ್ನು ನಾವು ಪಡಿತಾ ಹೋಗ್ತೀವಿ. ನಾವು ಶರೀರ ಒಂದೇ ಅಲ್ಲ, ಮನಸ್ಸು ಒಂದೇ ಅಲ್ಲ, ಬುದ್ಧಿ ಒಂದೇ ಅಲ್ಲ, ನಾವು ಆತ್ಮಸ್ಥಿತಿ ಇರ್ತಕ್ಕಂಥ. We are soul being, or energy being, light being. ಸ್ಥಿತಿಯೊಂದಿಗೆ ನಾವು ಧ್ಯಾನವನ್ನು ಮುಂದುವರಿಸ್ತಾ ಹೋಗೋಣ.
ಜೀವಿತ ವರ್ಷದಲ್ಲಿ ಯಾವುದೇ ಅನುಭವಗಳು ಬಂದರೂ ಕೂಡ ಸಾಕ್ಷಿ ಭಾವದಿಂದ ಗಮನಿಸ್ತಾ ಹೋಗಿ ಇವರೆಂಟು ಡೀಪರ್ ಸಿಚುವೇಶನ್ ಆಳವಾದ ಧ್ಯಾನದಲ್ಲಿದ್ದೇವೆ.
ಮೈ ಡಿಯರ್ ಮಾಸ್ಟರ್ಸ್, ಕೊನೆಯ 5 ನಿಮಿಷ. ಕೊನೆಯ 5 ನಿಮಿಷಗಳು ಸೈಲೆನ್ಸ್ ಮೆಡಿಟೇಷನ್, ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಮೈ ಡಿಯರ್ ಮಾಸ್ಟರ್ಸ್, ನಾವು ಬಾಡ್ದಿರ್ತಕ್ಕಂಥ ಎನರ್ಜಿ ಎಲ್ಲ ಕೂಡ ಎಲ್ಲ ಕಡೆ ಸೆಟ್ರೇಟ್ ಆಗ್ತಾ ಹೋಗ್ತದೆ. ಸೈಲೆನ್ಸ್ ಮೆಡಿಟೇಷನ್, ಮೌನ ಧ್ಯಾನದಲ್ಲಿ 5 ನಿಮಿಷಗಳ ಕಾಲ ಧ್ಯಾನವನ್ನು ಮುಂದುವರಿಸೋಣ. ಮಾಡಿ ಲಾಸ್ಟ್ 1 minute, ಮೈ ಡಿಯರ್ ಮಾಸ್ಟರ್ಸ್, ಕೊನೆಯ 1 ನಿಮಿಷ. Few seconds. 40 seconds. 30 seconds. 6 seconds. ಬೆರಳುಗಳನ್ನ ಬಿಡಿಸ್ಕೊಂಡು 2 ಹಸ್ತಗಳನ್ನ ಕಣ್ಣಿನ ಮೇಲೆ ಕೊಡಿ. 5, 4, 3, 2, 1. ಸ್ವಲ್ಪ ಮಂದಹಾಸದೊಂದಿಗೆ 2 ಹಸ್ತಗಳನ್ನು ನೋಡ್ತಾ ಕಣ್ಣನ್ನು ತೆರೆಡಿ. ಮೈ ಡಿಯರ್ ಮಾಸ್ಟರ್ಸ್, ಈ ಒಂದು ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳು
ಸಲ್ಲಿಸ್ತೇನೆ. ಥ್ಯಾಂಕ್ ಯು. ತುಂಬಾ ಹೈ ಎನರ್ಜಿ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಂಗೆ ಅರ್ಧ ಗಂಟೆ, ಸಾರಿ 20 ಮಿನಿಟ್ಸ್ ಅಲ್ವಾ ಸರ್, ಹಾಫ್ ಅನ್ ಅವರ್ ಅನ್ಕೊಂಡ್ಬಿಟ್ಟೆ ನಾನು. ತುಂಬಾನೇ ಹೈ ಎನರ್ಜಿ ಇತ್ತು ಸರ್, ಕಣ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದ್ರೂನು ಹೊರಗ್ ಬರ್ಲಿ ಅಂತ ಸಂದರ್ಭ ಇದು, ಹಾಗಾಗಿ ಹೊರಗ್ ಬಂದ್ವಿ ಧ್ಯಾನದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದ ಕ್ಲಾಸ್ ಅನ್ಬೋದು, ಅದ್ಭುತವಾದ ಹೈ ಎನರ್ಜಿ ಧ್ಯಾನ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪತ್ರಿಜಿ ಚೈತನ್ಯ, ಪತ್ರಿಜಿ ಎನರ್ಜಿ. ಖಂಡಿತ ಅವ್ರ ಜೊತೆ ಒಡನಾಟ ನಿಮ್ಮದು ಹೇಗಿತ್ತು ಅಂತ ಹೇಳಿ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರಿ. ಅದೇ ರೀತಿ ನಿಮ್ಮಂತ ಉನ್ನತ ಆತ್ಮಗಳ ಜೊತೆಗೆ ನಾವಿದೀವಲ್ಲ, ನಮ್ದು ಪುಣ್ಯ ಅಂತ ನಾವ್ ಹೇಳ್ಬೋದು ಸರ್. ಎಸ್ ಸರ್. ಸರ್ ಪ್ರಶ್ನೋತ್ತರ ತಗೊಳ್ಳೋಣ ಸರ್. ಓಕೆ. ಎಸ್ ಸರ್. ಮಾಸ್ಟರ್ಸ್, ಇವತ್ತಿನ ತರಗತಿ ಹೇಗಿತ್ತು, ಧ್ಯಾನ ಹೇಗಿತ್ತು ಅಂತ ಮಾಸ್ಟರ್ಸ್ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ನಾಗರತ್ನಮ್ಮ BR ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ನಮಸ್ತೆ. ನಮಸ್ತೆ ಮ್ಯಾಮ್. ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಧ್ಯಾನ ಕೂಡ ಆಯ್ತು. ಅವರು ನೀವ್ ಹೇಳ್ದಾಗೆ ಈಶ್ವರ ಪಾರ್ವತಿನ ಗಣಪತಿ ಕೂತ್ಕೊಂಡ್ ಕಡೆನೆ ಸುತ್ತಬಿಟ್ಟು ಬಂದ್ಬಿಟ್ನಂತೆ, ಪ್ರಪಂಚ ಸುತ್ತದೆ ಅಂತ. ಆತರ ಇವ್ರನ್ನ ನಾವು ಅವ್ರ ಹತ್ರ ನಾವು ಒಂದು ಸದ್ವಿದ್ಯಾವದು ಅವ್ರು ಏನೇನು ಪತ್ರಿಕೆ ಜೊತೆ ಅವ್ರು ಇದ್ಕೊಂಡು ಏನೇನೆಲ್ಲ ಅನುಭವ ತಗೊಂಡಿದ್ದಾರೆ, ಆ ವಿಚಾರಧಾರೆಗಳೆಲ್ಲ ಕೇಳ್ಕೊಂಡು ನಾವು ಅವ್ರನ್ನೇ ಒಂದ್ಸರಿ ದರ್ಶನ ಮಾಡಿದಷ್ಟು ಪುಣ್ಯ ನಮ್ಗ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇವ್ರು ಪತ್ರಿಜಿ ಜೊತೆನಲ್ಲಿ ಒಡನಾಟ ಇಟ್ಕೊಂಡಿದ್ದವ್ರು ಅಂತ ಗೊತ್ತಾದಾಗ್ಲೆ ನಾವು ತುಂಬಾ ಪುಣ್ಯವಂತರು ಅಂತ ಅನ್ಕೋಬೇಕು. ನಾವು ಕಾಶಿಗೆ ಹೋಗಿದ್ದು ಬಂದ್ಬಿಟ್ಟು ಕಾಶಿನ 3 ಸರಿ ಸುತ್ತ ಬಂದ್ಬಿಟ್ರೆ, ಹೋದವ್ರನ್ನ ನಾವು ಒಂದ್ಸರಿ ಸುತ್ತಬಿಟ್ರೆ ಅವರಷ್ಟೇ ಅವ್ರು ತಂದಿರೋದು ಫಲ ನಮಗ್ ಸಿಗುತ್ತೆ ಅಂತಾರೆ. ಆತರ ನಮ್ಗೆ ಇವ್ರು ಪತ್ರಿಜಿ ಜೊತೆ ಇದ್ರು, ಅವ್ರ ಒಡನಾಟ ಇತ್ತು, ಅವ್ರ ಬಗ್ಗೆ ಅವ್ರು ನಡ್ಕೊಂಡಿದ್ ರೀತಿಗಳು, ಅವ್ರಿಗೆ ಅವರೇ ಸನ್ಮಾನ ಮಾಡಿದ್ರು ಅಂತ ಅಂದಾಗ ಪತ್ರಿಜಿ ಅವ್ರ ಹತ್ರ ಸನ್ಮಾನ ಮಾಡಿಸ್ಕೊಂಡಿರೋರು ಇವ್ರು ಅಂದ್ರೆ, ಇವ್ರನ್ನ ದರ್ಶನ ಮಾಡಿದ್ರೆ ನಾವು ಪತ್ರಿಜಿ ಅವ್ರನ್ನ ದರ್ಶನ ಮಾಡಿದಷ್ಟೇ ಪುಣ್ಯ ಅಂತ ಅನ್ಕೋತಾ ಇದೀನಿ. ಯಾಕೆ ಅಂತಂದ್ರೆ ನಮ್ಗೆ ಅವ್ರನ್ನ ದರ್ಶನ ಮಾಡೋಷ್ಟು ಪುಣ್ಯ ಸಿಕ್ಕಿರ್ಲಿಲ್ಲ. ಯಾವ್ದೇ ಒಂದು ವಸ್ತು ಅದು ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗದ್ ನಮ್ಗೆ. ಅದು ಬೆಲೆ ಅವ್ರಿದ್ದಾಗ ನಮ್ಗೆ ಅದ್ರ ಅರ್ಥನೇ ಗೊತ್ತಿಲ್ಲ, ಧ್ಯಾನ ಅಂದ್ರೆ ಗೊತ್ತಿಲ್ಲ. ನಾವು ಬರೋಷ್ಟ್ರಲ್ಲಿ ಅವ್ರಾಗ್ಲೇ ಅವ್ರ ಇದನ್ನ ಮುಗಿಸ್ಕೊಂಡು ಹೋಗಿದ್ದಾರೆ. ಬಟ್ ಅವ್ರು ಇದ್ಕೊಂಡು ನಾವು ಧ್ಯಾನ ಕಲಿಯಿಲ್ವಲ್ಲ ಅವ್ರ ಇರುವಿಕೆನಲ್ಲಿ ಅನ್ಸುತ್ತೆ. ಬಟ್ ಅವ್ರ ತರನೇ ಇದ್ಕೊಂಡು ಅವ್ರ ಜೊತೆಲಿ ಅವ್ರ ಒಡನಾಟ ಬೆಳೆಸ್ಕೊಂಡಿದ್ದು, ಅವ್ರ ಜೊತೆನಾದ್ರೂ ಸಿಕ್ತಲ್ಲ. ಇವ್ರ ಸಾಂಗತ್ಯ ಸಿಕ್ಕಿದ್ದು ಕೂಡ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಈ ತರದವ್ರ ಸಾಂಗತ್ಯ ಬೆಳೆಸ್ತಾ ಇದೀವಲ್ಲ ನಾವು, ಇವ್ರ ಒಂದು ಸದ್ವಿದ್ಯೆಗಳು ಸದ್ವಿಚಾರಗಳನ್ನ ನಾವು ಹಂಚ್ಕೋತಾ ಇದೀವಿ, ಅವ್ರ ಜೊತೆ ಇದೀವಿ, ಅವ್ರ ದರ್ಶನ ಮಾಡ್ತಾ ಇದೀವಿ ಅಂದಕ್ಕೆ ನಮ್ಗೆ ಎಷ್ಟೋ ಕರ್ಮಗಳು ಕಳೀತೆ ಅಂತ ಅನ್ಕೊಳ್ಳೋಣ. ತುಂಬಾ ಧನ್ಯವಾದಗಳು ಮೇಡಮ್, ಅವಕಾಶಕ್ಕೆ ಧನ್ಯವಾದ. ಆಕ್ಚುಲಿ ನಾಗರತ್ನ ಮೇಡಮ್, ಇದು ಇನ್ನೂ ಬೇಕಾದಷ್ಟಿದೆ ಪತ್ರಿಕೆಗಳ ಬಗ್ಗೆ ಹೇಳಕ್ಕೆ. ಮತ್ತೆ ನನಗೆ ತಿಂಗಳಿಗೆ ಒಂದ್ಸರಿ ಅವಕಾಶ ಕೊಡ್ತಾ ಇದಾರೆ ಇಲ್ಲಿ ಮಾತಾರ್ ಫೌಂಡೇಶನ್. ಪ್ರತಿ ತಿಂಗಳು ಕೂಡ ಓನ್ಲಿ ಪತ್ರಿಕೆ ಬಗ್ಗೆನೆ ಮಾತಾಡೋಣ, ಬೇರೆ ಯಾವ್ದು ನನ್ನ ಕಾನ್ಸೆಪ್ಟ್ ಹೇಳಲ್ಲ, ಬರೀ ಪತ್ರಿಕೆ ಬಗ್ಗೆನೆ. ಹೋದ್ ತಿಂಗಳು ಪತ್ರಿಜಿ ಯಾಕೆ ಬಂದ್ರು ಭೂಮಿಗೆ ಅಂತ, ಇವತ್ತು ಇದು, ನಾಳೆ ಇನ್ನು ನನ್ನ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂದ್ರೆ ತುಂಬಾ ಮೆರಾಕಲ್ಸ್ ಆಗಿದೆ. ಇನ್ನು ನನಗೆ ಸಮಯ ಕಡಿಮೆ ಇರೋದ್ರಿಂದ ಅಷ್ಟು ಮಾತ್ರ ಹಂಚ್ಕೊಂಡೆ. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಕೂಡ ನೀವು ಎಲ್ರಿಗೂ ಕೂಡ ಹೊಸದಾಗಿ ಬಂದಿರ್ತಕ್ಕಂಥವ್ರಿಗೆ ಪತ್ರಿಜಿ ಅಂದ್ರೆ ಯಾರು, ಅವರು ಒಂದು ಶಕ್ತಿ ಏನು, ಅವ್ರ ವ್ಯಕ್ತಿ ಅಲ್ಲ ಶಕ್ತಿ ಅಂತ ನಿಮ್ಗೆಲ್ಲ ಗೊತ್ತಾಗ್ಲಿಕ್ಕೋಸ್ಕರನೇ ಇದು ಎಲ್ರಿಗೂ ಅವರು ಪತ್ರಿಜಿ ಜ್ಞಾನ ಕಂಪ್ಲೀಟ್ ಆಗಿ ನಾವು ಹಂಚ್ಕೊಳ್ಳೋಣ ಒಬ್ರಿಗೊಬ್ರು. ಓಕೆನಾ? ಹೌದು ಸರ್, ತುಂಬಾ ಧನ್ಯವಾದಗಳು ಸರ್. ಇಷ್ಟೊಂದು ವಿಶದವಾಗಿ ನಾವು ಯಾವ್ಯಾವ್ದೋ ಕ್ಲಾಸ್ಗಳನ್ನ ಕೊಟ್ಕೊಂಡು ಅನುಭವ ಹಂಚ್ಕೊಳ್ಳೋದು ಬದಲು ನಿಮ್ಮಂತವ್ರ ಹತ್ರ ಒಂದು ಸಣ್ಣದೇ ಒಂದು ಅನುಭವ ಹಂಚ್ಕೊಂಡ್ರು. ತುಂಬಾ ಧನ್ಯವಾದಗಳು ಸರ್. ತುಂಬಾನೇ ವಿಶಾಲವಾಗಿ ನೀವು ಹೇಳ್ಕೊಡ್ತಾ ಇದ್ದೀರಾ, ವಿಶಾಲವಾಗಿ ಪತ್ರಿಜಿ ಅವ್ರ ಇರುವಿಕೆನಲ್ಲಿ ಇದ್ದುಕೊಂಡು ನೀವು ಅನುಭವ ತಗೊಂಡಿರೋದ್ರಿಂದ ನೀವು ಹೇಳೋ ಒಂದೊಂದು ಮಾತುಗಳಲ್ಲೂ, ನೀವು ಒಂದೊಂದು ವಿಚಾರಗಳಲ್ಲೂ ತುಂಬಾ ನಾವು ಧನ್ಯವಾದಗಳು ಸರ್. ತುಂಬಾ ವಿಷಯಗಳು ತಿಳ್ಕೊಂಡು ಆಗ್ತಾ ಇದೆ. ಇನ್ನೂ ತುಂಬಾ ತಿಳಿಸ್ಕೊಡಿ ಸರ್ ನಮ್ಗೆ ಅವ್ರ ಬಗ್ಗೆ. ತುಂಬಾ ಧನ್ಯವಾದಗಳು. ಪತ್ರಿಜಿ ಹೆಡ್ ಆಫೀಸ್ ಇದ್ದಂಗೆ ನಾವೆಲ್ಲ ಬ್ರಾಂಚ್ ಆಫೀಸ್ ಇದ್ದಂಗೆ, ಬ್ರಾಂಚ್ ಆಫೀಸ್ ನೋಡ್ಕೊಂಡು ಹೋಗ್ಬೇಕಿಲ್ಲ? ಹೌದೌದು ಸರ್, ನೀವು ಅವತ್ತು ಹೇಳಿದ್ರೆ ಸರ್, ಮೊದಲು ಹೋದ್ಸರಿ ಕ್ಲಾಸಲ್ಲಿ ಸರ್ ಅವರೇ ಬುದ್ಧ ಅಂತ ಹೇಳಿದ್ರು ಸರ್. ನಿಜವಾಗ್ಲೂ ನನ್ಗೆ ಒಂಥರ
ಅವರೇ ಹೌದು ಬುದ್ಧ. ಸರ್. ಹೌದು, ನೀವು ಆ ಮಾತನ್ನ ನೀವು ಹೇಳಿದ್ಮೇಲೆ ಇವತ್ತು ನಿಮ್ ಹೆಸರು ಕೇಳಿದ ತಕ್ಷಣ ನನಗೆ ಏನ್ ಕೆಲಸ ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಅಂದ್ಬಿಟ್ಟು ಎಲ್ಲಾ ಕೆಲಸ ಅರ್ಧಂಬರ್ಧ ಬಿಟ್ಟು ಆದ್ರೆ ಮನೇಲಿ ನೆಂಟ್ರಿದ್ರು ಆದ್ರೂ ಕಳ್ಸ್ಬಿಟ್ಟು ಹಾಗೇನೆ ಸುಮ್ನೆ ಕುತ್ಕೊಂಡ್ಬಿಟ್ಟಿದೀನಿ ಸರ್. ಹೌದು, ಆಮೇಲೆ ತುಂಬಾನೇ ಇನ್ನೊಂದ್ ಹೇಳೋದ್ ವಿಷಯಗಳು. ಮರ್ತೆ ಆಮೇಲೆ ಇನ್ನೊಂದ್ ಹೇಳೋದ್ ಮರ್ತೆ ಪತ್ರಿಜಿ ಗುರುಗಳು ನನಗೆ ಭಾಷೆಗಳು ಕಲಿಸ್ತಾರೆ ಅಂತ ಹೇಳಿದಲ್ಲ. ಆ ಭಾಷೆಗಳ ಜೊತೆಗೆ ಈಗ ಪತ್ರಿಜಿ ಗುರುಗಳು ಹೇಳಿರ್ತಕ್ಕಂತ ವಾಕ್ಯನ ಅಂದ್ರೆ ಅವ್ರ ತೆಲುಗು ಇಂಗ್ಲಿಷ್ ಅಲ್ಲಿ ಹೇಳಿರ್ತಕ್ಕಂತ ವಾಯ್ಸ್ ನ ನನ್ನ ಡಬ್ಬಿಂಗ್ ಮಾಡಿ ನಾನ್ ವಾಯ್ಸ್ ಕೊಡ್ತಾ ಇದ್ದೇನೆ. ಅಂದ್ರೆ ಪತ್ರಿಜಿ ಸಾರೇ ಮಾತಾಡ್ದಂಗೆ ಇರುತ್ತೆ, ಕನ್ನಡದಲ್ಲಿ ನನ್ ವಾಯ್ಸ್ ಇರುತ್ತೆ. ಆ ತರದನ್ನು ಮಾಡ್ತಾ ಇದ್ದೀನಿ. ಅದೆಲ್ಲ ನಿಮ್ಗೆ ನನ್ನ ಸ್ಟೇಟಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೊಂದು ನನಗೆ ಅವಕಾಶ ಕೊಟ್ಟಿದ್ದಾರೆ ಪತ್ರಿಜಿ ಗುರುಗಳು ಹೆಂಗ್ ಮಾತಾಡಿದಾರೋ, ಅವ್ರು ಏನ್ ಮಾತಾಡ್ತಾರೋ ತೆಲುಗಲ್ಲಿ ಇಂಗ್ಲಿಷ್ ಅಲ್ಲಿ ಅದನ್ನ ಸೇಮ್ ಅವ್ರದೇ ಲಿಪ್ ರೀಡಿಂಗ್ ಅವರೇ ಮಾತಾಡೋದು, ಬಟ್ ವಾಯ್ಸ್ ಮಾತ್ರ ನಂದಿರುತ್ತೆ. ನಾನು ಡಬ್ಬಿಂಗ್ ಅಂತಾರಲ್ಲ ಆ ತರ. ಆಯ್ತು ಸರ್, ಅದನ್ನ ನೋಡೋದಕ್ಕೂ ನಾವು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ತುಂಬಾ ಧನ್ಯವಾದಗಳು. ನಾನು ಗೀತಾ ಮೇಡಮ್ಗೆ ಅವೆಲ್ಲ ಕಳ್ಸಿಕೊಡ್ತೇನೆ. ಅವ್ರ ಗ್ರೂಪ್ ಅಲ್ಲಿ ನಿಮ್ಗೆ ಇಂಟರ್ನಲ್ ಗ್ರೂಪ್ ಅಲ್ಲಿ ಆಗ್ತಾರೆ. ಸ್ವಲ್ಪ ಗ್ರೂಪ್ ಅಲ್ಲಿ ನೀವು ನಮ್ಗೆ ಅವಕಾಶ ಈಗ ಮಾಡಿಸ್ಕೊಟ್ರೆ ನೀವು ಪತ್ರಿಜಿ ಜ್ಞಾನ ಮುತ್ತುಗಳು ಅಂತ ಹೊಡೆದ್ರೆ ಬರುತ್ತೆ ನಾನು ಹೇಳಿರೋವು. ಆಯ್ತು ಸರ್, ತುಂಬಾ ಧನ್ಯವಾದಗಳು ಸರ್. ಅವಕಾಶ ಚೆನ್ನಾಗಿತ್ತು. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್. ಸುತೇಜ ಮ್ಯಾಮ್ ಕಂಟಿನ್ಯೂ ಮಾಡಿ ಪ್ಲೀಸ್. ಎಸ್ ಮ್ಯಾಮ್. ಸರ್. ನಮಸ್ತೆ ಸರ್, ತುಂಬಾ ಧನ್ಯವಾದಗಳು. ಇವತ್ತು ಒಂಥರ ನೀವು ಸರ್ ಜೊತೆ ಪಯಣ, ಅವ್ರ ಜೊತೆ ನಿಮ್ಮ ಪಯಣ ಹೇಳುವಾಗ ನಮಗೂ ಏನೋ ಅದ್ರಲ್ಲಿ ನಾವು ಆ ತರ ಎಲ್ಲ ಅನ್ಸ್ಬಿಡ್ತು ಸರ್. ನಿಮ್ಮ ಮೂಲಕ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಹಾಗೇನೆ ನೀವು ಎಷ್ಟು ಎನರ್ಜಿ ಇತ್ತು ಅಂದ್ರೆ ಮೆಡಿಟೇಷನ್ಲಿ ತುಂಬಾ ಖುಷಿ ಆಯ್ತು ಸರ್ ನಮಗೆ. ಅದು ಎಷ್ಟು ಬೇಗ ಮುಗೀತಲ್ಲ, ಇನ್ನು ಮುಂದಿನ ಇದಕ್ಕೆ ಕಾಯ್ತಿದ್ದೀವಿ ಸರ್. ಮತ್ತೆ ಇನ್ನೊಂದು ಸರ್, ಮೊನ್ನೆ ಪಿರಮಿಡ್ ವ್ಯಾಲಿಗೆ ನಾವು ಹೋಗಿದ್ವಿ ಸರ್. 3 days ಇದ್ದೆ. ಎಷ್ಟು ಎನರ್ಜಿ ಸರ್. ನೀವು ಬಂದಿದ್ರಾ ಸರ್? ಇದ್ದೆ ನಾನು ಇದ್ದೆ ಸರ್. ಫಸ್ಟ್ ಡೇ ಥರ್ಡ್ ಡೇ ಇದ್ದೆ ಸರ್. ಥರ್ಡ್ ಡೇ ನೀವು 5 ರಿಂದ 8 ಮೆಡಿಟೇಷನ್ ನಂತರ ನಾನು ನಿಮ್ಮನ್ನ ನೋಡ್ದಂಗ ಆಯ್ತು ಸರ್ ದೂರಿಂದ. ಅದಕ್ಕೆ ಕೇಳಿದೆ. ಬಹಳ ಸರ್ ಎಷ್ಟು ಎನರ್ಜಿ ಇತ್ತಂದ್ರಲ್ಲ, ಒಂದೊಂದು ಹೆಜ್ಜೆನು ಸರ್ ಅಲ್ಲಿ ಎಂಟರ್ ಆಗ್ತಂಗೆ ಏನೋ ಒಂಥರ ಎನರ್ಜಿ. ಆವಾಗ ನಮ್ಗೆ ಗೊತ್ತಾಯ್ತು ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಬಂದ್ ಹೇಳುವಾಗ ನಿಜವಾಗ್ಲೂ ಇದೊಂದು ಶಕ್ತಿ ಕ್ಷೇತ್ರ. ನೀವ್ ಹೇಳ್ದಂಗೆ ಅವ್ರ ವ್ಯಕ್ತಿ ಎಲ್ಲ ಶಕ್ತಿ ಅನ್ನೋದು. ಆ ಪಿರಮಿಡ್ ಒಳಗಡೆ ಹೋದ್ರೆ ಅದ್ ಏನೋ ಒಂಥರ ಖುಷಿ ಸರ್. ನಮ್ಮ ಮನೆ ಎಲ್ಲದೂ ಮರ್ತು ಬಿಟ್ಟಿದೆ ಸರ್ ಅಲ್ಲಿರುವಷ್ಟು ಹೊತ್ತು. ಆಮೇಲೆ ಆ ಕಿಂಗ್ಸ್ ಚೇಂಬರ್ ಅಲ್ಲಿ ಒಂದು ನಡೀತಾ ಇರ್ಬೋದು ಒಂದು ಪ್ರಸಾದದ ವೇಳೆಯಲ್ಲಿ ಅವರೆಲ್ಲ ನೀಡ್ತುವಂತ, ಅದು ಹೇಳಿಕೆ ಸಾಧ್ಯ ಇಲ್ಲ ಸರ್. ಅನ್ನದಾನ ಮಾಡ್ತಾ ಇರುವಂತ ಸಮಯದಲ್ಲಿ ನಮಗೆ ಅದು ಹೇಳಿದ್ನಲ್ಲ, ಅದೇನೋ ಒಂದು ಅದು ಜೀವನದಲ್ಲೇ ಅಷ್ಟು ಖುಷಿ ಕಂಡಿಲ್ಲ ಸರ್ ನಾನು. ಅಷ್ಟು ಖುಷಿ ಆಯ್ತು. ಆಮೇಲೆ ಇವತ್ತು ನೀವು ಮಾತಾಡಿದ್ದು ಕೂಡ ನಂಗೆ ಪತ್ರಿಜಿ ಅವ್ರು ಎದುರುಗಡೆ ಬಂದ ಹೇಳ್ದಂಗ ಆಯ್ತು ಸರ್. ಅವರು ಈ 5 ರಿಂದ 8 ಮೆಡಿಟೇಷನ್ ಆದ ನಂತರ ಪತ್ರಿಜಿ ಅವ್ರದ್ದು ಇದ್ರ ಹೇಳ್ತಾರಲ್ಲ ಸರ್ ಸಂದೇಶ ರಿಯಲಿ ಸರ್. ನಂಗೆ ಅವ್ರು ನಮ್ಮ ಅವ್ರ ಎದುರುಗಡೆ ನಮ್ ಎದುರುಗಡೆ ಕೂತ್ ಹೇಳ್ತಿದಾರೆ. ನಾವು ಅವ್ರ ಎದುರಿಗೆ ಇದ್ದೀವಿ, ಅವ್ರು ಲೈವ್ ಇದಾರೆ ಅಂತ ಅನ್ಸ್ಬಿಡ್ತು ಸರ್. ಇನ್ನೂ ಒಂಥರ ವೈಬ್ರೇಷನ್ ಆಗ್ತಿತ್ತು ಆ ಸ್ಟೇಜ್ ಎಲ್ಲ. ಆಮೇಲೆ ಮೇಡಮ್ ಕೂಡ ಎಷ್ಟು ಇನ್ಸ್ಪೈರ್ ಆಗಿ ಮಾತಾಡ್ತಾರೆ ಸರ್. ನಿಜವಾಗ್ಲೂ ನನ್ಗೆ ಅದನ್ನ ಇನ್ನು ಪ್ರತಿ ದಿನ ನಿಮಿಷಕ್ಕೂ ಒಂದು ನೆನೆಸ್ಕೊಂತ ಇದ್ದೀನಿ ಸರ್. ಇವತ್ತು ಕೂಡ ಮಾವತಾರ್ ಫೌಂಡೇಶನ್ ಅಲ್ಲಿ ಅದ್ರ ಬಗ್ಗೆ ಒಂದಿತ್ತು ಎಲ್ಲ ಅನುಭವಗಳನ್ನ ಹೇಳ್ತಾ ಇದ್ವಿ. ಇವತ್ತು ನಿಮ್ಮ ಸ್ಪೀಚ್ ಅಂತೂ ಸರ್, ನೀವೆಲ್ಲ ನಿಮ್ಮ ಮೂಲಕ ನಾವು ನೋಡ್ತಾ ಇದ್ವಿ. ನೀವೆಲ್ಲ ಅದೃಷ್ಟವಂತರು, ನಾವು ಅದೃಷ್ಟವಂತರು ಅಂತ ಅನ್ಕೊಂತೀನಿ ಸರ್. ನಿಜವಾಗ್ಲೂ ತುಂಬಾ ಧ್ಯಾನನೂ ಚೆನ್ನಾಗಿತ್ತು. ಮುಂದಿನ ನಿಮ್ಮ ಒಂದು ಕ್ಲಾಸ್ಗೆ ಕಾಯ್ತಾ ಇರ್ತೀವಿ ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಪತ್ರಿ ಸರ್ ಎಷ್ಟೋ ಸರ್ ಬಂದಾಗ ರಂಗನಾಥ್ ಸರ್ ಮನೇಲೇ ಇರ್ತಾ ಇದ್ರು. ಬಂದು ಈ ಕಡೆ ವೈಟ್ ಫೀಲ್ಡ್ ಹಿಂಗ್ ಬಂದಾಗ ಇವ್ರ ಮನೇಲೇ ಇರ್ತಾ ಇದ್ರು. ಇವ್ರ ಮನೇಲೆ ಆಹಾರ ತಗೊಂಡ್ ಹೋಗ್ತಾ ಇದ್ರು. ಅದೇ ಸರ್. ಸೊ ಅವೆಲ್ಲ ಒಂದೇ ಟೈಮ್ ಅಲ್ಲಿ ಬಂದಿರ್ತಕ್ಕಂಥವ್ರು ನಾವೆಲ್ಲ. ಹೌದಾ? ಸರ್. ಅಲ್ಲಿ ನಾನು ಹೋದೆ ಪಿರಮಿಡ್ ವ್ಯಾಲಿಗೆ ಹೋದ್ಮೇಲೆ ಈ ಝೂಮ್ ಅಲ್ಲೆಲ್ಲ ನೋಡಿರ್ತಾರಲ್ಲ, ಎಲ್ರು ನಾನು ಎಲ್ಲಿ ಕುತ್ಕೊಂಡಿದ್ರು ಅಲ್ಲಿಗೆ ಬಂದ್ಬಿಟ್ರೆಲ್ಲ ಧ್ಯಾನ ಮಾಡಕ್ಕೆ. ಪಿರಮಿಡ್ ವ್ಯಾಲಿ ಒಳಗೆ ಧ್ಯಾನ ಮಾಡ್ತಾ ಇದೀವಿ, ಎಲ್ಲ ಬಿಟ್ಕೊಟ್ಟು ನಾನು ಸುತ್ತಲೇ ಕುತ್ಕೊಂಡ್ಬಿಟ್ರೆ. ಅಂದ್ರೆ ಏನೋ ಒಂಥರ ಅವ್ರಿಗೆ ನೋಡಿರ್ತಾರಲ್ಲ ಇಲ್ಲಿ ಕ್ಲಾಸ್ ಮಾಡ್ಸಿರೋದು. ಸೊ ಅವತ್ತು ನೈಟ್ ಎಲ್ಲ ಬೆಳಿಗ್ಗೆವರೆಗೂ ಕೂಡ ನಾವು ಧ್ಯಾನದಲ್ಲೇ ಇದ್ವಿ. ಚೆನ್ನಾಗಿತ್ತು. ಮತ್ತೆ ಮಳೆ ಬಂತು, ಸಿಕ್ಕಾಬಟ್ಟೆ ಮಳೆ ಬಂತು. ಮಳೆ ಬಂದಿರೋದೇ ಗೊತ್ತಾಗಿಲ್ಲ ನಮ್ಗೆ. ಆಮೇಲೆ ಹನಿಗಳು ಪಿರಮಿಡ್ ಇಂದಲೇ ಸ್ವಲ್ಪ ಹನಿಗಳು ಬಿದ್ದಾಗ ಗೊತ್ತಾಯ್ತು ಮಳೆ ಬಂದಿದೆ ಅಂತ. ಅಲ್ಲಿವರೆಗೂ ಅಷ್ಟು ಡೀಪ್ ಆಗಿ ಹೋಗ್ಬಿಟ್ಟಿದ್ವಿ. ಸರ್, ನಾನು ಎಷ್ಟು ದೂರಿಂದ ನೋಡಿದೆ, ಹಿಂದಿದ್ದೆ ನಾನು ಸುಧಾಕರ್ ಸರ್ ಅಂತ ನನ್ನ ಪಕ್ಕದಲ್ಲಿ ಇದ್ದವ್ರಿಗೆ ಹೇಳ್ತಿದ್ದೆ. ಆಮೇಲೆ ನೀವು ಕಂಡೆಲ್ಲ ಸರ್, ಅದೆಲ್ಲ ಹೋಗ್ತಿದ್ರಲ್ಲ ಎಂಡ್ ಮುಗಿಸ್ಕೊಂಡು ಹೋಗುವಾಗ. ಆವಾಗ ಅನ್ಕೊಂಡೆ ಸರ್ ಮಾತಾಡ್ಸಿಲ್ಲಲ್ಲ ಅಂತ ನಾನು ಅಂದ್ಕೊಂಡೆ ಸರ್.
ಮತ್ತೆ ನೆಕ್ಸ್ಟ್ ಬಂದಾಗ ನನಗಂತೂ ಅಲ್ಲಿ ಹೋದಾಗೆಲ್ಲ ಅಲ್ಲಿ ಹೋಗ್ಬೇಕು ಅನ್ಸ್ಬಿಟ್ಟಿದೆ ಸರ್. ಎಷ್ಟು ಅಲ್ಲಿ ಗೋಶಾಲೆ ಪ್ರತಿಯೊಂದು ಬಂದ್ವಿ ಸರ್, ನಾವು ಗೋಶಾಲೆಯವರೆಗೂ ನಾವು ಹೋಗಿ ನೋಡ್ ಬಂದ್ವಿ. ಅಷ್ಟು ಚೆನ್ನಾಗಿದೆ ಸರ್. ಅಲ್ಲಿ ಹಿಂದ್ಗಡೆ ಪ್ರಕೃತಿ ಮೇಲೆ ತಪಸ್ಥಲಿ ಅಂತಿದೆ, ಶಿವ ಸ್ಟ್ಯಾಚ್ಯೂ ತಪಸ್ಥಲಿ ಅಂತಿದೆ, ಅದು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲೊಂದು ಚೆನ್ನಾಗಿದೆ. ಮೇಲೆ ಸ್ವಲ್ಪ ಗೋಶಾಲದಿಂದ ಮೇಲೆ ಸ್ವಲ್ಪ ಮೇಲೆ ಹೋಗ್ಬೇಕಾಯ್ತು, ಬೆಟ್ಟದ ಮೇಲೆ. ಸರ್ ಅಲ್ಲಿ ಹೋಗಿದ್ವಿ ಸರ್. ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಧ್ಯಾನ ಮಾಡಿ ಬಂದ್ವಿ ಆ ಪ್ರಕೃತಿಯಲ್ಲಿ ಹಿಂದ್ಗಡೆ ಕೂತ್ಕೊಂಡು. ಹೌದು ಹೌದು. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಇಷ್ಟು ಒಳ್ಳೆ ಒಂದು ಸಂದೇಶ ನಮಗ್ ಕೊಟ್ಟಿದಾಗ ನಮಗೂ ಬಹಳ ಖುಷಿ ಆಯ್ತು ಸರ್. ನಾಗಲಲಿತಾ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮೇಡಮ್. ನಮಸ್ತೆ ಸರ್. ತುಂಬಾ ಪತ್ರಿಜಿಯವರ ಬಗ್ಗೆ ಅನುಭವ ತುಂಬಾ ಅದ್ಭುತವಾಗಿತ್ತು. ಮೈ ರೋಮಾಂಚನ ಆಗ್ತಿತ್ತು ಸರ್ ನಿಮ್ಮ ಅನುಭವಗಳ ಕೇಳಿದ್ರೆ. ತುಂಬಾನೇ ಅದ್ಭುತವಾದ ಅನುಭವಗಳನ್ನ ಪಡ್ಕೊಂಡಿದ್ದೀರಿ. ನಾವು ನಿಮ್ ಹಿಂದಿನ ಕ್ಲಾಸ್ಗೆ ಅಟೆಂಡ್ ಆಗಿರ್ಲಿಲ್ಲ, ಕೇಳಿಸ್ಕೊಂಡಿರ್ಲಿಲ್ಲ. ತುಂಬಾನೇ ರೋಮಾಂಚನ ಆಯ್ತು ಸರ್. ಎಷ್ಟು ಪುಣ್ಯವಂತರು ನೀವು, ಅವರ ಸಮೀಪದಲ್ಲಿ ಸಾಂಗತ್ಯದಲ್ಲಿ ಇಷ್ಟೊಂದು ಅನುಭವ ಪಡೆದ್ದು ಅಂತ ತುಂಬಾನೇ ಆಯ್ತು. ಮತ್ತೆ ನೀವು ಒಂದು ಸ್ಕೂಟ್ರು ಕೆಟ್ಟೋಗಿ ನಿಂತು ಅಲ್ಲಿಗೆ ಕರ್ಕೊಂಡು ಹೋದದ್ದು ಅಂತಂದದ್ದು, ಅದು ತುಂಬಾ ಅದ್ಭುತವಾದ ಒಂದು ಅಂತ ಅನ್ನಿಸ್ತು ನಮಗೂ. ಈಗ ಇದಕ್ಕೆ ಪಿರಮಿಡ್ ವ್ಯಾಲಿಗೆ ಬರ್ಬೇಕಾದ್ರೆ ಅದೇ ತರ ಆಯ್ತು. ನಾವ್ ಹೆಂಗ್ ಹೋಗೋದು ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಮಾತಾಡೋದು ನಾಗರತ್ನಮ್ಮ ಅವರು, ನಮ್ಮ ಅಕ್ಕ ತಂಗಿ, ಅವ್ರು ನಮ್ ಮನೆಗ್ ಬಂದ್ರು. ಹೇಗ್ ಹೋಗೋದು ಗೊತ್ತೇ ಇಲ್ವಲ್ಲ ಅಂತ ಅನ್ಕೊಂಡಿದ್ವಿ. ಸರಿ ಹೇಗ ಹೊರಟ್ವಿ. ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಕಾಲಿಡ್ಲೇ ಇಲ್ಲ, ಹಿಂದೆಯಿಂದಾನೇ ಬಸ್ ಬಂದ್ ನಿಲ್ತು. ಅದ್ ಹತ್ತಿದ್ರೆ ಸೀದಾ ಕನಕ್ಪುರ ಬಸ್ ಆಗಿತ್ತು. ಅದ್ ಹತ್ತಿ ಟಿಕೆಟ್ ತಕೊಂಡ್ವಿ. ಅದು ಮಾಮೂಲಿ ಕನಕ್ಪುರದಿಂದ ಮುಂದೆ ನೆಕ್ಸ್ಟ್ ಸ್ಟಾಪ್ ಇದೆಯಲ್ಲ ಸರ್, ಅಲ್ಲಿ ಥ್ರೂ ಬೆಂಗಳೂರೇ, ಅಲ್ಲೇ ಹೋಗಿ ನಿಲ್ಸ ಒಂದು ಇದಾಯ್ತು. ಅಲ್ಲಿ ಹೇಳಿದ್ವಿ ನಮ್ ಕ್ಯಾಬೆ ದೊಡ್ಡ ಎಲ್ಲಿ ಅಂತ ಎಲ್ಲಿ ಅಂತ ಕೇಳ್ಕೊತಾ ಇದ್ವಿ. ಇಳಿಯತಾ ಇದ್ದಂಗೆ ಒಬ್ರು ನಮ್ಮ ಅಕ್ಕಂಸಿಗೆ ಕೆಬ್ಬೆ ದೊಡ್ಡಿ ಬನ್ನಿ ನಾನು ಹೋಗ್ತಿದೀನಿ ಅಂತ ಕರೆದ್ರು. ಹೋಗಿ ಅವರು ಸಿಟಿ ಬಸ್ ಹತ್ತಿಸಿದ್ರು. ಮತ್ತೆ ನಮ್ ಪಕ್ಕನೇ ಒಬ್ರು ಕೆಬ್ಬೆಡ್ ಎಲ್ಲಿ ಇಳಿಯೋದು ಡ್ರೈವರ್ ಕೇಳೋಣ ಅನ್ನಷ್ಟರಲ್ಲಿ ಪಕ್ಕದಲ್ಲೇ ಒಬ್ರು ನಿಂತಿದ್ರು, ಕೆಬ್ಬೆ ದೊಡ್ಡಿ ನಾನು ಬರ್ತೀನಿ ಬನ್ನಿ ಅಂತ. ಅವ್ರು ಇಳಿದು ಅವ್ರ ಜೊತೆನೆ ಆಟೋದಲ್ಲಿ ಬಂದ್ವಿ. ಹೀಗೆ ಅದೊಂದ್ ಸಣ್ಣ ಅನುಭವನ ಎಷ್ಟು ಆರಾಮಾಗಿ ಬಂದ್ವಿ ಅಂದ್ರೆ ಅಷ್ಟ ಆಯ್ತು. ನೀವು ಹೇಳದ್ದು ನಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರು ಕೂಡ ಆಸ್ಟ್ರಲ್ ಮಾಸ್ಟರ್ಸ್ ಯಾರ್ದೋ ಮೂಲಕ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ನೀ ಹಿಂಗ್ ಹೋಗು ಹಂಗ್ ಹೋಗು ಅಂತ ಹೇಳ್ತಾರೆ. ಅವ್ರು ಮಾಸ್ಟರ್ಗಳೇ ಬರೋದಲ್ಲಿ. ನಮ್ಗೆ ಅದೇ ಅನುಭವ ಆಯ್ತು ಸರ್. ನೀವು ಸ್ಕೂಟ್ರು ಇದೆ ಘಟನೆ ಹೇಳಿದ ತಕ್ಷಣ ನಮ್ಗೆ ಅದೇ ಘಟನೆ ಅನ್ಸಿತ್ತು. ತುಂಬಾ ಅದ್ಭುತವಾಗಿ ನಿಮ್ಮ ಇದು ಇತ್ತು ಸರ್. ತುಂಬಾ ಧನ್ಯವಾದ. ಮೆಡಿಟೇಷನ್ ಅಷ್ಟೇ ಸರ್, ತುಂಬಾ ಚೆನ್ನಾಗಾಯ್ತು ನೀವು ಮಾಡಿಸಿದ್ದೀಗ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ನಿಮ್ಮ ಅನುಭವನ ಹೇಳ್ಕೊಳ್ಳಿ. ಇವತ್ತು ಖಂಡಿತವಾಗ್ಲೂ ನಿಮ್ಗೆ ಅನುಭವ ಆಗಿರುತ್ತೆ. ಸರ್ ಇಷ್ಟೊಂದು ಒಳ್ಳೆ ಮೆಡಿಟೇಷನ್ ಕ್ಲಾಸ್ ಹೇಳಿದ್ದಾರೆ. ನಿಮ್ಮ ಅನುಭವಗಳು ಏನಾದ್ರು ಹೇಳ್ಕೊಳ್ಳಿ. ಮಾಸ್ಟರ್ಸ್ ಯಾರು ಇಲ್ಲ. ಎಲ್ಲ ಎಂಜಾಯ್ ಮಾಡ್ದಂಗಿದ್ದಾರೆ. ಸರ್ ನಮಗೂ ಕೂಡ ಅಲ್ಲಿಂದ ಬರುವಾಗ ನಾವು ನೈಟ್ ಹೊರಟಿದ್ವಿ ಸರ್. ನಾವು 11:30 ಟ್ರೈನ್ ಇತ್ತು. ನಾವು ಇಲ್ಲಿ ಸಿರ್ಸಿಗೆ ಬರ್ಬೇಕಿತ್ತು. ಅಲ್ಲಿಂದ 11:30 ಟ್ರೈನ್ ಇತ್ತು. ನಾವು 7 ಗಂಟೆಗೆ ಹೊರಟಿವಿ. ಅಲ್ಲಿ ಹೆಂಗಪ್ಪ ಸಂಜೆ ಟೈಮು ಏನು ಎತ್ತ ಅಂತ ಅನ್ಕೊಂಡ್ರೆ ಅಲ್ಲಿ ಆಟೋಕ್ ಹೋದ್ರಿ ಸರ್. ಆಟೋಕ್ 5 ನಿಮಿಷನೂ ಆಗಿಲ್ಲ, ಬಸ್ ಬಂತು. ಅಲ್ಲಿಂದ 1 ನಿಮಿಷನೂ ತಡೆಯಲ್ಲ ಸರ್. ಅಲ್ಲಿಂದ ಅದು ಸಿಲ್ಕ್ ಯೂನಿವರ್ಸಿಟಿ ಬಂದ್ವಿ, ಅಲ್ಲಿಂದ ಮೆಟ್ರೋ ಬಂದ್ವಿ. ಮೆಟ್ರೋ ಯಶವಂತಪುರಿಂದ ಕರೆಕ್ಟಾ ಬೆಳಗ್ಗೆ 9-10 ಗಂಟೆ ಮನೆ ತಲುಪಿದ್ವಿ ಸರ್. 1 ಸೆಕೆಂಡ್ ಕೂಡ ಎಲ್ಲೆಲ್ಲೂ ನಮ್ಗೆ ಡಿಸ್ಟರ್ಬ್ ಆಗಿಲ್ಲ. ಅದೇ ಅಷ್ಟು ನಾವು ಅವಾಗ ಅನ್ಕೊಂಡ್ವಿ, ಇದು ಪತ್ರಿಜಿಯವರದ್ದು ಒಂದು ನಮ್ಗೆ ಏನೋ ಒಂದು ಸಿಕ್ಬಿಟ್ಟಿದೆ ಅಂತ ಅನ್ಸ್ಬಿಡ್ತು. ಒಂದು ಪ್ರಭಾ ಅದೊಂದು ಏನೋ ಅಂತಾರಲ್ಲ ಸರ್, ಅದೊಂದು ಆಶೀರ್ವಾದ ಸಿಕ್ಕಿದ ಅನ್ಸ್ಬಿಡ್ತು ಸರ್ ನಮ್ಗೆ. ಅಷ್ಟು ಅವ್ರದ್ದು ಹಿಂದೆ ಕೂತ್ಕೊಂಡಿದ್ದಾರೆ, ನಮ್ಮನ್ನೇ ನೋಡ್ತಾ ಇದ್ದಂಗ ಅನ್ಸುತ್ತೆ ಸರ್. ಈಗ ಏನಾಗ್ತದೆ ಪತ್ರಿ ಸರ್ನ ನೋಡ್ಬೇಕಂದ್ರೆ ಅವಾಗ ಫಿಸಿಕಲಿ ನಾವು ಅಷ್ಟು ದೂರ ಹೋಗಿ ನೋಡ್ಬೇಕಾಗಿತ್ತು ಅವ್ರಿಗೆ. ಅವಾಗ ನಾವು ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ಬೇಕಾಯ್ತು, ಇಲ್ಲ ಫ್ಲೈಟ್ ಅಲ್ಲಿ ಹೋಗ್ಬೇಕಾಯ್ತು. ಇವಾಗ ಫ್ಲೈಟ್ ಇಲ್ಲ, ಏನಿಲ್ಲ, ಎಲ್ಲ ವೀಸಾ ಫ್ರೀ ಆಕ್ಸೆಸ್. ಅವ್ರು ಎಲ್ಲಿ ಬೇಕಾದ್ರೆ ಬರ್ತಾರೆ ಒಂದೇ ಕ್ಷಣದಲ್ಲಿ. ಎಲ್ಲಿ ಯಾರಿಗ್ ಬೇಕಾದ್ರೆ ಎನರ್ಜಿ ಕೊಡ್ತಾರೆ. ಸೊ ಅವ್ರು ಇವಾಗ ಫ್ರೀ ಆಗಿ ಸಿಗ್ತಾರೆ. ಎಲ್ಲಿ ಅಂದ್ರೆ ಇವಾಗ ಎಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ ಅವ್ರಿಗೆ, ಅನ್ಲಿಮಿಟೆಡ್. ನಾವು ಕೇಳ್ಕೊಂಡ್ರೆ ಸಾಕು, ಏನಾದ್ರೂ ನಮ್ಗೆ ಡೌಟ್ ಇದ್ರೆ ಅವರೇ ನಮ್ಗೆ ದಾರಿ ತೋರಿಸ್ಬಿಡ್ತಾರೆ. ಹೌದು ಸರ್, ಸ್ವಲ್ಪ ಅನುಭವ ಇದೆ ನಮಗೂ. 2-3 ವರ್ಷ
ಇದ ಬಂದು ಸೇರ್ಕೊಂಡು ನಾನು ಜಾಯ್ನ್ ಆಗಿ ಬಟ್ ಒಂದೊಂದ್ ಸಮಯದಲ್ಲಿ ಅವ್ರನ್ನ ನೆನ್ಸ್ಕೊಂಡಾಗ ಒಂದು ಹಬ್ಬ ಇದು ಹಿಂಗೇನು ಮಿರಾಕಲ್ ತರ ಅನ್ಸುತ್ತೆ. ನಮಗೆ ಹಿಂಗಾಗು ಸರ್, ನಿಮಗೆಲ್ಲ ಇನ್ನೆಷ್ಟು ಅನುಭವಗಳಾಗಿರ್ಬೇಕು ಅಂತ ನಮಗೆ ಹಂಗನ್ನಿಸ್ತಾ ಇದೆ. ಅದನ್ನ ಮೆಡಿಟೇಷನ್ ಅಂತೂ ಸರ್ ನನಗೆ ಅದು ಹೇಳಿಕೆ ಆಗಲ್ಲ ಸರ್. ಅದು ಅನುಭವಗಳನ್ನ ಹೇಳ್ಕೊಳ್ಬಾರ್ದಂತೆ, ಆದ್ರೆ ನನಗಷ್ಟು ಚೆನ್ನಾಗಾಯ್ತು ಸರ್, ಬಹಳ ಚೆನ್ನಾಗಾಯ್ತು. ನಾ ಅದಕ್ಕೆ ಹೇಳ್ತೀನಿ, ಪ್ರತಿಯೊಬ್ರು ಅಲ್ಲಿ ಯಾರು ಒಮ್ಮೆ ಯಾರು ಅಲ್ಲಿ ಭೇಟಿ ಕೊಡ್ಲೇಬೇಕು ಅಂತ, ಅಷ್ಟು ಚೆನ್ನಾಗಿದೆ ಸರ್. ಯಾರು ಇಲ್ಲ ಸರ್. ಎಲ್ಲ ಧನ್ಯವಾದಗಳು. ಸ್ಪಂದಿಸುತ್ತಾ ಕೇಳ್ತಾ ಮೇಡಮ್? ಹೇಳ್ತಾ ಇದೆ ಸರ್, ಹೇಳಿ. ನಿಜಕ್ಕೂ ಕೂಡ ಬೆಳಗಿನ ಸೆಷನ್ ಅಲ್ಲಿ ನಾವು ಅಷ್ಟೊಂದು ಮಾಡ್ತಿದ್ರು ಕೂಡ 60-65 ಜನ ಕೌಂಟ್ ಮಾಡ್ಲಿಕ್ಕೆ ಕೂಡಿಸ್ಲಿಕ್ಕೆ ಹರಸಾಹಸ ಮಾಡ್ತಿರ್ತೇವಿ. ಬಟ್ ಇವತ್ತು ನಾವು ಗೀತಾ ನಾಯಕ್ ನಟಿ ಮೇಡಮ್ಗ ಅವಾಗ್ಲೇ ಹೇಳಿದ ಶಬಾಶಿರಿ ಕೊಟ್ಟೆ. ಗ್ರೇಟ್ ಮೇಡಮ್, ಇವತ್ತು ಒಬ್ಳೆ ಇದ್ದು 60 ಕ್ರಾಸ್ ಮಾಡ್ಬಿಟ್ಟು ಇವತ್ತು ಮೆಂಬರ್ಸ್ ಅನ್ನ ಧ್ಯಾನ ಬಂಧುಗಳನ್ನ ಇನ್ವೈಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಕಂಗ್ರಾಚುಲೇಷನ್ ನಿಮಗೆ. ಎಸ್ ಗುರುಗಳೇ, ತಾವು ಸರ್ ಪತ್ರಿಜಿಯವರ ಒಂದು ಸ್ವರೂಪ ಅಂತ ಹೇಳ್ಬೋದು. ಇರ್ಬೋದು ಮೇಡಮ್, ಅದ್ರ ಪ್ರಯತ್ನ ಅಂತಕ್ಕಂಥದ್ದು ನಾವೇ ಮಾಡ್ಬೇಕಲ್ಲ, ಇಲ್ಲಿ ಜೀವಂತ ಇರೋರೇ ಮಾಡ್ಬೇಕಲ್ಲ. ಇಲ್ಲ, ನಮಗಿಲ್ಲಿ ನಮ್ಮ ಬಂಧುಗಳಿಗಿಂತಲೂ ಆತ್ಮ ಬಂಧುಗಳು ಜಾಸ್ತಿ ಇದಾರೆ. ಅದಕ್ಕಾಗಿ ನಾನು ಎಲ್ಲಿರ್ತ ಆತ್ಮ ಬಂಧುಗಳು ಬಂದ್ಬಿಡ್ತಾರೆ ಅಲ್ಲಿ. ವಾವ್, ಗ್ರೇಟ್ ಗ್ರೇಟ್ ಸರ್, ಗ್ರೇಟ್. ಯಾಕಂದ್ರೆ ಹೇಳಿ. ನಿಜ ಸರ್, ನಾವು ಕೂಡ ಮಾತಾಡ್ಸಕ್ಕೆ ಅಂತ ಬರ್ತಾ ಇದ್ವಿ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ, ಹಂಗಾಗಿ ನಿಮ್ಮನ್ನ ನೋಡ್ದೆ ನಾನು, ಬಟ್ ಮಾತಾಡ್ಸಕ್ ಆಗ್ಲಿಲ್ಲ. ನಾನ್ ನನ್ನ ತಂಗಿಗೆ ಹೇಳ್ದೆ, ಇವ್ರನ್ನ ಮೊದಲೇ ಒಂದ್ಸಲ ನೋಡಿದೀನಿ, ಇವ್ರು ಕ್ಲಾಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ಯಾವ್ದೋ ವಿಷಯ ಬಂದು ನಿಲ್ಲಿಸ್ದೆ. ಅವಳಿಗೆ ಇವತ್ತು ಗೊತ್ತಾಗಿದೆ, ಹೌದು ಇವ್ರು ತೋರಿಸಿದ್ದೆ ಇವ್ರನ್ನೇ ಅಂತ. ಅದನ್ನ ಹೇಳಕ್ಕೆ ಮತ್ತೆ ಸರ್ ಡಿಸ್ಟರ್ಬೆನ್ಸ್ ಮಾಡಿದೆ, ಸಾರಿ ಸರ್. ಯಾಕೆಂದ್ರೆ ನಿಮ್ಗೆ ನೋಡ್ದೆ, ಮಾತಾಡ್ಸಕ್ ಅವಕಾಶ ಆಗ್ಲಿಲ್ಲ ಅಷ್ಟೇ. ತಿಂದ್ಬಿಟ್ಟು ನಾವು ಆ ಕಡೆ ಪತ್ರಿಜಿ ಗುರುಗಳು ಏನ್ ಹೇಳಿದ್ರು ಅವಾಗ ಅಂತ ಹೇಳಿದ್ರೆ, ನಮ್ಮನ್ನ ನೋಡಿ ಭೇಟಿ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ನಮ್ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕಿಂತಲೂ ನೀವು ಎಲ್ಲೋ ದೂರದಿಂದ ನಾವ್ ಹೇಳಿರೋದನ್ನ ಫಾಲೋ ಮಾಡಿದ್ರೆ ಸಾಕು, ಅದು ಮಹಾ ಚೈತನ್ಯ. ಪತ್ರಿಜಿ ಅದೇ ಹೇಳೋದು, ನಾನು ಹೇಳಿರೋದನ್ನ ಮಾಡಿದ್ರೆ ಸಾಕು. ನೀವು ನನ್ನ ಹತ್ರ ಬಂದು ನನ್ನ ಹತ್ರ ಇದ್ದು ಅದೇನ್ ಪ್ರಯೋಜನ ಇಲ್ಲ. ನಾವು ಅಡಾಪ್ಷನ್ ಆಚರಣೆ ಮಾಡ್ಕೊಂಡ್ರೆ ಸಾಕು. ಓಕೆ, ಥ್ಯಾಂಕ್ ಯು. ನಮಗೂ ಕೂಡ ಗುರುಗಳನ್ನ ಅವರ ಜೀವನದ ಕೊನೆಯ ದಿನಗಳಲ್ಲಿ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಸಿಕ್ತು. ಯಾಕಂದ್ರೆ ನಮಗೆ ಬೇರೆ ಒಂದು ನೆಟ್ವರ್ಕ್ ಮಾಡ್ತಾ ಇದ್ವಿ. ಅವಾಗ ಒಂದು 3 ದಿವಸ ನಮಗೆ ಪಿರಮಿಡ್ ವ್ಯಾಲ್ಯೂ ಇಲ್ಲೇನೆ ಟ್ರೈನಿಂಗ್ ಇಟ್ಟಿದ್ರು. ರಾತ್ರಿ ಪೂರ ಅಲ್ಲೇ ಮಲಗ್ತಿದ್ವಿ. ಡೇ ಫುಲ್ ಅಲ್ಲಿ ನಮಗೆ ಕ್ಲಾಸಸ್ ಇತ್ತು, ಟ್ರೈನಿಂಗ್ ಇತ್ತು ಅಂತ. ಕೊನೆಯ ದಿವಸ ಗುರುಜಿ ಅವ್ರನ್ನ, ಪತ್ರಿಜಿ ಸರ್ನ ಅಂದ್ರೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಚೇರ್ ಮೇಲೆ 4 ಜನ ಹಿಡ್ಕೊಂಡ್ಬಂದು ಅಲ್ಲಿ ಕುಂದಿರಿಸಿ ಅವ್ರ ಕಡೆಯಿಂದ ಸ್ಪೀಚ್ ಕೊಡ್ತಿದ್ರು. ಅದಾದ ನಂತರ ಅವ್ರ ಮಗಳು ಕೂಡ ಮೇಡಮ್ ಅವ್ರು ಬಂದು ಅವರು ಕೂಡ ಸ್ಪೀಚ್ ಕೊಟ್ರು. ಬಟ್ ಕೆಲವ್ರು ಅವಾಗ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಕ್ ಹೋದ್ರು. ನಮ್ಮ ಮತ ಸಂಸ್ಕೃತಿ ಹಿಂದೂ ಇದ್ರ ಪ್ರಕಾರ ಅವ್ರು ಮಾಡಿಸ್ಕೊಳ್ಳಿಲ್ಲ. ನೀವೇನಾದ್ರು ಮಾಡಿದ್ರೆ ನಾನ್ ಮತ್ತೆ ನಿಮಗೆ ರಿಟರ್ನ್ ನಮಸ್ಕಾರ ಮಾಡ್ಬೇಕಾಗತ್ತೆ, ಮಾಡ್ಬಾಡ್ರಿ ಅಂತ ಹೇಳ್ಬಿಟ್ಟು. ಅಂದ್ರೆ ಎಲ್ಲರೂ ಆಲ್ ಡಿಯರ್ ಮಾಸ್ಟರ್ಸ್ ಅಂತ ಹೇಳೋರು. ಎಲ್ಲರೂ ಕೂಡ ನಾವು ಮಾಸ್ಟರ್ಸೇ, ನಾವೆಲ್ಲರೂ ಕೂಡ ಆತ್ಮ ಸ್ವರೂಪರು ಅಂತಂದ್ರೆ ನಾವೆಲ್ಲ ದೈವ ಸ್ವರೂಪರು ಅಂತಂದೇ ತಿಳಿಸ್ತಾ ಇದ್ರು. ಅವರ ಬಗ್ಗೆ ಇನ್ನೊಂದ್ ಹೇಳ್ಬೇಕಂತಂದ್ರೆ, ಗಂಧದ ಪರಿಮಳ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ತೈತ ಹೋದಾಗ ಗೊತ್ತಾಗುತ್ತೆ, ಅದನ್ನ ಸವಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಹಾಗೆ ತಮ್ಮಂತವ್ರ ಮೇಧಾವಿಗಳ ಜೊತೆ, ಸಜ್ಜನರ ಜೊತೆ ನಾವು ವಾದ ಕೇಳಲಿ, ಅಥವಾ ಅದೇ ಹೇಳ್ತಾರ ಒಳ್ಳೆಯವ್ರ ಕೂಡ ಗುದ್ದಾಡಿದ್ರು ಲಾಭ ಅಂತ ಹೇಳ್ತಾರ. ಹಂಗೆ ತಮ್ಮ ಮಾತುಗಳನ್ನ ಕೇಳ್ತಾ ಹೋದಷ್ಟು ಬಗದಷ್ಟು ನಿಮ್ಮಿಂದ ನಮಗೆ ಜ್ಞಾನ ಸಿಗ್ತಾ ಇದೆ, ಸುವಾಸನೆ ಸಿಗ್ತಾ ಇದೆ, ಪರಿಮಳ ಸಿಗ್ತಾ ಇದೆ, ಪತ್ರಿಜೆ ಸಂದೇಶಗಳು ಸಿಗ್ತಾ ಇದಾವೆ. ನಿಜಕ್ಕೂ ಕೂಡ ಬಹಳ ಖುಷಿ ಅನಿಸ್ತಾ ಇದೆ. ನಿಮ್ಮಂತರ ಜೊತೆ ಈ ಒಂದು ಒಡನಾಟವನ್ನ ಬೆಸ್ಸಿಗೆ ಏನ ಮಾಡ್ತಾ ಇದ್ದಲ್ಲ, ವೆಲ್ಡಿಂಗ್ ಮಾಡ್ತಾ ಇದ್ದಲ್ಲ ನಮ್ಮ ಮಹಾವತಾರ ಫೌಂಡೇಶನ್, ನಿಜಕ್ಕೂ ಕೂಡ ನಾವು ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಒಂದು ವೇದಿಕೆ ರೆಡಿ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಸುತೇಜಾ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಓಕೆ ಸರ್, ಸಂಪನ್ನಗೊಳಿಸೋಣ ಸರ್ ಎಲ್ಲರದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತಾಳ್ಮೆಯಿಂದ ಎಲ್ಲ ಕೇಳಿರೋದನ್ನ ನಾವು ಆಚರಣೆ ಮಾಡ್ಕೊಂಡ್ರೆ ಸಾಕು. ಸೊ ನನಗೆ ಈ ಒಂದು ಅವಕಾಶ ಕೊಟ್ಟಂತ ಮಹಾವತಾರ ಫೌಂಡೇಶನ್, ರಂಗನಾಥ್ ಸರ್ಗೆ, ಮತ್ತೆ ಗೀತಾಗೆ, ಮತ್ತೆ ಸುತೇಜ್ ಮೇಡಮ್ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಎಕ್ಸಿಟ್ ಆಗ್ತೀನಿ. ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನವಾದ ವಿಷಯಗಳನ್ನು ತಗೊಂಡು ನಮ್ಮ ವೇದಿಕೆಗೆ ಬರ್ಬೇಕು ಸರ್. ಐ ಆಮ್ ಹಾರ್ಟ್ಲಿ ರಿಕ್ವೆಸ್ಟ್ ಸರ್. ಇಲ್ಲ ಹೇಳಿದ್ನಲ್ಲ, ಪ್ರತಿ ಸಾರಿನೂ ಒಂದೊಂದು ಕ್ಲಾಸ್ ಕೊಡಿ, ನಾನು
ಬೇರೆ ಏನು ಮಾತಾಡಲ್ಲ, ಪತ್ರಿಜಿ ಬಗ್ಗೆನೇ ಮಾತಾಡ್ತಾರೆ. ಪತ್ರಿಜಿ ಅವರು ಖಂಡಿತ. ಪ್ರಬೋಧನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಮಾಸ್ಟರ್ಸಿಗೂ ಧನ್ಯವಾದಗಳು. ಥ್ಯಾಂಕ್ ಯು.